ನೆಚ್ಚಿನ ಸಂಶೋಧನಾ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿ ಬಳಗದವರೇ, ಎಲ್ರಿಗೂ ಕೂಡ ನಮಸ್ಕಾರ. ಈ ದಿನ ನಾವು NET ಮತ್ತು JRF ತರಬೇತಿಯ JRFಗೆ ನಾವು ಏನ್ ಪ್ರಿಪರೇಷನ್ ಮಾಡಬೇಕು ಎನ್ನುವುದರ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಕೊಟ್ಟಿದ್ದಾರೆ. ಅದರಲ್ಲೂ ಭಾಷಾ ವಿಜ್ಞಾನದ ಬಗ್ಗೆ ಮಾತಾಡಿ ಅಂತೇಳಿ ಸ್ನೇಹಿತರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್ ಅವರು ಹೇಳ್ಕೊಂಡಾಗ ಇದೊಂದು ವಿನೂತನವಾಗಿರ್ತಕ್ಕಂತಹ ಪ್ರಯೋಗ. ಹಾಗೆಯೇ ಈಗಾಗಲೇ ನಮ್ಮ ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ಇದರಲ್ಲಿ NET ಮತ್ತು JRF ಗಳಲ್ಲಾಗಿರ್ಬೋದು, KSET ಗಳಲ್ಲಾಗಿರ್ಬೋದು ಹಲವಾರು ಜನ ತೇರ್ಗಡೆಯೂ ಕೂಡ ಆಗಿದ್ದಾರೆ. ಕಳೆದ ಬ್ಯಾಚ್ ಅಲ್ಲಿ 8 ಜನ ಆಗಿದ್ದಾರೆ. ಹಾಗಾಗಿ ಆ ಒಂದು ಇದ್ರ ಮೇಲ್ಗಡೆ ನಾನು ಮಾತಾಡ್ಲಿಕ್ಕೆ ತೊಡಗ್ತೀನಿ. ಈ ಭಾಷಾ ವಿಜ್ಞಾನ, ದ್ರಾವಿಡ ಭಾಷಾ ವಿಜ್ಞಾನ ಮತ್ತು ಕನ್ನಡ ಭಾಷಾ ಚರಿತ್ರೆ ಎಂಬ ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಹಲೋ, ಹೌದು ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ ಸರ್. ಹಾ ಸರ್, ಈಗ ಕ್ಲಾರಿಟಿ ಇದೆ, ಮಾತಾಡಿ ಸರ್. ಹಾಗಾಗಿ ತುಂಬಾ ದೊಡ್ಡ ವಿಷಯ ಇದು. ಭಾಷೆ ಅಂತ ಹೇಳಿದ್ರೆ ಸುಮ್ನೆ ಅಲ್ಲ. ಯಾಕೆಪ್ಪ ಅಂತ ಹೇಳಿ ಆದಿಮಾನವನಿಂದ ಹಿಡಿದು ಆಧುನಿಕ ಮಾನವನವರೆಗೂ ಕೂಡ ಅದರ ಹರಹು ಇದೆ. ಅದರಲ್ಲಿಯೂ ಕೂಡ ಭಾಷೆ ದೈವದತ್ತವಾದುದು ಅನ್ನೋದ್ರಿಂದ ಹಿಡಿದು ಈಗ ಅತ್ಯಾಧುನಿಕ ಚಿಂತನೆಗಳಾಗಿರ್ತಕ್ಕಂತಹ ನೋಮ್ ಚೋಮ್ಸ್ಕಿ ಅವರ ಆಧುನಿಕ ಭಾಷಾ ವೈಜ್ಞಾನಿಕ ಚಿಂತನೆಯ ತಳಹದಿಯ ಮೇಲೆ ನರಭಾಷಾ ವಿಜ್ಞಾನದವರೆಗೂ ಕೂಡ ಅದರ ಹರಹು ಇದೆ. ಉಚ್ಚಾರಾಡ್ತಕ್ಕಂತ ಮಾತು ಯಾಕೆ ಅಸಂಬದ್ಧವಾಗಿ ಮಾತನಾಡ್ತಾರೆ ಎನ್ನುವುದರವರೆಗೂ ಕೂಡ ಅದರ ಹರಹು ಇರ್ತಕ್ಕಂಥದ್ದು. ಹಾಗಾಗಿ ಹಲವಾರು ಜನ ಆದಿಯಿಂದ ಹಿಡಿದು ಭಾಷೆಯ ಬಗೆಗೆ ಯಾವಾಗ ಯೋಚಿಸ್ಲಿಕ್ಕೆ ತೊಡಗಿದ್ರೋ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಹಲವಾರು ಭಾಷಿಕ ಪಂಥಗಳು, ಭಾಷಿಕ ಸಿದ್ಧಾಂತಗಳು ಮಂಡನೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ನಾವು ಪ್ರಾರಂಭ ಮಾಡ್ತಕ್ಕಂಥದ್ದೇ ದಂಡಿಯಿಂದ. ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ದಂಡಿ ಹೇಳ್ತಾನಲ್ವಾ, ಭಾಷೆ ಎಂಬ ಬೆಳಕು ಇರದೇ ಇದ್ದಿದ್ದರೆ ಈ ಜಗವೆಲ್ಲ ಕತ್ತಲೆಯಿಂದ ಕೂಡಿರ್ತಾ ಇತ್ತು ಎಂತಕ್ಕಂಥದ್ದು. ಇದನ್ನ NET ಸಾಕಷ್ಟು KSET ಎಕ್ಸಾಮ್ಸ್ ಗಳಲ್ಲೂ ಕೂಡ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಭಾಷೆ ಎಂಬುದು ಒಂದು ಬೆಳಕು ಎನ್ನುವ ಅವರ ಒಂದು ಸ್ಟೇಟ್ಮೆಂಟ್ ಸುಮ್ನೆ ಅಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಭಾಷೆ ಎಂಬ ಬೆಳಗದೇ ಇದ್ದಿದ್ರೆ ಇಡೀ 3 ಲೋಕವೆಲ್ಲವೂ ಕತ್ಲೆಯಿಂದ ಕೂಡಿರ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಕುತ್ಕೊಳ್ಳೋದು, ಮಲ್ಗೋದು, ಚಿಂತಿಸೋದು, ಆಲೋಚನೆ ಮಾಡ್ತಕ್ಕಂಥದ್ದು, ತನ್ನ ಬಯಕೆಗಳನ್ನ ತಿಳಿಸ್ತಕ್ಕಂಥದ್ದು, ಮಲಗುವುದು, ಕನಸುಗಳನ್ನ ಕಾಣ್ತಕ್ಕಂಥದ್ದು ಎಲ್ಲವೂ ಕೂಡ ಭಾಷೆಯಲ್ಲಿಯೇ. ಹಾಗಾಗಿ ಇಂತಹ ಭಾಷೆಯ ಮಹತ್ವ ಹಲವಾರು ಜನರಿಗೆ ಗೊತ್ತಿರ್ಲಿಲ್ಲ. ಹಾಗೆಯೇ ಈ ಭಾಷೆ ಆಡು ನುಡಿ ಮತ್ತು ಬರಹದ ರೂಪ ಅದು ಕೂಡ ಇದೆ ನಿಮಗೆ. ಆಡು ಮಾತು ಮತ್ತು ಲಿಪಿ ಅಂತ ಹೇಳಿ. ಆಡು ಮಾತು ಮತ್ತು ಲಿಪಿ ಪ್ರಾರಂಭಿಕ ಹಲವಾರು ವಿದ್ವಾಂಸರು ಏನ್ ಭಾವಿಸಿದ್ರು ಅಂತ ಹೇಳಿದ್ರೆ ಬರವಣಿಗೆಯ ಭಾಷೆಗೆ ಮೂಲ ಅಂತೇಳಿ. ಆದರೆ ಬರವಣಿಗೆ ಅಲ್ಲ, ಆಡು ಮಾತೆ ಮೊದಲು, ತದನಂತರದಲ್ಲಿ ಬರವಣಿಗೆ ಎಂಬತಕ್ಕಂಥದ್ದನ್ನ ನಾವು ನೋಡಬಹುದು. ಇಂತಹ ಭಾಷೆಯ ಬಗೆಗಿನ ಅಧ್ಯಯನ ಅಂತ ಹೇಳಿದ್ರೆ ತುಂಬಾ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಮನುಷ್ಯನು ಕೂಡ ಒಂದು ಪ್ರಾಣಿ. ಇಂಥ ಹಲವಾರು ವೈವಿಧ್ಯಮಯ ಜೀವಿಗಳು ಮತ್ತು ಪ್ರಾಣಿ ಸಂಕುಲಗಳು ಇದ್ದರೂ ಕೂಡ ಈ ಭಾಷೆ ಇರ್ತಕ್ಕಂಥದ್ದು ಮಾನವನಿಗೆ ಮಾತ್ರ ವಿಶೇಷವಾಗಿ ಇರ್ತಕ್ಕಂಥದ್ದು. ವೈವಿಧ್ಯಮಯವಾಗಿರ್ತಕ್ಕಂತಹ ಧ್ವನಿ ವ್ಯವಸ್ಥೆ ಭಾಷೆ ಮನುಷ್ಯನಿಗೆ ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಹಲವಾರು ವಿದ್ವಾಂಸರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಎಂತಹ ಬುದ್ಧಿವಂತ ಕೋತಿಯನ್ನ, ಬುದ್ಧಿವಂತ ಪ್ರಾಣಿ ಚಿಂಪಾಂಜಿಗಳನ್ನ ಟ್ರೈನ್ ಅಪ್ ಮಾಡಿದ್ರು ಕೂಡ ನಾವು ಮನುಷ್ಯನ ಭಾಷಿಕ ಸಂಕೇತಗಳು, ಧ್ವನಿ ಸಂಕೇತಗಳನ್ನ ಹೊರಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ
ವೈವಿಧ್ಯಮಯವಾಗಿರ್ತಕ್ಕಂತಹ ಧ್ವನಿ ಸಂಕೇತಗಳು ಮನುಷ್ಯನಿಗೆ ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಭಾಷೆ ಎಂಬತಕ್ಕಂಥದ್ದು ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ನಿಮ್ಗೆಲ್ಲ ಗೊತ್ತಿದೆ. ಭಾಷೆ ಪ್ರಾರಂಭಿಕ ಸಿದ್ಧಾಂತಗಳೆಲ್ಲ ಮಂಡನೆ ಮಾಡಿರ್ತಕ್ಕಂಥದ್ದೆಲ್ಲವೂ ಭಾಷೆ ಭಾಷೆ ಎಂಬತಕ್ಕಂಥದ್ದು ದೈವ ಸೃಷ್ಟಿ ಅಂತ. ಇದಕ್ಕೆ ಬಹಳ ಆ ಇದಿದೆ, ಹಿನ್ನೆಲೆ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಮನುಷ್ಯನ ಆದಿಮಾನವನಾಗಿರ್ತಕ್ಕಂಥ ಮನುಷ್ಯನಿಗೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇರ್ಲಿಲ್ಲ. ಆ ಕಾರಣಕ್ಕಾಗಿ ಪ್ರಕೃತಿಯಲ್ಲಿ ನಡೀತಕ್ಕಂಥ ವೈವಿಧ್ಯತೆಗಳು ಎಲ್ಲದಕ್ಕೂ ಕೂಡ ದೇವರೇ ಕಾರಣ ಎಂಬತಕ್ಕಂಥದ್ದನ್ನ ಕಂಡ್ಕೊಂಡ. ದೇವರನ್ನ ಯಾವಾಗಿಂದ ಕಂಡ್ಕೊಂಡೋ ಅವಾಗಿಂದ ಎಲ್ಲವನ್ನೂ ದೈವತ್ವಕ್ಕೆ ಆರೋಪಿಸ್ಲಿಕ್ಕೆ ತೊಡಗದ. ಹಾಗಾಗಿ ಭಾಷೆ ದೈವತ್ವದಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳಿ ಪ್ರಾರಂಭಿಕವಾಗಿ ಅನುಕರಣ ಸಿದ್ಧಾಂತ, ದೈವ ಮೂಲ ಸಿದ್ಧಾಂತ ಇವೆಲ್ಲವೂ ಕೂಡ ಇವುಗಳನ್ನೇ ತಿಳಿಸ್ತವೆ. ಆದರೆ ಭಾಷೆ ಎಂಬತಕ್ಕಂಥದ್ದು ಅದು ಮಾನವರಿಂದ ಪಡೆದಿರ್ತಕ್ಕಂಥದ್ದಲ್ಲ. ತದನಂತರದಲ್ಲಿ ಸಿದ್ಧಾಂತಗಳು ಅವುಗಳನ್ನೆಲ್ಲ ಟ್ರೈನ್ ಅಪ್ ಮಾಡಿದ್ದು ನೀವೆಲ್ಲ ನೋಡಿರ್ತೀರಿ. ಇಂಗ್ಲಿಷ್ ಅಲ್ಲಿ ಟಾರ್ಜನ್ ಎಂಬತಕ್ಕಂಥ ಒಂದು ಮೂವಿ ಇದೆ. ಒಬ್ಬ ಮಗು ಚಿಕ್ಕವನಿದ್ದಾಗ ಕಾಡಿನಲ್ಲಿ ಕಳೆದೋಗುತ್ತೆ. ಚಿಕ್ಕವನಿದ್ದಾಗಲೇ ಕಾಡಿನಲ್ಲಿ ಕಳೆದೋಗುತ್ತೆ. ಆ ಮಗು ಪ್ರಾಣಿಗಳ ಜೊತೆಗೆ ಬೆಳೀತದೆ. ಪ್ರಾಣಿಗಳ ಜೊತೆಗೆ ಬೆಳೀತಾ 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 ಅದು ಯಾವುದೇ ರೀತಿಯ ಭಾಷೆಗಳನ್ನ ಆಡೋದಿಲ್ಲ. ಅಲ್ಲಿರ್ತಕ್ಕಂಥ ಪ್ರಾಣಿಗಳ ಕೂಗುಗಳನ್ನ ಅನುಕರಣೆ ಮಾಡ್ತಾ ಇದ್ದ. ಹಾಗಾಗಿ ಭಾಷೆ ಎಂಬತಕ್ಕಂಥದ್ದು ಕಲಿತ ಪ್ರಕ್ರಿಯೆ, ಅದು ದೈವದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ. ಯಾವ ಮಗು ಯಾವ ಪರಿಸರದಲ್ಲಿ ಬೆಳುತ್ತೋ, ಯಾರ ಜೊತೆಗೆ ಬೆಳೆಯುತ್ತದೋ ಅಂತಹ ಭಾಷೆಯನ್ನ ಮಗು ಕಲಿತದೆ ಎಂಬತಕ್ಕಂಥದ್ದನ್ನ ವಿದ್ವಾಂಸರು ತದನಂತರದಲ್ಲಿ ಕಂಡುಕೊಳ್ತಾರೆ. ದೈವ ಮೂಲ ಸಿದ್ಧಾಂತದವರು ಹಲವಾರು ವಾದಗಳನ್ನ ಮಾಡಿ ತದನಂತರದಲ್ಲಿ ಒಪ್ಕೊಳ್ತಾರೆ, ಇಲ್ಲ ಇದು ಮನುಷ್ಯನ ಕಲಿತ ಪ್ರಕ್ರಿಯೆ ಅಂತ ಹೇಳಿ. ಹಾಗಾಗಿ ತನ್ನ ಅನಿಸಿಕೆ ಮತ್ತು ಭಾಷೆ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ ತನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಭಾಷೆ ಬೇಕಾಯ್ತು. ಸಂಕೇತಗಳು ಕೂಡ ಭಾಷೆಯನ್ನ ತಿಳಿಸ್ತವೆ. ಅಂದ್ರೆ ಸಿಳ್ಳೆ ಹಾಕೋದಾಗಿರ್ಬೋದು, ಚಪ್ಪಾಳೆ ತಟ್ಟೋದಾಗಿರ್ಬೋದು, ಕೈ ಬೀಸೋದಾಗಿರ್ಬೋದು, ಬೆರಳು ತೋರ್ಸೋದು, ಚಿಟ್ಕೆ ಹಾಕೋದು, ಇವೆಲ್ಲವೂ ಕೂಡ ಇದ್ರೂ ಸಮರ್ಪಕವಾಗಿ ನಾವು ಭಾಷೆಯನ್ನ ಮಾತನಾಡುವ ಮೂಲಕ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತನಾಡದೆ ಏನೇನು ಇದರಲ್ಲಿ ಒಂದೂವರೆ ಗಂಟೆಯಲ್ಲಿ ನಾವು ಎಲ್ಲವನ್ನ ಹೇಳಲಿಕ್ಕಾಗಲ್ಲ. ಬಹಳ ದೊಡ್ಡ ವ್ಯಾಪ್ತಿ ಆಗಿರೋ ಕಾರಣಕ್ಕೆ ಇದನ್ನ ನಾನು ಏನೇನ್ ಇಂಪಾರ್ಟೆಂಟ್ ಕೇಳ್ತಾರೆ, ಏನೇನ್ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತೀನಿ. ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನ ಅಭಿವ್ಯಕ್ತಗೊಳಿಸುವ ಮಹತ್ ಸಾಧನವೇ ಭಾಷೆ ಅಂತ ಹೇಳಿ ಪ್ಲೇಟೋ ಮೊದಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ, ಗ್ರೀಕಿನ ತತ್ವಜ್ಞಾನಿ. ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನ ಅಭಿವ್ಯಕ್ತಗೊಳಿಸುವ ಮಹತ್ ಸಾಧನ ಭಾಷೆ. ನಾವು ಮಾತನಾಡ್ತಕ್ಕಂಥ ಭಾಷೆ ಹಲವಾರು ಧ್ವನಿ ಸಂಕೇತಗಳನ್ನ ಅದು ಒಳಗೊಂಡಿರ್ತಕ್ಕಂಥದ್ದು. ಹಾಗೆ 17-18 ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಫೇಮಸ್ ಕೊಟೇಶನ್ಸ್ ಗಳನ್ನ ಕೇಳ್ತಿರ್ತಾರೆ NET ಅಲ್ಲಿ. ಅದರಲ್ಲಿಯೂ ಕೂಡ ಯಾರ್ದಪ್ಪ ಅಂತ ಹೇಳಿದ್ರೆ ಫರ್ಡಿನೆಂಡ್ ಡಿ ಸಸೂರ್ ಅವರ ಹೇಳಿಕೆಯನ್ನು ಕೂಡ ಹಲವಾರು ಬಾರಿ ಕೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಎಡ್ವರ್ಡ್ ಸಪೀರ್ ಎಂಬತಕ್ಕಂಥ ಒಂದು ಕೂಡ ಸ್ಟೇಟ್ಮೆಂಟ್ ಅನ್ನ ಕೇಳಿದ್ದಾರೆ. ಎಡ್ವರ್ಡ್ ಸಪೀರ್ ಈ ರೀತಿಯಲ್ಲಿ ಹೇಳ್ತಾನೆ, ತಮ್ಮ ಭಾವನೆಗಳನ್ನ, ಭಾವಾವೇಶಗಳನ್ನ, ಬಯಕೆಗಳನ್ನ ಸ್ವಪ್ರೇರಿತ ಧ್ವನಿ ಸಂಕೇತಗಳಿಂದ ಮನುಷ್ಯ ಇನ್ನೊಬ್ಬರಿಗೆ ತಿಳಿಸುವ ಮಹತ್ ಸಾಧನವೇ ಭಾಷೆ ಅಂತ ಹೇಳಿ ಹೇಳ್ತಾನೆ. ಈ ಒಂದೊಂದು ಸ್ಟೇಟ್ಮೆಂಟ್ ಬಗ್ಗೆನೂ ಸುಮಾರು ಅರ್ಧ ಗಂಟೆ ಮಾತಾಡಬಹುದು ಅಂತಂತ ಸ್ಟೇಟ್ಮೆಂಟ್ ಗಳನ್ನ ದೊಡ್ಡ ವಿದ್ವಾಂಸರು ಕೊಡ್ತಾರೆ. ನಮ್ಮ ಭಾವನೆಗಳನ್ನ ನೋಡ್ರಿ, ಬಹಳ ಮುಖ್ಯವಾಗಿ ತನ್ನ ಅನಿಸಿಕೆಗಳನ್ನ, ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ತುಡಿತಗಳನ್ನ ಹೇಳಲಿಕ್ಕೆ, ಭಾವಾವೇಶಗಳನ್ನ ಹೇಳಲಿಕ್ಕೆ, ತನ್ನ ಬಯಕೆಗಳನ್ನ ತಿಳಿಸ್ಲಿಕ್ಕೆ ಭಾಷೆ ಸ್ವಪ್ರೇರಿತ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸ್ವಪ್ರೇರಿತ, ನಾನು ಏನನ್ನ ಮಾತಾಡ್ಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ನಿರ್ಧರಿತ ಆಗಿರ್ತದೆ. ಇದನ್ನ ಇತ್ತೀಚಿನ ಭಾಷಾ ವಿಜ್ಞಾನಿ ನೋಮ್ ಚೋಮ್ಸ್ಕಿ ಅವರು ಒಂದು ಭಾಷಿಕ ಸಿದ್ಧಾಂತವನ್ನೇ ತಗೊಂಡು ಬಂದಿದ್ದಾರೆ. ಭಾಷೆ ಎಂಬತಕ್ಕಂಥದ್ದು ಯಾವಾಗಿನಿಂದ ಆರಂಭ ಆಯ್ತು, ನಾನು ಸಾಂದರ್ಭಿಕವಾಗಿ ಅಲ್ಲಲ್ಲಿ ತಗೊಳ್ತಾ ಇರ್ತೀನಿ ಅದನ್ನ. ಆಧುನಿಕ ಚಿಂತನೆಗಳನ್ನ ಇತ್ತೀಚೆಗೆ NET ಅಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ ನೋಮ್ ಚೋಮ್ಸ್ಕಿ ಅವರು ಹೇಳ್ತಾರೆ, ಮನುಷ್ಯನ ಆಂತರಿಕ ಸಿಗ್ನಲ್ಸ್ಗಳು, ವಿಮಾನದಲ್ಲಿ ಯಾವ ರೀತಿಯ ಬ್ಲಾಕ್ ಬಾಕ್ಸ್ ಇರ್ತದೋ ಆ ರೀತಿಯ ಒಂದು ವ್ಯವಸ್ಥೆ ಮಾನವನ ಆಂತರಂಗಿಕವಾಗಿಯೇ ಅದು ಇರ್ತದೆ. ಅದು ಈ DNA ಅಲ್ಲೂ ಕೂಡ ಡಿಕೋಡ್ ಆಗಿರ್ತದೆ. ನಾವು ಏನನ್ನ ಮಾತನಾಡಬೇಕು,
ಯಾವುದನ್ನ ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಎಂತಕ್ಕಂಥದ್ದು. ಹಾಗಾಗಿಯೇ ಕೆಲವೊಬ್ರು ಅಸಂಬದ್ಧವಾಗಿ ಮಾತನಾಡ್ತಕ್ಕಂಥವ್ರಿಗೆ ನಾವು ಹೇಳ್ತಾ ಇರ್ತೀವಿ, ಏನ್ ಹುಚ್ಚಾಗಿಚ್ಚಾದೇನೋ ನೀನು ಅಂತ ಹೇಳಿ. ಹಾಗಾಗಿ ಇಂತಹ ಆಧುನಿಕ ಅವನ ನೋಮ್ ಚೋಮ್ಸ್ಕಿ ಬಗ್ಗೆ ಹೇಳೋದಾದ್ರೆ, ನೋಮ್ ಚೋಮ್ಸ್ಕಿ ಅವರು ಹಲವಾರು ಸಿದ್ಧಾಂತಗಳನ್ನ ವಿಜ್ಞಾನಿಗಳು ಈಗಿನ AI ಅಲ್ಲೂ ಯೂಸ್ ಮಾಡ್ಕೊಂಡಿದ್ದಾರೆ. ಟೆಕ್ನಾಲಜಿಯಲ್ಲಿ ಜಾವಾ, ಪೈಥಾನ್ ಮುಂತಾದ ಹಲವಾರು ಸಾಫ್ಟ್ವೇರ್ಗಳಲ್ಲೂ, ಆಲ್ಗರಿದಮ್ಗಳಲ್ಲೂ ಕೂಡ ಅವನ ಸಿದ್ಧಾಂತಗಳನ್ನ, ಅಭಿಪ್ರಾಯಗಳನ್ನ, ಈ ರೀತಿ ಅವರ ಭಾಷಿಕ ತಿಳುವಳಿಕೆಗಳನ್ನ ನೋಡಿ ನಮ್ಮ ಈ ಜಗತ್ತು ಇಷ್ಟೊಂದು ಮುಂದುವರಿಯಲಿಕ್ಕೆ ಕಾರಣವೂ ಕೂಡ ಭಾಷೆ. ಇದ್ ನೋಡ್ರಿ, ದಂಡಿಯ ಹೇಳಿಕೆಯನ್ನ ಹೇಗೇನ್ ತಗೋಬೇಕಾಗತ್ತೆ ನಾವು. ಯಾಕೆ ಅಂತ ಹೇಳಿದ್ರೆ, ಜಗತ್ತು ಬೆಳಿಬೇಕು ಅಂತ ಹೇಳಿದ್ರೆ ಅಕ್ಷರ ಜ್ಞಾನ ಬೆಳಿಬೇಕು. ಅಕ್ಷರ ಜ್ಞಾನ ಭಾಷಿಕವಾಗಿ ಬೆಳೆದ್ರೆ, ಭಾಷಿಕ ಸಂಕೇತಗಳು ಬೆಳೆದ್ರೆ ಮಾತ್ರ ಅಕ್ಷರ ಜ್ಞಾನವು ಬೆಳಿತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗಾಗಿ ಇಂತಹ ಚಿಂತನೆಗಳೆಲ್ಲವೂ ಭಾಷೆಯ ಬೆಳವಣಿಗೆಗೆ ಕಾರಣ ಆಗ್ತವೆ ಎಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಐಸ್ಲರ್ ಎಂತಕ್ಕಂಥದ್ದು ಒಂದ್ಸಲ ಕೇಳಿದ್ದಾರೆ, ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯ ಭಾಷೆ ಅಂತೇಳಿ. ಇದನ್ನ ಹಲವಾರು ಜನ ವಿರೋಧಿಸ್ತಾರೆ ಕೂಡ. ಮನಸ್ಸಿರ್ತಕ್ಕಂತಹ ಯಾವುದೇ ಪ್ರಾಣಿಯ ಅನುಭವಗಳ, ಇಲ್ಲಿ ಯೂಸ್ ಮಾಡ್ತಕ್ಕಂತಹ ವರ್ಡ್ ಇದೆಯಲ್ಲ, ಯಾವುದೇ ಪ್ರಾಣಿಯ ಅಂತ. ಮನುಷ್ಯನಲ್ಲಿ ಆಲೋಚನೆ ಮಾಡ್ತಕ್ಕಂತಹ, ವಿಚಾರ ಮಾಡ್ತಕ್ಕಂಥ ಶಕ್ತಿ ಇದೆ, ಆದ್ರೆ ಪ್ರಾಣಿಗಳಲ್ಲಿ ಆ ವಿಚಾರ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾತನಾಡ್ಬೋದು, ಆದ್ರೆ ಪ್ರಾಣಿಗಳು ಎಷ್ಟೇ ಬುದ್ಧಿವಂತರು ಇದ್ರೂ ಕೂಡ ಮಾತನಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಆಗ್ಲೇನೆ ಹೇಳ್ದೆ. ಇನ್ನು ಮಾರ್ಟಿ, ನಮ್ಮ ಅಂತರಾಳದ ಸ್ಥಿತಿಯನ್ನ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಉಚ್ಚರಿತ ಧ್ವನಿಗಳ ಮೂಲಕ ಅಭಿವ್ಯಕ್ತಗೊಳಿಸುವ ಮಹತ್ ಸಾಧನವೇ ಭಾಷೆ ಎಂತಕ್ಕಂತಹ ಅಭಿಪ್ರಾಯವನ್ನ ಕೊಡ್ತಾನೆ. ಭಾಷೆ ಕೇವಲ ಒಂದು ಧ್ವನಿ ಪ್ರಪಂಚ ಮಾತ್ರ ಅಲ್ಲ, ಅದೊಂದು ಸಂದರ್ಭಕ್ಕೆ ಅನುಗುಣವಾಗಿ ರೂಪುಗೊಂಡಿರ್ತಕ್ಕಂತ ಒಂದು ವ್ಯವಸ್ಥೆ ಅಂತಾನು ಕೂಡ ಹೇಳ್ತಾರೆ. ನೋಡ್ರಿ, ಪ್ರಾಚೀನ ಮಾನವನಲ್ಲಿ ಬಯಕೆಗಳು ಸೀಮಿತವಾಗಿದ್ವು. ಆ ಕಾರಣಕ್ಕಾಗಿ ಅವನು ಮಾತನಾಡ್ತಕ್ಕಂಥ ಧ್ವನಿ ಸಂಕೇತಗಳು ಸೀಮಿತವಾಗಿದ್ವು. ತಿಂತೀನಿ, ಕುಡಿತೀನಿ, ಮಾಡ್ತೀನಿ, ಅಲ್ಲೋಗೋಣ ಇಲ್ಲೋಗೋಣ, ಈ ತರಹದ, ಅಂದ್ರೆ ನಾನು ಕನ್ನಡದ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲಾ ಭಾಷಿಕ ಸಂದರ್ಭಗಳು ಇದೇ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಬೇರೆ ಬೇರೆ ಭಾಷಿಕ ಸಂದರ್ಭಗಳಲ್ಲೂ ಕೂಡ ಇದು ಅನ್ವಯ ಆಗ್ತದೆ. ಹಾಗಾಗಿ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಮಾತಾಡ್ತೇವೆ. ತರಗತಿ ಸನ್ನಿವೇಶದಲ್ಲಿ ಬೇರೆ ತರಹದ ಮಾತುಕತೆಗಳಿರ್ತವೆ, ನಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಲ್ಲಿ ಬೇರೆ ತರಹದ ಮಾತುಕತೆಗಳು ಇರ್ತವೆ, ಮನೆಯ ವಾತಾವರಣದಲ್ಲಿ ಬೇರೆ ಮಾತುಕತೆಗಳಿರ್ತವೆ, ಮನೆಯಲ್ಲಿಯೂ ಕೂಡ ಬೇರೆ ಬೇರೆ ಸಂದರ್ಭಗಳಿಗೆ ಅನುಗುಣವಾಗಿ ಬಹಳ ಗಹನವಾಗಿರ್ತಕ್ಕಂಥ ವಿಚಾರಗಳನ್ನ ಮಾಡುವ ಸಂದರ್ಭದಲ್ಲಿ ಮಾತನಾಡ್ತಕ್ಕಂತಹ ಭಾಷಿಕ ಸಂದರ್ಭಗಳೇ ಬೇರೆ ಆಗ್ತದೆ. ಹಾಗಾಗಿ ಇವುಗಳನ್ನೆಲ್ಲ ನಾವು ಗಮನಿಸಬೇಕಾಗ್ತದೆ. ಇದು ಸಂದರ್ಭಕ್ಕೆ ಅನುಗುಣವಾಗಿ ರೂಪುಗೊಂಡಿರ್ತಕ್ಕಂಥ ವ್ಯವಸ್ಥೆ. ಇತ್ತೀಚೆಗೆ ನೋಡ್ಬೋದು ನೀವು ಕೊರೋನಾ, ನಾನು ಇದನ್ನ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದಕ್ಕೆ ಹೇಳಿದೆ ಪ್ರಾರಂಭದಲ್ಲಿ, ಇದು 1 ಗಂಟೆ 1.5 ಗಂಟೆಯಲ್ಲಿ ಮಾತನಾಡ್ತಕ್ಕಂಥ ಮ್ಯಾಟ್ರ್ ಅಲ್ಲ ಅಂತೇಳಿ. ಹಾಗಾಗಿ ಸಾಧ್ಯವಾದಷ್ಟು ಇದ್ ಮಾಡ್ಲಿಕ್ಕೆ ಮಾತಾಡೋಣ. ಒಂದು ಚಿತ್ತಸ್ಥಿತಿಯನ್ನ ಅರಿತುಕೊಳ್ಳಿಕ್ಕೆ ಸಹಾಯ ಆಗ್ತಕ್ಕಂತಹ, ಸಹಾಯ ಮಾಡ್ಕೊಳ್ಳಿಕ್ಕೆ ಈ ವ್ಯವಸ್ಥೆ ಬೇಕಾಗ್ತದೆ. ನೋಡ್ರಿ, ಪ್ರಾಚೀನ ಮಾನವನ ಚಿತ್ತಸ್ಥಿತಿ ಏನಿತ್ತು ಬಹಳ ಸೀಮಿತವಾಗಿತ್ತು ಮತ್ತು ಬಹಳ ಬೌದ್ಧಿಕವಾಗಿ. ಇತ್ತೀಚೆಗೆ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಅಂತಕ್ಕಂಥ ಪದ ಬಂತು. ಸಂದರ್ಭಕ್ಕೆ ಅನುಗುಣವಾಗಿ ಅನ್ನೋದಕ್ಕೆ ನಾನು ಇದನ್ನ ತಿಳಿಸ್ತಾ ಇದ್ದೀನಿ. ಕೊರೋನಾ ಅಂತಕ್ಕಂಥ ಒಂದು ವರ್ಡ್ ನಮಗ್ ಗೊತ್ತೇ ಇರ್ಲಿಲ್ಲ, ಅದು ಸಂದರ್ಭಕ್ಕೆ ಅನುಗುಣವಾಗಿ ಬಂತು. ವಿಜ್ಞಾನಿಗಳು ಕಂಡಿಡಿದ್ರು, ಅದು ನಮ್ಮ ಪದಕೋಶದಲ್ಲಿ ಸೇರ್ಕೊಂಡು. ನಮ್ಮಲ್ಲಿ ರೈಲ್ ಇರ್ಲಿಲ್ಲ, ಲಾರಿ ಇರ್ಲಿಲ್ಲ, ಬಸ್ ಇರ್ಲಿಲ್ಲ, ಅವೆಲ್ಲವೂ ಬೇರೆ ಬೇರೆ ಭಾಷೆಯಿಂದ ಬಂದಿರ್ತಕ್ಕಂಥ ಪದಗಳು. ನೋಡ್ರಿ, ಮನುಷ್ಯನ ಅವಶ್ಯಕತೆಗಳು ಹೆಚ್ಚಾದಂತೆ ಭಾಷಿಕ ಬೆಳವಣಿಗೆಯೂ ಕೂಡ ಅದರ ಜೊತೆಗೆ ಬೆಳವಣಿಗೆ ಆಗ್ತಾ ಬರುತ್ತೆ ಅನ್ನುವ ಸಂದರ್ಭಕ್ಕೋಸ್ಕರ ಈ ಸನ್ನಿವೇಶವನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಮುಂತಾದ ವಿದ್ವಾಂಸರು ಎಲ್ಲರೂ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಅದೇ ರೀತಿ ಸ್ಟೂರ್ಟೆವಾಂಟ್ ಮತ್ತು ಬ್ಲಾಕ್ ಮತ್ತು ಟ್ರೇಗರ್ ಎಂತಕ್ಕಂಥವ್ರು, ಇವರ ಹೇಳಿಕೆ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟರರಿ ವೋಕಲ್ ಸಿಂಬಲ್ಸ್ ಬೈ ವಿಚ್ ಮೀನ್ಸ್ ಮೆಂಬರ್ಸ್ ಆಫ್ ಎ ಸೊಸೈಟಿ ಆಕ್ಟ್ ಅಂಡ್ ರಿಯಾಕ್ಟ್. ನೋಡ್ರಿ, ಆಕ್ಟ್ ಅಂಡ್ ರಿಯಾಕ್ಟ್ ಎಂತಕ್ಕಂಥ ಹೇಳಿಕೆ ಆಗಿರಬಹುದು. ಅದನ್ನೇ ನಮ್ಮ ಸ್ಟೂರ್ಟೆವಾಂಟ್ ರವರ ಹೇಳಿಕೆಯನ್ನ ಬ್ಲಾಕ್ ಅಂಡ್ ಟ್ರೇಗರ್ ಅವರು ಈ ರೀತಿ ಹೇಳ್ತಾರೆ: ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್ ಆಫ್ ಆರ್ಬಿಟರರಿ ವೋಕಲ್ ಸಿಂಬಲ್ಸ್ ಬೈ ಮೀನ್ಸ್ ಆಫ್ ವಿಚ್ ಎ ಸೋಷಿಯಲ್ ಗ್ರೂಪ್ ಆಪರೇಟ್ಸ್ ಎಂತಕ್ಕಂಥ ಬ್ಲಾಕ್ ಮತ್ತು ಟ್ರೇಗರ್ ಅವರ ಹೇಳಿಕೆಯನ್ನ ವಿಶ್ಲೇಷಿಸಿದರೆ, ಇವರ ಇಬ್ಬರ ಹೇಳಿಕೆಯ ಮೇಲೆ ಇಡೀ ಭಾಷಿಕ ವೈಲಕ್ಷಣಗಳು ನಿಂತಿರ್ತಕ್ಕಂಥದ್ದು. ಇವರ ಅಭಿಪ್ರಾಯಗಳು ವೈಜ್ಞಾನಿಕ ಚಿಂತನೆಗೆ ಬಹಳ ನಿಯರೆಸ್ಟ್ ಆಗಿರ್ತಕ್ಕಂಥದ್ದು. ಇವರ ಇಬ್ಬರ ವೈಜ್ಞಾನಿಕ ಚಿಂತನೆಗಳಿಗೆ
ಆಧಾರವಾಗಿ ನಾವು ಈ ರೀತಿಯಲ್ಲಿ ನೋಡಬಹುದು. ಅದನ್ನ ಭಾಷೆ ಎಂತಕ್ಕಂಥದ್ದು ಒಂದು ವ್ಯವಸ್ಥೆ. ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್. ಭಾಷೆ ಎಂತಕ್ಕಂಥದ್ದು ಸಂಕೇತಗಳ ಒಂದು ವ್ಯವಸ್ಥೆ. ಎ ಸಿಸ್ಟಮ್ ಆಫ್ ಸಿಂಬಲ್ಸ್. ಭಾಷೆ ಉಚ್ಚರಿತ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ. ಎ ಸಿಸ್ಟಮ್ ಆಫ್ ವೋಕಲ್ ಸಿಂಬಲ್ಸ್. ಭಾಷೆ ಯಾದೃಚ್ಛಿಕ ಉಚ್ಚರಿತ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ. ಎ ಸಿಸ್ಟಮ್ ಆಫ್ ಆರ್ಬಿಟರರಿ ವೋಕಲ್ ಸಿಂಬಲ್ಸ್. ನೋಡ್ರಿ, ಈ ಆರ್ಬಿಟರರಿ ಬಗ್ಗೆ ನಿಮಗೆ ಸಸ್ಸೂರಿಯನ್ ಚಿಂತನೆಗಳನ್ನ ಫರ್ಡಿನಂಡ್ ಡಿ ಸಸ್ಸೂರನ ಚಿಂತನೆಗಳು ಮಾತಾಡ್ಬೇಕಾದ್ರೆ ಆರ್ಬಿಟರರಿನೆಸ್ ಏನು ಅಂತೇಳಿ ನಾನು ಹೇಳ್ತೇನೆ ಮುಂದೆ. ಅಲ್ಲಿವರೆಗೂ ಮುಂದೆ ಮಾತಾಡೋಣ. ಇಂಥ ಭಾಷೆಯನ್ನ ಬಳಸ್ಕೊಂಡು ಸಮಾಜ ಪರಸ್ಪರ ವ್ಯವಹಾರವನ್ನ ಮಾಡ್ತದೆ ಮತ್ತು ಸಹಕರಿಸ್ತದೆ ಕೂಡ. ಇಂತಹ ಭಾಷಿಕ ವ್ಯವಸ್ಥೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ಕರಿತೀವಿ. ಯಾದೃಚ್ಛಿಕತೆ ಅಂತ ಹೇಳಿದ್ರೆ ಆರ್ಬಿಟರಿನೆಸ್, ಆಗ್ಲೇ ಹೇಳಿದ್ನಲ್ಲ ಅದು. ಅದನ್ನ ಸಸ್ಸೂರ್ ಬಹಳ ಡೀಟೇಲ್ ಆಗಿ, ಫರ್ಡಿನಂಡ್ ಡಿ ಸಸ್ಸೂರ್ ತುಂಬಾ ವ್ಯಾಪಕವಾಗಿ ಹೇಳ್ತಾನೆ. ಭಾಷೆ ಉಚ್ಚರಿತ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ. ಇಡೀ ಭಾಷೆ ಉಚ್ಚರಿತ ಧ್ವನಿ ಸಂಕೇತಗಳನ್ನ ಒಳಗೊಂಡಿರ್ತದೆ. ಧ್ವನಿ ಅಂತ ಹೇಳಿದ್ರೆ ಏನು? ಧ್ವನಿ ಅಂತ ಏನಪ್ಪಾ ಹೇಳ್ತೀವಿ ಅಂತ ಹೇಳಿದ್ರೆ ಕನ್ನಡ ಅಂತ ಇದೆ. ಕನ್ನಡ ಕೇವಲ ನಮ್ಮ ಮೇಲ್ನೋಟಕ್ಕೆ ಫಿಸಿಕಲ್ ಸ್ಟ್ರಕ್ಚರ್ ಆಗಿ ಕಂಡ್ರೆ ಅದರಲ್ಲಿ ಕ, ಅ, ನ, ನ, ಅ, ಡ, ಅ ಎಂಬತಕ್ಕಂತಹ ಧ್ವನಿಗಳು ಅಡಕ ಆಗಿದಾವೆ. ಅವು ಕೂಡ ಒಂದು ವ್ಯವಸ್ಥಿತವಾಗಿ ಬರ್ತವೆ, ಆರ್ಡರ್ ವೈಸ್. ಅದು ಎಲ್ಲಾದ್ರೂ ಹಿಂದೆ ಮುಂದಾಗಿ ಬಂತು ಅಂತ ಹೇಳಿದ್ರೆ ಆ ವರ್ಡ್ಗೆ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ ಎಂತಕ್ಕಂಥದ್ದನ್ನ ನೋಡ್ತೇವೆ. ಹಾಗಾಗಿ ಒಂದು ವ್ಯವಸ್ಥೆಯನ್ನ ಅನುಸರಿಸಿ ಭಾಷೆ ಬರ್ತದೆ. ಅದನ್ನ ನಾವು ಬಹಳ ಮುಖ್ಯವಾಗಿ ನೋಡಬಹುದಾಗಿದೆ. ಹಾಗೆ ಇದಿಷ್ಟು ಕೂಡ ಭಾಷೆ ಅಂದ್ರೆ ಏನು, ಭಾಷಿಕ ವೈಲಕ್ಷಣಗಳ ಬಗ್ಗೆ ನಾವು ನೋಡಿದ್ವಿ. ಈಗ ಭಾಷೆ ಮತ್ತು ಉಪಭಾಷೆಗಳ ಬಗೆಗೆ ನೋಡೋಣ. ನಿಮಗಿರ್ತಕ್ಕಂತಹ ಸಿಲೆಬಸ್ ಅಲ್ಲಿ ವ್ಯಕ್ತಿ ಭಾಷೆ, ಉಪಭಾಷೆ ಇದೆ, ವ್ಯಕ್ತಿ ಭಾಷೆ ಇದೆ, ಭಾಷಿಕ ಬದಲಾವಣೆ, ಭಾಷಿಕ ಸ್ವೀಕರಣ, ಮಾತು ಮತ್ತು ಬರಹ ಅಂತ ಇದೆ. ಈಗ ವ್ಯಕ್ತಿ ಭಾಷೆ ಏನು ಅಂತ ಹೇಳಿದ್ರೆ ಒಂದೇ ಲೈನಲ್ಲಿ ಹೇಳ್ತೀನಿ. ಯಾವ ಒಬ್ಬ ವ್ಯಕ್ತಿ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾನೋ ಆ ಭಾಷೆ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಒಂದು ಭಾಷೆಯನ್ನ ಮಾತ್ರ ಮಾತನಾಡಲಿಕ್ಕೆ ಸಮರ್ಥನಾಗಿರ್ತಾನೆ. ಆ ಏಕಕಾಲದಲ್ಲಿ ಮಾತನಾಡಿದ್ರೂ ಕೂಡ ಆ ವ್ಯಕ್ತಿ ಯಾವ ಸಮುದಾಯ, ಯಾವ ಭಾಷಿಕ ಪಂಥದಿಂದ ಬಂದಿರತಕ್ಕಂಥವನು, ಯಾವ ಸಂಸ್ಕೃತಿಯನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥವನು, ಯಾವ ಜಾತಿ ಮತ್ತು ಸಮುದಾಯದಿಂದ ಬಂದಿದ್ದಾನೆ, ಅವನು ಯಾವ ವೃತ್ತಿಯನ್ನ ಒಳಗೊಂಡಿದ್ದಾನೆ ಅಂತಕ್ಕಂಥದ್ದು ಕೂಡ ವ್ಯಕ್ತಿ ಭಾಷೆಯ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರ್ತದೆ. ಈ ವ್ಯಕ್ತಿ ಭಾಷೆಯು ಕೂಡ ಹಲವಾರು, ನೋಡ್ರಿ, ಒಂದು ಸಲ ಉಚ್ಚಾರಣೆ ಮಾಡಿರ್ತಕ್ಕಂಥ ವರ್ಡ್ ಎಗೈನ್ ಅವನು ಉಚ್ಚಾರಣೆ ಮಾಡಿದಾಗ ಹಲವಾರು ವ್ಯತ್ಯಾಸಗಳಿಗೂ ಕೂಡ ಕಾರಣ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಇದನ್ನೇ ನಾವು ವ್ಯಕ್ತಿ ಭಾಷೆ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ತನ್ನ ಸಮುದಾಯದೊಂದಿಗೆ ಕಲಿತಕ್ಕಂತಹ, ತನ್ನ ಮಾತೃಭಾಷೆಯಾಗಿ ಕಲಿತಕ್ಕಂಥ ಒಂದು ಭಾಷೆ ಆದರೆ ತಾನು ಪರಿಸರದ ಭಾಷೆಯಾಗಿಯೂ ಹಲವಾರು ಭಾಷೆಗಳನ್ನ ಕಲಿತಕ್ಕಂಥದ್ದು ನೋಡ್ಬೋದು ಪ್ರಯತ್ನ ಪೂರ್ವಕವಾಗಿ. ಈಗ ನಾವು ಉಪಭಾಷೆಯ ಬಗ್ಗೆ ನೋಡೋಣ. ಉಪಭಾಷೆ ಏನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಹಲವಾರು ಉಪಭಾಷೆಗಳು ಇದಾವೆ. ಅದರಲ್ಲಿ ಪ್ರಾದೇಶಿಕ ಉಪಭಾಷೆಗಳು, ಸಾಮಾಜಿಕ ಉಪಭಾಷೆಗಳು ಕೂಡ ಇದಾವೆ. ಇದರಲ್ಲಿ ಪ್ರಾದೇಶಿಕ ಉಪಭಾಷೆಗಳು ಮತ್ತು ಸಾಮಾಜಿಕ ಉಪಭಾಷೆಗಳು ಬಹಳ ಮುಖ್ಯ ಆಗ್ತವೆ ನಮಗೆ. ಪ್ರಾದೇಶಿಕ ಉಪಭಾಷೆಗಳು ಅಂತ ಹೇಳಿದ್ರೆ ಕರಾವಳಿ ಕನ್ನಡ ಆಗಿರಬಹುದು, ಮೈಸೂರು ಕನ್ನಡ ಆಗಿರಬಹುದು, ಧಾರವಾಡ ಕನ್ನಡ ಆಗಿರಬಹುದು, ಹಾಗೆಯೇ ಬೀದರ್ ಕನ್ನಡ ಆಗಿರಬಹುದು ಮತ್ತು ಮಧ್ಯ ಕರ್ನಾಟಕದ ಕನ್ನಡ, ಶಿವಮೊಗ್ಗ ಕನ್ನಡ ಅಂತೇಳಿ ಇತ್ತೀಚೆಗೆ ಹಲವಾರು ಎಗೇನ್ ಒಳನುಡಿಗಳ ಪ್ರಭೇದಗಳನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಹಾಗೆ ಈ ಪ್ರಭೇದಗಳು ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನೆಲೆಸಿದ ಜನ ತಮ್ಮ ದಿನನಿತ್ಯದ ವ್ಯವಹಾರಕ್ಕಾಗಿ ಒಂದಲ್ಲ ಒಂದು ಭಾಷೆ ಬಳಸಲೇಬೇಕಾಗ್ತದೆ. ಆ ಭಾಷೆ ಆಡ್ತಕ್ಕಂಥ ಜನರ ನಡುವೆ ಸಂಪರ್ಕ ಮತ್ತು ವ್ಯವಹಾರಗಳು ಹೆಚ್ಚು ಹೆಚ್ಚು ನಡೀತಾ ಹೋದಂಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ ಭಾಷಿಕ ವ್ಯತ್ಯಾಸಗಳು ಸಾಕಷ್ಟು ಕಂಡು ಬರ್ತಾ ಹೋಗ್ತವೆ. ಅದರಲ್ಲಿ ಎಗೇನ್ ಬರುತ್ತೆ ಇಲ್ಲಿ ಪ್ರಾದೇಶಿಕ ವೈವಿಧ್ಯತೆಯಲ್ಲಿ, ಸಾಮಾಜಿಕ ವೈವಿಧ್ಯತೆಗಳಲ್ಲಿಯೂ ಕೂಡ. ಇದು ಏನಕ್ಕೆ ನಾವು ದ್ರವಿಡಿಯನ್ ಲಿಂಗ್ವಿಸ್ಟಿಕ್ಸ್ ಮಾತಾಡ್ಬೇಕಾದ್ರೂ ಕೂಡ ಇದನ್ನ ಮಾತನಾಡ್ತೇವೆ. ಏನಪ್ಪಾ ಅಂತ ಹೇಳಿದ್ರೆ ಭಾಷೆ, ಮೂಲ ದ್ರಾವಿಡ ಭಾಷೆ ಯಾವಾಗ ಡಿರೈವ್ ಆಯ್ತು, ದ್ರಾವಿಡ ಭಾಷೆ ಯಾವಾಗ ಡಿರೈವ್ ಆಯ್ತು, ಎಲ್ಲಿಂದ? ಸಿಂಧು ಪ್ರಾಂತ್ಯದಲ್ಲಿ ಇತ್ತು ನಮ್ಮ ದ್ರಾವಿಡ ಭಾಷೆ. ಪ್ರಾರಂಭದಲ್ಲಿ ಅದು ಸಂಸ್ಕೃತ ಜನ್ಯವಾಗಿತ್ತು ಅಂತ ಹೇಳಿ
ಹೇಳ್ತಾರೆ. ಆ, ಆದ್ರೆ ಅದು ಬಿದ್ದೋಗುತ್ತೆ ಆ ಸಿದ್ಧಾಂತ. ಸಂಸ್ಕೃತದಿಂದ ಡಿರೈವ್ ಆಗಿರ್ತಕ್ಕಂಥದ್ದು ಅಲ್ಲ ಅದು. ಅದೇ ಸ್ವತಂತ್ರ ಭಾಷೆ. ಭಾಷಾ ಕುಟುಂಬಗಳನ್ನ ನಾವು ನೋಡ್ತೇವೆ. ನಮ್ಮ ರೀತಿ ನಮ್ಮ ಮನೆತನಗಳಲ್ಲಿ ಒಂದು ಅವಿಭಕ್ತ ಕುಟುಂಬ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕಾಲಘಟ್ಟದಲ್ಲಿ ನಾವು ಜಮ್ಮು ಕಾಶ್ಮೀರದಲ್ಲಿ ಹೋಗಿ ನೆಲೆಸಿದ್ವಿ ಅಂತ ಹೇಳಿದ್ರೆ ಅನಿವಾರ್ಯ ಕಾರಣಗಳಿಗಾಗಿ ಅಲ್ಲಿನ ಭಾಷೆಯನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಾನು ಮಾತನಾಡ್ತೇನೆ ಕನ್ನಡವನ್ನ, ನನ್ನ ಮಗ ಅಲ್ಲಿನ ಪರಿಸರದಲ್ಲಿ ಶಾಲೆಯ ಸಂದರ್ಭದಲ್ಲಿ ಮಾತನಾಡುವಾಗ ಅಲ್ಲಿನ ಪರಿಸರದ ಭಾಷೆಯ ಸಾಕಷ್ಟು ಸೂಕ್ಷ್ಮ ಅಂಶಗಳನ್ನ ಅವನು ಅಭ್ಯಾಸ ಮಾಡ್ತಾನೆ, ಅಲ್ಲಿಂದ ಕೂಡ ಅಡಾಪ್ಟ್ ಮಾಡ್ಕೊಳ್ತಾನೆ. ನಾವು ಶಿವಮೊಗ್ಗ ಪರಿಸರದಲ್ಲಿ ನೋಡ್ರಿ, ನಾವು ದಾವಣಗೆರೆ ಮತ್ತು ದುರ್ಗಾ ಭಾಗದಲ್ಲಿ ಇರ್ತಕ್ಕಂಥವ್ರು ಶಿವಮೊಗ್ಗದಲ್ಲಿ ಸುಮಾರು ಒಂದು 8-10 ವರ್ಷ ಇದೀವಿ ಅಂತ ಹೇಳಿದ್ರೆ, ನಮಗ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಲ್ಲಿನ ಪ್ರಾದೇಶಿಕ ವೈವಿಧ್ಯದ ಹಲವಾರು ಪ್ರಭೇದಗಳು ನಮ್ಮ ಭಾಷಿಕ ನುಡಿಗಟ್ಟಿನಲ್ಲಿ ಸೇರ್ಕೊಳ್ತಕ್ಕಂಥದ್ದನ್ನು ನಾವು ಈ ಉದಾಹರಣೆಯಾಗಿ ನೋಡಬಹುದು. ಇಂಥ ಉದಾಹರಣೆಗಳನ್ನ ನೋಡ್ಕೊತಾ ಹೋದ್ರೆ ಸಾಕಷ್ಟು ಟೈಮ್ ವೇಸ್ಟ್ ಆಗ್ತದೆ, ಹಾಗಾಗಿ ಅದನ್ನ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಇಂಥ ಪ್ರಭೇದಗಳು ಭಾಷೆಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಅನೇಕ ಅಂಶಗಳು ಕಾರಣ ಆಗ್ತವೆ. ಅವುಗಳಲ್ಲಿ ಆ ಭಾಷೆ ಆಡ್ತಕ್ಕಂತಹ ಜನರ ಸಮಾಜ, ಸಂಸ್ಕೃತಿ, ವೃತ್ತಿ, ಜಾತಿ, ಧರ್ಮ, ವಾಣಿಜ್ಯ, ರಾಜಕೀಯ, ಆರ್ಥಿಕ, ಭೌಗೋಳಿಕ ಪರಿಸರ, ಸಾಹಿತ್ಯಿಕ ಮುಂತಾದ ಅಂಶಗಳು ಕೂಡ ಕಾರಣ ಆಗ್ತವೆ. ಇವುಗಳ ಜೊತೆಗೆ ಅನ್ಯ ಭಾಷಾ ಸಂಪರ್ಕವೂ ಕೂಡ ಸೇರ್ತದೆ. ಈಗಿನೂ ಹೇಳಿದೆ ನಾನು, ನಾವು ಅನ್ನಕ್ಕಾಗಿ ಬೇರೆ ಕಡೆಗೆ ಹೋದಾಗ ಅದನ್ನ ಕೆ.ಬಿ. ನಾರಾಯಣ್ ಅವರು ಅನ್ನದ ಭಾಷೆ ಅಂತ ಹೇಳಿ ಕರೀತಾರೆ. ಅದು ಬಹಳ ದೊಡ್ಡ ಕಾನ್ಸೆಪ್ಟ್ ಅದು. ಯಾವ ಭಾಷೆ ಎಲ್ಲಿಯವರೆಗೂ ಅನ್ನದ ಭಾಷೆ ಆಗೋದಿಲ್ಲವೋ ಆ ಭಾಷೆಗೆ ಉಳಿಗಾಲ ಇಲ್ಲ ಅಂತಾನು ಕೂಡ ತಮ್ಮ ಸ್ಟೇಟ್ಮೆಂಟ್ ಅನ್ನ ನೀಡ್ತಾರೆ. ಆ ಕಾರಣಕ್ಕಾಗಿ ಅನ್ಯ ಭಾಷಿಕ ಸಂಪರ್ಕದ ಕಾರಣದಿಂದಾಗಿ ಸಿಂಧು ಪ್ರಾಂತದಲ್ಲಿದ್ದಂತಹ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಎಲ್ಲಿಗೆ ದಕ್ಷಿಣ ದ್ರಾವಿಡ ದಕ್ಷಿಣದ ಕಡೆಗೆ ಏನ್ ಮಾಡ್ತವೆ, ಪ್ರಯಾಣವನ್ನ ಬೆಳೆಸಿ ಯಾವ ಯಾವ ಭಾಷೆಗಳು ಯಾವ ಯಾವ ಭಾಗದಲ್ಲಿ ಭಾಷಿಕ ಪ್ರಾಂತ್ಯಗಳು ನೆಲೆಗೊಳ್ತಾವೋ ಆಯಾಯ ಸಾಂದರ್ಭಿಕ ಸನ್ನಿವೇಶದಲ್ಲಿ ತಮ್ಮ ಜೊತೆಗೆ ಇದ್ದ ಇಲ್ಲಿನ ಜನರ ಸಂಪರ್ಕದೊಡನೆ ಸೇರಿ ಭಾಷಿಕ ವ್ಯತ್ಯಾಸಗಳು ಉಂಟಾಗ್ತವೆ, ಹಲವಾರು ಭಾಷಿಕ ವ್ಯತ್ಯಾಸಗಳು. ಹಾಗಾಗಿಯೇ ಮೂಲದಲ್ಲಿ ಒಂದೇ ಇದ್ದಂತಹ ದ್ರಾವಿಡ ಭಾಷೆ ಹಲವಾರು ಉಪಭಾಷೆಗಳಾಗಿ ಡಿರೈವ್ ಆಗ್ಲಿಕ್ಕೆ ಕಾರಣ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗಾಗಿ ಇನ್ನೊಂದು ಭಾಷೆಯವರ ಸಂಪರ್ಕದೊಡನೆಯೂ ಕೂಡ ಸೇರ್ಕೊಂಡಾಗ ಈ ಭಾಷಿಕ ಪ್ರಭೇದಗಳು ಏನಾಗ್ತವೆ, ಚೇಂಜಸ್ ಆಗ್ತದೆ. ಒಂದು ಭಾಷೆ ನೆರೆಹೊರೆಯ ಭಾಷೆಗಳ ಪ್ರಭಾವಕ್ಕೆ ಸಿಕ್ಕಿ ಆ ಭಾಷೆಯಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳಿ ಹೇಳ್ತೀವಿ. ಹಾಗಾಗಿ ಹಲವಾರು ನೋಡ್ರಿ, ನಮ್ಮ ಭಾಷಿಕ ಕರ್ನಾಟಕ, ಈಗಿನ ಕರ್ನಾಟಕ ಈ ಹಿಂದೆ ಇರ್ಲಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಉಗಮ ಆಗುವುದಕ್ಕಿಂತ ಮುಂಚೆ ಕರ್ನಾಟಕದ ಗುಲ್ಬರ್ಗ ಆಗಿರ್ಬೋದು, ಬೀದರ್, ರಾಯಚೂರು ಜಿಲ್ಲೆಗಳು ಏನಾಗಿದ್ದು ಹಲವಾರು ಪ್ರಾಂತಗಳೊಡನೆ ಸೇರ್ಕೊಂಡಿದ್ವು. ಹಾಗಾಗಿ ಇಲ್ಲಿ ಏನಾಯ್ತು, ಉರ್ದು ಭಾಷೆಯ ಪ್ರಭಾವ ಹೆಚ್ಚಾಗಿ ಕಂಡು ಬರ್ತದೆ ಈ ಭಾಗದಲ್ಲಿ. ಇದಲ್ಲದೆ ಬೆಳಗಾವಿ, ಬಿಜಾಪುರ, ಸೊಲ್ಲಾಪುರ, ಕೊಲ್ಲಾಪುರ ಈ ಮುಂತಾದ ಜಿಲ್ಲೆಗಳಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಕನ್ನಡದಲ್ಲಿ ಮರಾಠಿ ಪ್ರಭಾವ ಕಂಡು ಬರ್ತದೆ. ಕಾಸರಗೋಡು ಆಗಿರ್ಬೋದು, ಮಂಜೇಶ್ವರ ಮುಂತಾದ ಕಡೆಗಳಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಕನ್ನಡದಲ್ಲಿ ಮಲಯಾಳಂ ಭಾಷೆಯ ಪ್ರಭಾವ ಕಂಡು ಬರ್ತದೆ. ಬಳ್ಳಾರಿ, ಚಿತ್ರದುರ್ಗ, ಕೋಲಾರ ಜಿಲ್ಲೆಯಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಕನ್ನಡದಲ್ಲಿ ತೆಲುಗು ಭಾಷೆಯ ಪ್ರಭಾವ ಕಂಡು ಬರ್ತದೆ. ಗುಂಡ್ಲುಪೇಟೆ, ಯಳಂದೂರು, ಕೊಳ್ಳೇಗಾಲ, ಚಾಮರಾಜನಗರ ಭಾಗದಲ್ಲಿ, ತಾಳವಾಡಿ ಮುಂತಾದ ಕಡೆಗಳಲ್ಲಿ ಬಳಕೆಯಲ್ಲಿರುವ ಕನ್ನಡದಲ್ಲಿ ತಮಿಳಿನ ಪ್ರಭಾವ ಹೆಚ್ಚಾಗಿ ಕಂಡು ಬರ್ತದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಲವಾರು ಭಾಷಿಕ ನುಡಿಗಟ್ಟುಗಳನ್ನ ಕೊಟ್ಟು ಇದು ಯಾವ ಭಾಷಾ ಪ್ರಾಂತಕ್ಕೆ ಸೇರ್ತದೆ ಅಂತ ಹೇಳಿ ಹಲವಾರು ಪ್ರಶ್ನೆಗಳನ್ನ ಹಲವಾರು ಸಲ ಕೇಳಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ದಕ್ಷಿಣ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಕನ್ನಡದಲ್ಲಿ ತುಳು ಭಾಷೆಯ ಪ್ರಭಾವ ಅಧಿಕವಾಗಿ ಕಾಣಿಸ್ಕೊಳ್ತದೆ. ಹೀಗೆ ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳ ಪ್ರಭಾವದಿಂದ ಬೇರೆ ಬೇರೆ ಭಾಷಿಕ ಪ್ರಭೇದಗಳು ಇರ್ತಕ್ಕಂಥದ್ದನ್ನ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಬೆಳೆದು ಬಂದಿರತಕ್ಕಂಥ ಕನ್ನಡ ಭಾಷೆಯಲ್ಲಿ ಐತಿಹಾಸಿಕವಾಗಿ ಭಾಷಿಕ ಪ್ರಭೇದಗಳು ಇಲ್ಲದೆ ಇಲ್ಲ. ಹಾಗಾಗಿ ಭಾಷೆ ಒಂದೇ ರೀತಿಯಾಗಿ ತೋರ್ ಬಂದ್ರೂ ಕೂಡ ಅದರಲ್ಲಿ ಪ್ರಭೇದಗಳು, ಹಲವಾರು ಪ್ರಭೇದಗಳು ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದನ್ನ ಹಲವಾರು ವಿದ್ವಾಂಸರು ಕೂಡ ಇದನ್ನ ಹೇಳ್ತಾರೆ. ಪ್ರಾಚೀನ ಕನ್ನಡದ ಭಾಷಾ ಪ್ರಭೇದವಾಗಿ ನಾವು ನೋಡೋದಾದ್ರೆ ಬಡಗ ಕನ್ನಡವನ್ನ ನಾವು ನೋಡಬಹುದು. ಇದನ್ನ ಒಂದು ಸ್ವತಂತ್ರ ದ್ರಾವಿಡ ಭಾಷೆಯಾಗಿ ನೋಡ್ತೇವೆ. ಬಡಗ ಕನ್ನಡವನ್ನ ತಮಿಳುನಾಡಿನ ನೀಲಗಿರಿ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶದವರು ಇದನ್ನ ಕೇಳಿದ್ದಾರೆ NITಯಲ್ಲಿ. ಬಡಗ ಕನ್ನಡವನ್ನ ಎಲ್ಲಿ ಮಾತನಾಡ್ತಾರೆ ಅಂತ ತಮಿಳುನಾಡಿನ ನೀಲಗಿರಿ ಬೆಟ್ಟದ ಸುತ್ತಮುತ್ತಲ ಪ್ರದೇಶ,
ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ರಾಜ್ಯಗಳ ನಡುವಿನ ಮಧುಮಲೈನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನ ಬಡಗ ಕನ್ನಡ ಭಾಷೆಯನ್ನ ಆಡೋರಿದ್ದಾರೆ. ಬಡಗ ಕನ್ನಡವನ್ನ ಆಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಸಿಗೋದಿಲ್ಲ. ಬಡಗ ಕನ್ನಡದಲ್ಲಿ ಅನೇಕ ಹಳೆಗನ್ನಡದ ರೂಪಗಳು ಕೂಡ ಉಳ್ಕೊಂಡು ಬಂದಿದಾವೆ. ತಮಿಳಿನಲ್ಲಿ ಹೇಗೆ ಹಳೆಗನ್ನಡದ ರೂಪಗಳು ಈಗಲೂ ಕೂಡ ಉಳ್ಕೊಂಡು ಬಂದಿದೆಯೋ ಹಾಗೆ ಬಡಗ ಕನ್ನಡದಲ್ಲಿಯೂ ಹಲವಾರು ಹಳೆಗನ್ನಡ ರೂಪಗಳು ಈಗಲೂ ಕೂಡ ಬೆಳ್ಕೊಂಡು ಬಂದಿದಾವೆ. ಈಗಿನ ಕನ್ನಡದಲ್ಲಿ ಪಕಾರ ಹಕಾರ ಆಗಿರುವಂತೆ ಬಡಗ ಕನ್ನಡದಲ್ಲಿ ಪಕಾರ ಹಕಾರವಾಗಿಲ್ಲ. ಇದೊಂದು ವೈಲಕ್ಷಣವನ್ನ ಕೇಳಿದ್ದಾರೆ. ಯಾವ ಭಾಷೆಯ ಲಕ್ಷಣ ಇದು? ಕನ್ನಡ ಉಪಭಾಷೆಯ ಲಕ್ಷಣ ಅಂತೇಳಿ. ಬಡಗ ಕನ್ನಡದಲ್ಲಿ ಪಕಾರ ಹಕಾರ ಎಲ್ಲ ವೈವಿಧ್ಯತೆಯಲ್ಲೂ ಪಕಾರ ಹಕಾರ ಆಗ್ತದೆ. ಆದ್ರೆ ಬಡಗ ಕನ್ನಡದಲ್ಲಿ ಪಕಾರ, ನಮ್ಮ ದ್ರಾವಿಡ ಭಾಷೆಯ ಕನ್ನಡ ಭಾಷೆಯಲ್ಲಿ ಬಹಳಷ್ಟು ಪೂರ್ವದ ಹಳೆಗನ್ನಡದಲ್ಲಿ ಪಕಾರ ಹಕಾರ ಆಗ್ತಕ್ಕಂಥ ಪ್ರಕ್ರಿಯೆ ನಡೀತದೆ. ಆದ್ರೆ ಬಡಗ ಕನ್ನಡದಲ್ಲಿ ಈಗಲೂ ಕೂಡ ಪಕಾರ ಹಕಾರವಾಗಿ ಬದಲಾವಣೆ ಆಗಿಲ್ಲ. ಬಡಗ ಕನ್ನಡದಲ್ಲಿ ಕನ್ನಡದ ಅನೇಕ ವ್ಯಾಕರಣಾಂಶಗಳು ಈಗಲೂ ಇದಾವೆ. ಆದ್ರಿಂದ ಇದು ಕನ್ನಡವನ್ನ ಹೆಚ್ಚು ಹೋಲ್ತದೆ. ಈ ಕಾರಣದಿಂದಲೇ ಬಡಗ ಭಾಷೆ ಪೂರ್ವದ ಹಳೆಗನ್ನಡ ಇಲ್ಲ ಅಂದ್ರೆ ಹಳೆಗನ್ನಡದ ಒಂದು ಭಾಷಾ ಪ್ರಭೇದವಾಗಿ ಇದ್ದಿರ್ಬೋದು ಅಂತೇಳಿ ಹಲವಾರು ವಿದ್ವಾಂಸರು ಊಹಿಸ್ತಾರೆ. ಹಾಗೆ ತಮಿಳುನಾಡಿನ ನೀಲಗಿರಿ ಪ್ರದೇಶಕ್ಕೆ ಹೋಗಿ ಇವರು ಪ್ರಾರಂಭದಲ್ಲಿ ಸಿಂಧ್ ಪ್ರಾಂತದಿಂದ ಹೊರಟಿರ್ತಕ್ಕಂಥವ್ರು ಈ ಬಡಗ ಕನ್ನಡವನ್ನ ಆಡ್ತಕ್ಕಂಥವ್ರು ಯಾವುದೋ ಒಂದು ಕಾಲದಲ್ಲಿ ತಮಿಳುನಾಡಿನ ನೀಲಗಿರಿ ಪ್ರದೇಶಕ್ಕೆ ಹೋಗಿ ನೆಲೆಸಿರ್ತಕ್ಕಂಥ ಸಾಧ್ಯತೆ ಇದೆ. ಇವರು ಕನ್ನಡ ನಾಡಿನಲ್ಲಿ ಇಲ್ದೇ ಇರ್ಲಿಕ್ಕೆ ಕಾರಣ ಹಲವಾರು ಇರಬಹುದು. ಇದಕ್ಕೆ ಹಲವಾರು ವಿದ್ವಾಂಸರು ಬೇರೆ ಬೇರೆ ಕಥೆಗಳನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೂ ಕೂಡ ಬಡಗ ಭಾಷೆಯಲ್ಲಿ ತಮಿಳು ಮಲಯಾಳಂ ಭಾಷೆಯ ಪ್ರಭಾವ ಹೆಚ್ಚಾಗಿ ಕಂಡು ಬರ್ತದೆ. ಆದ್ರೂ ಇದನ್ನ ತಮಿಳು ಭಾಷಾ ಪ್ರಭೇದವೆಂದ ಹೇಳಲಿಕ್ಕೆ ಬರೋದಿಲ್ಲ. ಇದನ್ನು ಕೂಡ ಗ್ರಿಯರ್ಸನ್ ಅವರು ಬಡಗ ಭಾಷೆಯನ್ನ ಕನ್ನಡದ ಉಪಭಾಷೆ ಅಂತೇಳಿ ಹೆಸರಿಸ್ಕೊಳ್ತಾರೆ. ಇಂತಹ ಅಂಶಗಳನ್ನು ಕೂಡ ಕೇಳ್ತಾರೆ. ಬಡಗ ಭಾಷೆಯನ್ನ ಕನ್ನಡದ ಉಪಭಾಷೆ ಅಂತೇಳಿ ಹೇಳಿದ ವಿದ್ವಾಂಸ ಯಾರು ಅಂತ ಹೇಳಿದ್ರೆ ಗ್ರಿಯರ್ಸನ್ ಅಂತ ಹೇಳಿ ಹೇಳ್ಬೋದು. ಈಗ ಹವ್ಯಕ ಕನ್ನಡ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು ಜಿಲ್ಲೆಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಹವ್ಯಕ ಕನ್ನಡ ಭಾಷೆಯನ್ನ ಆಡೋರಿದ್ದಾರೆ. ಇದು ಬಡಗ ಭಾಷೆಯಂತೆ ಮೂಲ ಕನ್ನಡ ಭಾಷೆಯಿಂದಾನೇ ಇದು ವಿಕಾಸ ಆಗಿದ್ರು ಕೂಡ ಇದನ್ನ ಆಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಬ್ರಾಹ್ಮಣರು. ಇವರನ್ನ ಹವ್ಯಕರು ಅಂತ ಕರೀತಾರೆ. ಹವ್ಯಕ ಬ್ರಾಹ್ಮಣರು ಅಂತಾನೂ ಕೂಡ ಇವರನ್ನ ಕರೀತಾರೆ. ಈ ಹವ್ಯಕರು ಆಡ್ತಕ್ಕಂಥ ಕನ್ನಡವನ್ನೇ ನಾವು ಹವ್ಯಕ ಕನ್ನಡ ಅಂತ ಹೇಳಿ ಕರಿತೀವಿ. ಇವತ್ತಿನ ದಿನ ಇದನ್ನ ಒಂದು ಸ್ವತಂತ್ರ ದ್ರಾವಿಡ ಭಾಷೆಯಾಗಿ ಪರಿಗಣಿಸಲಾಗ್ತದೆ. ಹವ್ಯಕ ಕನ್ನಡದಲ್ಲಿ ಬಹಳ ಮುಖ್ಯವಾಗಿ ನೋಡೋದಾದ್ರೆ ದಕ್ಷಿಣದ ಹವ್ಯಕ ಮತ್ತು ಉತ್ತರದ ಹವ್ಯಕ ಅಂತಕ್ಕಂಥ 2 ರೂಪಗಳು ಬರ್ತವೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ, ಸಿರ್ಸಿ, ಸಿದ್ದಾಪುರ, ಕುಮಟಾ ಮುಂತಾದ ಕಡೆಯಲ್ಲಿ ಆಡ್ತಕ್ಕಂತಹ ಕನ್ನಡವನ್ನ ನಾವು ಹವ್ಯಕ ಕನ್ನಡ ಅಂತ ಕರಿತೀವಿ. ಕನ್ನಡಕ್ಕೂ ಮತ್ತು ದಕ್ಷಿಣ ಕನ್ನಡದ ಸುಳ್ಯ ಆಗಿರ್ಬೋದು, ಪುತ್ತೂರು, ಮೂಡ್ಬಿದ್ರೆ, ಬಂಟ್ವಾಳ, ಮಂಗಳೂರು, ಉಡುಪಿ ಮುಂತಾದ ಕಡೆಯಲ್ಲಿ ಆಡ್ತಕ್ಕಂಥ ಹವ್ಯಕ ಕನ್ನಡಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಕಡೆ ದಕ್ಷಿಣ ಪ್ರಾಂತ್ಯದವರು ನಮ್ಮ ಈ ಕಡೆ ಭಾಗದ ಶಿವಮೊಗ್ಗ ಭಾಗದ ಕನ್ನಡದ ವೈಲಕ್ಷಣಗಳನ್ನ ಸಾಕಷ್ಟು ಏನ್ ಮಾಡಿದೆ ಇಟ್ಕೊಂಡಿರೋ ಕಾರಣಕ್ಕೆ ಈ ರೀತಿ ವ್ಯತ್ಯಾಸಗಳು ಕಂಡು ಬರ್ತವೆ. ಇದರಲ್ಲಿ ತುಳು, ಕೊಂಕಣಿ ಭಾಷೆಯ ಪ್ರಭಾವ ಜಾಸ್ತಿ ಕಂಡು ಬರ್ತದೆ. ಈ ವ್ಯತ್ಯಾಸ ಯಾಕಪ್ಪ ಅಂತ ಹೇಳಿದ್ರೆ ಅನುನಾಸಿಕತೆ, ತಾಲವೀಕರಣ, ಓಷ್ಟೀಕರಣ ಜಾಸ್ತಿ ಆಗ್ತದೆ. ಇದ್ರ ಜೊತೆಗೆ ಕೊಡಗು, ಶಿವಮೊಗ್ಗ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಆಡ್ತಕ್ಕಂಥ ಹವ್ಯಕ ಕನ್ನಡದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ಅದರಲ್ಲಿ ಹಲವಾರು ವ್ಯಾಕರಣಾತ್ಮಕ ಅಂಶಗಳು ಕೂಡ ಕಂಡು ಬರ್ತವೆ. ಇದೇ ಕಾರಣಕ್ಕಾಗಿ ಈ ವ್ಯತ್ಯಾಸಗಳು ಕಂಡು ಬರ್ತವೆ ಅಂತ ಭಾಷಾ ವಿದ್ವಾಂಸರು ಹೇಳ್ತಾರೆ. ನೆಕ್ಸ್ಟ್ ಸೋಲಿಗ ಕನ್ನಡ ನೋಡ್ರಿ, ಇದನ್ನ ನೀವು ಯಾವ ಭಾಗದಲ್ಲಿ ಇಂಥ ಕನ್ನಡವನ್ನ ಮಾತಾಡ್ತಾರೆ ಎಂತಕ್ಕಂಥದ್ದು ಕೂಡ ಕ್ವಶನ್ಸ್ ಆಗಿದೆ. ನೆಕ್ಸ್ಟ್ ಸೋಲಿಗ ಕನ್ನಡ, ಮೈಸೂರು ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ. ಇದು ಬಹಳ ಮುಖ್ಯವಾಗಿ, ಇದು ಬಹಳಷ್ಟು ಸಲ ಕೇಳಿರ್ತಕ್ಕಂಥ ರಿಪೀಟೆಡ್ ಕ್ವಶನ್. ಸೋಲಿಗ ಕನ್ನಡವನ್ನ ಹೆಚ್ಚು ಮಾತನಾಡ್ತಕ್ಕಂಥವ್ರು ಎಲ್ಲಿ ಕಂಡು ಬರ್ತಾರೆ ಅಂತ. ಮೈಸೂರು ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ, ಹೆಗ್ಗಡ ದೇವನ ಕೋಟೆ ಮತ್ತು ಕಾಕನ ಕೋಟೆ, ಬೆಂಗಳೂರು ಜಿಲ್ಲೆಯ ತುಮಕೂರು ಮುಂತಾದ ಕಡೆಯಲ್ಲಿ ಇವರು 10 ರಿಂದ 15 ಸಾವಿರಕ್ಕೂ ಹೆಚ್ಚು ಜನ ಸೋಲಿಗ ಕನ್ನಡವನ್ನ ಆಡೋರು ಇದ್ದಾರೆ. ಇವರನ್ನ ಸೋಲಿಗರು ಅಂತಾನೂ ಕೂಡ ಕರೀತಾರೆ. ಇವರು ತುಂಬಾ ಹಿಂದುಳಿದ ಬುಡಕಟ್ಟು ಜನಾಂಗದವರು ಅಂತೇಳು ಕೂಡ ನಾವು ಗುರುತಿಸ್ತೀವಿ.
ಈಗ ಕನ್ನಡ, ಹವ್ಯಕ ಕನ್ನಡ, ಬಡಗ ಕನ್ನಡ ಅಂತೆಯೇ ಈ ಕನ್ನಡದ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಷಾ ಪ್ರಭೇದ ಅಂತೇಳಿ ನಾವು ನೋಡಬಹುದು. ಇದರಲ್ಲಿಯೂ ಹವ್ಯಕ ಮತ್ತು ಬಡಗ ಕನ್ನಡದಂತೆ ಹಳಗನ್ನಡ ಮತ್ತು ನಡುಗನ್ನಡದ ಎಷ್ಟೋ ಅಂಶಗಳು ಕಂಡು ಬರ್ತಾವ. ನಾನು ಆಗ್ಲೇ ಒಂದು ಅಂಶ ಹೇಳಿದೆ ನಿಮ್ಗೆ, ಎಲ್ಲೆಲ್ಲಿ ಯಾವ ಯಾವ ಭಾಷಿಕ ಸಮುದಾಯಗಳು ತಮಿಳು ಪ್ರಾಂತ್ಯಕ್ಕೆ ನಿಯರೆಸ್ಟ್ ಆಗಿ ಇದಾವೋ ಅವರು ಮೂಲ ದ್ರಾವಿಡ ಭಾಷೆಯ ಸಾಕಷ್ಟು ವೈಲಕ್ಷಣಗಳನ್ನ ಈಗಲೂ ಕೂಡ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡಬಹುದು. ಹಳೆಗನ್ನಡ ಮತ್ತು ನಡುಗನ್ನಡವನ್ನ ಸಾಕಷ್ಟು ಉಳಿಸ್ಕೊಂಡಿದ್ದಾವೆ. ಇದು ಕೂಡ ಯಾವುದು ಸೋಲಿಗರ ಕನ್ನಡ, ಇದರಲ್ಲಿ ಅನುನಾಸಿಕತೆ ಅರ್ಥ ವ್ಯತ್ಯಾಸಕ್ಕೆ ಕಾರಣ ಆಗ್ತದೆ, ಅನುನಾಸಿಕ ಅಂಶಗಳು. ಆದ್ದರಿಂದ ಅನುನಾಸಿಕತೆಯನ್ನ ಸ್ವತಂತ್ರ ಧ್ವನಿಮಾವನ್ನಾಗಿ ಇಲ್ಲಿ ಪರಿಗಣಿಸಿಕೊಳ್ಳಲಾಗಿದೆ. ಇದು ಒಂದು ವೈಲಕ್ಷಣ ಯಾವುದು ಸೋಲಿಗ ಕನ್ನಡದ್ದು. ಅನುನಾಸಿಕತೆಯನ್ನ ಸ್ವತಂತ್ರ ಧ್ವನಿಮವಾಗಿ ಪರಿಗಣಿಸಿಕೊಂಡಿರ್ತಕ್ಕಂತಹ ಪ್ರಾದೇಶಿಕ ಉಪಭಾಷೆ ಯಾವುದು ಅಂತ ಹೇಳಿ ಹೇಳಿದ್ರೆ ನೀವು ಸೋಲಿಗ. ಸಾಮಾಜಿಕ ಉಪಭಾಷೆ ಯಾವುದು ಅಂತ ಹೇಳಿದ್ರೆ ಸೋಲಿಗ ಕನ್ನಡ ಅಂತೇಳಿ ಹೇಳ್ಬೋದು. ಅವ ಅಲ್ಲಿ ಬಳಸ್ತಕ್ಕಂಥ ಭಾಷೆ, ಅವ ಅಂದ್ರೆ ಅವನು, ಅವ ಅಂದ್ರೆ ಅವಳು, ಬನೆ ಬಂದೆ, ಕೆರೆ ಕೆರಿ ಕೇರಿ, ಮರಿ ಮರೆ, ಬರಿ ಬರೆ ಇತ್ಯಾದಿ ಕೆಲವು ವಿಶಿಷ್ಟ ಧ್ವನಿ ವ್ಯತ್ಯಾಸ ಶಬ್ದಗಳು ಸೋಲಿಗ ಕನ್ನಡದಲ್ಲಿ ನಮಗೆ ಸಿಗ್ತಾವೆ. ಸೋಲಿಗ ಕನ್ನಡಕ್ಕೂ ಶಿಷ್ಟ ಕನ್ನಡಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಇದಾವೆ. ಯಾಕಪ್ಪ ಅಂತ ಹೇಳಿದ್ರೆ ಶಕಟ ರೇಫ, ರೇಫ, ರಳ, ಕುಳಗಳು ಸೋಲಿಗ ಕನ್ನಡದಲ್ಲಿ ಹಳೆಗನ್ನಡದಂತೆ ಬೇರೆ ಧ್ವನಿಮಾಗಳೇ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಕುರುಂಬ ಕನ್ನಡ ಇದೆ, ಅದೇ ರೀತಿ ನಾಡವರ್ ಕನ್ನಡ ಕೂಡ ಇದೆ. ಹೀಗೆ ಸಾಕಷ್ಟು ಉಪಭಾಷಾ ಪ್ರಭೇದಗಳು ಕೂಡ ಇದಾವೆ. ಹಾಗೆ ಆಧುನಿಕ ಕನ್ನಡದ ಭಾಷಾ ಪ್ರಭೇದಗಳನ್ನ ನಾವು ನೋಡೋದಾದ್ರೆ ಸಾಮಾಜಿಕ ಪ್ರಭೇದಗಳು ನಿಮಗಿದೆ. ಬ್ರಾಹ್ಮಣರ ಕನ್ನಡ ಅಂತ ಹೇಳಿ ಕರಿತೀವಿ, ಅದು ನಿಮ್ ಸಿಲೆಬಸ್ ಇದೆ. ಬ್ರಾಹ್ಮಣರ ಆಡ್ತಕ್ಕಂತ ಕನ್ನಡವನ್ನೇ ನಾವು ಬ್ರಾಹ್ಮಣರ ಕನ್ನಡ ಅಂತೇಳಿ ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಬ್ರಾಹ್ಮಣರ ಕನ್ನಡ ಶಿಷ್ಟ ಕನ್ನಡಕ್ಕೆ ತುಂಬಾ ಹತ್ತಿರವಾಗಿ ತೋರ್ ಬರ್ತದೆ. ಇದನ್ನ ಭಾಷಿಕ ರಾಜಕಾರಣ ಅಂತಾನೂ ಕೂಡ ನಮ್ಮ ಭಾಷಾ ಸಿದ್ಧಾಂತಗಳು ಮಂಡಿಸ್ತವೆ. ನೋಡ್ರಿ, ಆಗ್ಲೇನೆ ಹೇಳಿದೆ ನಿಮಗೆ, ಆಡು ನುಡಿ, ಹಲವಾರು ಪ್ರಾದೇಶಿಕ ವೈವಿಧ್ಯತೆಗಳು, ಹಲವಾರು ಸಾಮಾಜಿಕ ಉಪಭಾಷೆಗಳು ಕೂಡ ಕನ್ನಡದಲ್ಲಿ ಇದ್ದಾವೆ. ಹಾಗಾಗಿ ನಾವು ಬರವಣಿಗೆಯ ಕನ್ನಡವನ್ನ ಯಾರ ಕನ್ನಡವಾಗಿ ತಗೊಂಡಿದೀವಿ ಅನ್ನೋದನ್ನ ನಾವು ನೋಡಿದ್ರೆ ಬ್ರಾಹ್ಮಣರ ಕನ್ನಡ ಶಿಷ್ಟ ಭಾಷೆಯ ಕನ್ನಡಕ್ಕೆ ಬಹಳ ನಿಯರೆಸ್ಟ್ ಇದೆ. ಒಂದ್ ಸೆಕೆಂಡ್. ಹಾಗಾಗಿ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಬ್ರಾಹ್ಮಣರು ಒಂದೇ ಬಗೆಯ ಕನ್ನಡವನ್ನ ಬಳಸ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಆಗ್ಲೇ ಹೇಳಿದೆ, ತಾವು ವಾಸಿಸ್ತಾ ಇರ್ತಕ್ಕಂಥ ಪರಿಸರ, ಸಾಮಾಜಿಕತೆ, ಪ್ರಾದೇಶಿಕತೆಯು ಕೂಡ ಬಹಳ ಮುಖ್ಯ ಆಗ್ತದೆ. ಬ್ರಾಹ್ಮಣರು ಆಡ್ತಕ್ಕಂತಹ ಕನ್ನಡದಲ್ಲಿ ಪ್ರಾದೇಶಿಕವಾಗಿ ಬೇರೆ ಬೇರೆ ರೂಪಗಳು ಕಂಡು ಬರ್ತವೆ. ಧಾರವಾಡದ ಕಡೆ ಬ್ರಾಹ್ಮಣರು ಆಡ್ತಕ್ಕಂಥ ಕನ್ನಡಕ್ಕೂ ಮಂಗಳೂರು ಕಡೆ ಬ್ರಾಹ್ಮಣರು ಆಡ್ತಕ್ಕಂಥ ಕನ್ನಡಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ಅದೇ ರೀತಿ ಮೈಸೂರು ಕಡೆ ಬ್ರಾಹ್ಮಣರಾಗಿರ್ಬೋದು, ಗುಲ್ಬರ್ಗಾ ಕಡೆ ಇರ್ತಕ್ಕಂಥ ಬ್ರಾಹ್ಮಣರು ಆಡ್ತಕ್ಕಂಥ ಕನ್ನಡಕ್ಕೂ ಉಚ್ಚಾರದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಬರವಣಿಗೆ ಬಿಡಿ, ಶಿಷ್ಟ ಭಾಷೆಯ ಕನ್ನಡ ಬಂದ್ರೆ ಎಲ್ಲರೂ ಕೂಡ ಒಂದೇ ಮಾದರಿಯನ್ನ ನಾವು ಅನುಸರಿಸ್ತಾ ಇದ್ವಿ. ಹೀಗೆ ಬ್ರಾಹ್ಮಣರು ಆಡ್ತಕ್ಕಂಥ ಕನ್ನಡದಲ್ಲಿ ಸಾಮಾಜಿಕ ಹಾಗೂ ಪ್ರಾದೇಶಿಕವಾಗಿ ಬೇರೆ ಬೇರೆ ಒಳ ಪ್ರಭೇದಗಳು ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಬ್ರಾಹ್ಮಣರ ಕನ್ನಡದಲ್ಲಿ ಸಂಸ್ಕೃತದ ಪ್ರಭಾವ ಹೆಚ್ಚಾಗಿ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇಂಡೋ ಆರ್ಯನ್ ಭಾಷಾ ವರ್ಗಕ್ಕೆ ಸೇರ್ತದೆ ಅವರ ಭಾಷೆ, ಯಾವುದು ಸಂಸ್ಕೃತ. ಹಾಗಾಗಿ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಸಾಕಷ್ಟು ಪದಗಳು ಕನ್ನಡದಲ್ಲಿ ಬ್ರಾಹ್ಮಣರ ಜೊತೆಗೆ ಉಳ್ಕೊಂಡಿದ್ದಾವೆ. ಇಂಡೋ ಆರ್ಯನ್ನ ಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ ಘೋಷ ಧ್ವನಿಮಾಗಳು ಸಾಕಷ್ಟು ಇದಾವೆ. ಪ್ರಾರಂಭದಲ್ಲಿ ಕನ್ನಡ ಭಾಷೆಯು ದ್ರಾವಿಡ ಭಾಷೆ ಆಗಿರುವ ಕಾರಣಕ್ಕೆ ಪ್ರಾರಂಭಿಕ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಘೋಷ ಧ್ವನಿಮಾಗಳು ಇರ್ಲಿಲ್ಲ, ಕೇವಲ ಅಘೋಷ ಧ್ವನಿಮಾಗಳು. ಇದು ತಮಿಳಿನಲ್ಲಿ ಈಗಲೂ ಕೂಡ ಘೋಷ ಧ್ವನಿಮಾಗಳು ಇಲ್ಲ, ಅಘೋಷ ಧ್ವನಿಮಾಗಳೇ ಈಗಲೂ ಕೂಡ ಇರ್ತಕ್ಕಂಥದ್ದು. ಇಂಡೋ ಆರ್ಯನ ಮೂಲ ಲಕ್ಷಣ ಅಂತ ಹೇಳಿದ್ರೆ ಘೋಷ ಧ್ವನಿಮಾಗಳು, ಮಹಾಪ್ರಾಣಾಕ್ಷರಗಳು ಹೆಚ್ಚಾಗಿ ಬಳಕೆಗೊಳ್ತವೆ. ನಾವು ಇಂಡೋ ಆರ್ಯನ್ನಿಂದ ಅದನ್ನ ಆಮದು ತಗೊಂಡಿರ್ತಕ್ಕಂಥದ್ದು ಘೋಷ ಧ್ವನಿಮಾಗಳನ್ನ. ಹಾಗಾಗಿಯೇ ಪ್ರಾದೇಶಿಕ ಹಾಗೂ ಸಾಮಾಜಿಕವಾಗಿ ಅವು ಬೇರೆ ಬೇರೆಯಾಗಿ ತೋರ್ ಬರ್ತವೆ. ಇದ ನಮ್ಮ ಬರವಣಿಗೆಯ ಕನ್ನಡಕ್ಕೆ ಇವರು ಆಡು ಮಾತಿನ ಕನ್ನಡ ಸಾಕಷ್ಟು ಸಿಮಿಲಾರಿಟಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಹೊಲದಲ್ಲಿ ಇರ್ತಕ್ಕಂಥದ್ದು ಇದ್ದಾಗ ಹೊಲದಾಗ, ಮನೆಯಲ್ಲಿ ಮನೆಯಾಗ, ಧಾರವಾಡದ ಬ್ರಾಹ್ಮಣರು ಯೂಸ್ ಮಾಡ್ತಕ್ಕಂಥ ಅದಕ್ಕೆ, ಅದಕ್ಕ,
ಇದಕ್ಕೆ ಇದಕ್ಕ ಇತ್ಯಾದಿಯಾಗಿ ಧಾರವಾಡ ಕನ್ನಡದ ಬ್ರಾಹ್ಮಣರು ಬಳಸ್ತಾರೆ. ಬ್ರಾಹ್ಮಣರಲ್ಲಿಯೂ ಅನೇಕ ಒಳ ಪಂಗಡಗಳು ಇದಾವೆ. ಅದರಲ್ಲಿಯೂ ಕೂಡ ತೆಲುಗು ಬ್ರಾಹ್ಮಣರು, ತಮಿಳ್ ಬ್ರಾಹ್ಮಣರು, ಮರಾಠಿ, ಸಂಕೇತಿ ಬ್ರಾಹ್ಮಣರು, ಮಾರ್ದ್ವರು ಇವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ಕನ್ನಡವನ್ನ ಮಾತನಾಡ್ತಾ ಇದ್ದಾರೆ. ಅದನ್ನ ನೀವು ನೋಡ್ಬೋದು. ಇವರು ಆಡ್ತಕ್ಕಂಥ ಕನ್ನಡದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ಅಲ್ಪ ಪ್ರಾಣಗಳನ್ನ ನೋಡ್ರಿ, ಇವ್ರ ಲಕ್ಷಣ ಏನು ಅಂದ್ರೆ ಅಲ್ಪ ಪ್ರಾಣಗಳನ್ನ ಮಹಾಪ್ರಾಣವನ್ನಾಗಿ ಬಳಸ್ತಕ್ಕಂಥದ್ದು ಸಂಕೇತಿ ಬ್ರಾಹ್ಮಣರದಲ್ಲಿ ಹೆಚ್ಚು ರೂಢಿಯಲ್ಲಿ ಇದೆ. ಇದಕ್ಕೆ ಸಂಸ್ಕೃತದ ಪ್ರಭಾವ ಮುಖ್ಯ ಕಾರಣ ಅಂತೇಳಿ ಆಗ್ಲೇನೆ ಹೇಳ್ದೆ. ಬ್ರಾಹ್ಮಣರಲ್ಲಿ ಎಷ್ಟೇ ಒಳ ಪಂಗಡಗಳು ಇದ್ರೂ ಕೂಡ ಅವರು ಆಡ್ತಕ್ಕಂಥ ಕನ್ನಡದ ಮೇಲೆ ಅವು ಪ್ರಭಾವವನ್ನ ಬೀರ್ತವೆ. ಸಾಮಾಜಿಕವಾಗಿ ಮೇಲು ವರ್ಗಕ್ಕೆ ಸೇರಿರ್ತಕ್ಕಂಥ ಬ್ರಾಹ್ಮಣರು ಆಡುವ ಕನ್ನಡ ಬ್ರಾಹ್ಮಣರೇತರರು ಆಡುವ ಕನ್ನಡಕ್ಕಿಂತ ಹೆಚ್ಚು ಭಿನ್ನವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಹೀಗೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರರು ಅಂತೇಳಿ ಡಿವೈಡ್ ಮಾಡ್ಕೊಂಡು ಅವುಗಳನ್ನ ನಾವು ನೋಡ್ತೇವೆ. ಇದನ್ನ ಒಂದು ಉದಾಹರಣೆಯಾಗಿ ಮಾತ್ರ ನಾವು ನೋಡಿದ್ವಿ. ಈಗ ಪ್ರಾದೇಶಿಕ ಕನ್ನಡದ ಭಾಷಾ ಪ್ರಭೇದಗಳು, ಸಾಮಾಜಿಕ ಪ್ರಭೇದಗಳನ್ನ ನೋಡಿದ್ವಿ. ಈಗ ಇದ್ರಲ್ಲಿ ಸಾಕಷ್ಟು ಪ್ರಶ್ನೆಗಳು ಆಗಿರ್ತಕ್ಕಂಥದ್ದು ಇದೆ. ಮೈಸೂರು ಕನ್ನಡ ಇದು ಪ್ರಾದೇಶಿಕ ಕನ್ನಡ ಪ್ರಭೇದಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನ ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ, ತುಮಕೂರು, ಹಾಸನ, ಶಿವಮೊಗ್ಗ, ಚಿತ್ರದುರ್ಗ. ಸಚಿನ್ ಯಾರೋ ಮಿಡ್ಲಿಗೆ ಮಾತಾಡ್ತಾ ಇದಾರೆ. ಸಚಿನ್ ಸರಿ, ಮ್ಯೂಟ್ ಅಲ್ಲಿ ಕೊಡ್ತೀವಿ ಸರ್. ನೀವು ಮಾತ್ರ ಅನ್ಮ್ಯೂಟ್ ಮಾತಾಡಿ. ಸರಿ 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 ಸರ್, ಒಂದ್ ನಿಮಿಷ. ಕೊಡಿ ಸರ್, ನೀವು ಮ್ಯೂಟ್ ಮಾಡ್ಕೇರಿ ಸರ್. ನೀವು ಮಾತಾಡಿ ಸರ್. ಈಗ ನೀವು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀನಿ. ಸರ್ ಮಾತಾಡಿ ಸರ್. ಈಗ ಹೀಗೆ ಮೈಸೂರು ಕನ್ನಡದಲ್ಲಿ ಬಳಕೆಯಾಗಿರ್ತಕ್ಕಂತಹ ವರ್ಣಗಳ ಬಹಳ ಮುಖ್ಯ ವೈಲಕ್ಷಣಗಳನ್ನ ನಾವು ನೋಡೋದಾದ್ರೆ, ತುಮಕೂರುಗಳ ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ತುಮಕೂರು ಕಡೆಯಲ್ಲಿ ಹಕಾರದ ಕನ್ನಡದ ಹಾದಿಯಲ್ಲಿ ಉಳ್ಕೊಂಡು ಬಂದಿದ್ರೆ, ಮೈಸೂರು, ಬೆಂಗಳೂರು, ಕೋಲಾರದ ಕಡೆಗಳಲ್ಲಿ ಹಕಾರ ಲೋಪ ಆಗ್ತದೆ. ಹಾಲು ಎಂತಕ್ಕಂಥದನ್ನ ಹಾಲು, ಇದನ್ನ ರೀಸೆಂಟ್ ಆಗಿರ್ತಕ್ಕಂಥ NET ಯಲ್ಲಿ ಕೇಳಿದ್ದಾರೆ. ಯಾವುದು ಹಕಾರದ ಕನ್ನಡದ ಹಾದಿಯಲ್ಲಿ ಉಳ್ಕೊಂಡು ಬಂದಿರತಕ್ಕಂತಹ ಈ ಭಾಗದಲ್ಲಿ ಬೆಳ್ಕೊಂಡು ಬಂದಿದ್ರೆ ಮೈಸೂರು, ಬೆಂಗಳೂರು, ಕೋಲಾರ ಕಡೆಯ ಕನ್ನಡಗಳಲ್ಲಿ ಯಾವ ರೀತಿಯ ಪ್ರಭೇದಗಳು ಬಳಕೆ ಆಗ್ತವೆ ಅಂತ ಹೇಳಿ. ನಮ್ಮಲ್ಲಿ ಹಕಾರ ಲೋಪ ಆಗಿಲ್ಲ ಮಿಡ್ಲ್ ಕರ್ನಾಟಕದಲ್ಲಿ, ಆದ್ರೆ ಮೈಸೂರು, ಮಂಡ್ಯ ಮತ್ತೆ ಬೆಂಗಳೂರು, ಕೋಲಾರ ಕಡೆಗಳಲ್ಲಿ ಹಕಾರ ಲೋಪ ಆಗ್ತದೆ. ಹಾಲು ಎಂಬತಕ್ಕಂಥದ್ದನ್ನ ಹಾಲು, ಹಲ್ಲು ಎಂಬತಕ್ಕಂಥದ್ದನ್ನ ಹಲ್ಲು ಆಗಿರ್ಬೋದು. ಈ ರೀತಿಯ ಉಚ್ಚಾರಣೆಗಳು ಬರ್ತವೆ. ನ, ಮಕಾರ, ನಕಾರ, ನಕಾರ ಎಂಬ 3 ಅನುನಾಸಿಕಗಳು ಮಾತ್ರ ಬೇರೆ ಬೇರೆ ಧ್ವನಿಮಾಗಳಾಗಿ ಬಳಕೆ ಆದ್ರೆ, ಜ್ಞ ಮತ್ತು ಜ್ಞ ಎಂಬ ಅನುನಾಸಿಕಗಳು ನ ಧ್ವನಿಮಾದ ಉಪಧ್ವನಿಗಳಾಗಿ ಅವು ಕಾಣಿಸ್ಕೊಳ್ತವೆ. ಆಡು ಕನ್ನಡದಲ್ಲಿ, ಆಡು ಮಾತಲ್ಲಿ ಸ, ಶ ಮತ್ತು ಶ ಎಂಬ 3 ಊಷ್ಮ ಧ್ವನಿಗಳು ಬೇರೆ ಬೇರೆ ಧ್ವನಿಮಾಗಳಲ್ಲ. ಬರಹದ ಕನ್ನಡದಲ್ಲಿ ಇವು ಬೇರೆ ಬೇರೆ ಧ್ವನಿಮಾಗಳು ಅಂತ ಹೇಳಿ ವಿದ್ವಾಂಸರು. PPT ಇಲ್ವಾ ಸರ್? PPT ಇಲ್ಲ. ಓಕೆ ಸರ್. ಇದು ನಾನು ಸ್ಟಾರ್ಟಿಂಗ್ ಮಾತಾಡಿದೆ. ಇದನ್ನ ಆಕ್ಚುಲಿ ನಾವು ಕ್ಲಾಸ್ ಸಿಚುಯೇಷನ್ ನಲ್ಲಿ ಹಲವಾರು ಬೋರ್ಡ್ ವರ್ಕ್ಗಳು ಇರ್ತದೆ ಕಂಟಿನ್ಯೂಸ್ ಆಗಿ. PPT ಮಾಡಿದ್ರು ಕೂಡ ಹಲವಾರು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನೆಲ್ಲ ತೋರಿಸ್ಲಿಕ್ಕೆ ಆಗಲ್ಲ ಇಷ್ಟೊಂದು ಇದ್ರಲ್ಲಿ. ಹಾಗಾಗಿ ನಾನು ಇದನ್ನ ಹಾಗೆ ಮಾತಾಡ್ತಾ ಇದ್ದೇನೆ. ಬರಹದ ಕನ್ನಡದಲ್ಲಿ ಬೇರೆ ಬೇರೆ ಇದೆ ನೋಡ್ರಿ. ನಮ್ಮಲ್ಲಿ ಕಾಫಿ ಎಂಬತಕ್ಕಂಥದ್ದು ಇರ್ತಕ್ಕಂಥದ್ದನ್ನ ಆ ಭಾಗದಲ್ಲಿ ಕಾಪಿ, ಡಜನ್ ಅಂತೇಳಿ ನಾವು ಯೂಸ್ ಮಾಡಿದ್ರೆ ಡಜನ್ ಅಂತೇಳಿ ಆ ಭಾಗದಲ್ಲಿ ಉಪಯೋಗಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಮಂಗಳೂರು ಕನ್ನಡದಲ್ಲಿ ನೀವು ನೋಡ್ತೀರಿ. ಮಂಗಳೂರು ಕನ್ನಡದಲ್ಲಿಯೂ ಕೂಡ 2 ಇದೆ. ದಕ್ಷಿಣ ಕನ್ನಡ, ಕರಾವಳಿ ಮತ್ತು ಒಳನಾಡು ಕನ್ನಡ ಎಂಬತಕ್ಕಂಥ 2 ರೂಪಗಳು ಕಂಡು ಬರ್ತವೆ. ಹಾಗಾಗಿ ಇಂತಹ ಪ್ರಭೇದಗಳು ಬಹಳಷ್ಟು ಇದೆ. ಧಾರವಾಡ ಕನ್ನಡ ಆಗಿರ್ಬೋದು, ಗುಲ್ಬರ್ಗ ಕನ್ನಡ ಆಗಿರ್ಬೋದು, ಇವೆಲ್ಲ ವೈಲಕ್ಷಣಗಳನ್ನ ನೀವು ನೋಡಿರ್ತೀರಿ.
ಧಾರವಾಡ ಕನ್ನಡದಲ್ಲಿ ಆನೆ ಯಕಾರ ಇಕಾರ ಆಗ್ತಕ್ಕಂತ ಲಕ್ಷಣಗಳನ್ನ ಕೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಎಲೆ ಇದ್ದಿದ್ದು ಎಲಿ, ಬೇಟಿ ಇದ್ದಿದ್ದು ಎ ಮತ್ತು ಆನೆ ಆನಿ, ಮನೆ ಮನಿ, ತೆನೆ ಇದ್ದಿದ್ದು ತೆನಿ, ತಲೆ ಇದ್ದಿದ್ದು ತೆಲಿ ಆಗ್ತದೆ. ಶಬ್ದ ಮಧ್ಯದಲ್ಲಿ ಬರ್ತಕ್ಕಂತ ಓ ಸ್ವರಗಳು ಧಾರವಾಡ ಕನ್ನಡದಲ್ಲಿ ವಕಾರ ಬಂದರೆ ಕೋಟೆ ಇದ್ದದ್ದು ಕ್ವಾಟಿ ಆಗುತ್ತೆ, ಗೋಡೆ ಇದ್ದದ್ದು ಗ್ವಾಡಿ, ದೋಸೆ ಇದ್ದದ್ದು ದ್ವಾಸಿ. ಶಬ್ದದ ಮಧ್ಯದ ಎ ಮತ್ತು ಎ ಸ್ವರಗಳು ಧಾರವಾಡ ಕನ್ನಡದಲ್ಲಿ ಯಕಾರ ಆಗಿ ಕಂಡು ಬರ್ತವೆ. ಮೋರಿ ಇದ್ದದ್ದು ಮ್ವಾರಿ, ಪೇಟೆ ಇದ್ದದ್ದು ಪ್ಯಾಟಿ, ಬೇಟೆ ಇದ್ದದ್ದು ಬ್ಯಾಟಿ, ಕೆರೆ ಇದ್ದದ್ದು ಕ್ಯಾರಿ ಎಂತಕ್ಕಂತಹ ಅಂತೇಳಿ ಆಗ್ತದೆ. ಮಹಾಪ್ರಾಣಾಕ್ಷರಗಳು ಧಾರವಾಡ ಕನ್ನಡದಲ್ಲಿ ಸ್ಪಷ್ಟವಾಗಿ ಗೋಚಾರ ಆಗ್ತದೆ. ಬೇಟಿ ಭೇಟಿ, ಬಾಸಿ ಭಾಸಿ ರೀತಿಯ ಉಚ್ಚಾರಣೆಗಳಾಗಿರ್ಬೋದು. ಧಾರವಾಡ ಕನ್ನಡದಲ್ಲಿ ಸಂಸ್ಕೃತ ಶಬ್ದಗಳ ಉಚ್ಚಾರ ಮೈಸೂರು ಕನ್ನಡಕ್ಕಿಂತ ಬಹಳ ಭಿನ್ನವಾಗಿ ಇದೆ. ಸಂಸಾರ, ಸಮಸಾರ, ಸಿಂಹ, ಸಿಂಹ ಮುಂತಾದ ರೂಪಗಳು. ರೈಲ್ ಇರ್ತಕ್ಕಂಥದನ್ನ ಇಂಗ್ಲಿಷ್ ನಿಂದ ಸ್ವೀಕಾರ ಮಾಡಿರ್ತಕ್ಕಂಥ ಪದಗಳನ್ನು ಕೂಡ ಇದೇ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅವರು. ಉಕಾರ ಇರ್ತಕ್ಕಂಥದ್ದನ್ನ ಅಕಾರವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ರೈಲು, ರೈಲ, ಆಫೀಸು, ಆಫೀಸ್, ಜಡ್ಜ್, ಜಡ್ಜ್, ಜಾಯಿಂಟ್, ಜಾಯಿಂಟ್ ಎಂಬತಕ್ಕಂತಹ ರೂಪಗಳು ಉಕಾರ ಕನ್ನಡ ಧಾರವಾಡ ಕನ್ನಡದಲ್ಲಿ ಅಕಾರವಾಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಕಾಲೇಜು, ಕಾಲೇಜ, ಸ್ಕೂಲು, ಸ್ಕೂಲ್, ಆಫೀಸರು, ಆಫೀಸರ್ ಈ ರೀತಿಯ ಬಹಳಷ್ಟು ರೂಪಗಳು ಕಂಡು ಬರ್ತಾವೆ. ಇನ್ನು ರಾಯಚೂರು ಕನ್ನಡದಲ್ಲಿ ನೋಡೋದಾದ್ರೆ ಸಾಕಷ್ಟು ಉರ್ದು ಭಾಷಿಕ ಅಂಶಗಳು, ಸಂಖ್ಯಾ ವಾಚಕ ಪದಗಳು ಕೂಡ ಅದರಲ್ಲಿ ಬಳಕೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅದೇ ರೀತಿಯಲ್ಲಿ ಅನ್ಯ ಭಾಷಾ ಪ್ರಭಾವದಿಂದಲೂ ಕನ್ನಡ ಭಾಷಾ ಪ್ರಭೇದಗಳು ಉರ್ದು ಕನ್ನಡ, ತೆಲುಗು ಕನ್ನಡ, ಮರಾಠಿ ಕನ್ನಡ, ತಮಿಳು ಕನ್ನಡ ಎಂಬತಕ್ಕಂತಹ ಒಳ ಪ್ರಭೇದಗಳು ಕೂಡ ಇದರಲ್ಲಿ ಕಂಡು ಬರ್ತವೆ. ಇನ್ನು ಕನ್ನಡ ಭಾಷೆಯ ಅವಸ್ಥಾ ಭೇದದಲ್ಲಿಯೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಪೂರ್ವದ ಹಳೆಗನ್ನಡ, ಹಳೆಗನ್ನಡ ಇವುಗಳ ಮೇಲೆ ಭಾಷಿಕ ಪ್ರಶ್ನೆಗಳು ಸಾಕಷ್ಟಿದಾವೆ. ಪೂರ್ವದ ಹಳೆಗನ್ನಡದಲ್ಲಿ ಹಲವಾರು ಪೂರ್ವದ ಹಳೆಗನ್ನಡದಲ್ಲಿ ಇರ್ತಕ್ಕಂಥ ಅಂಶಗಳು ಹಳೆಗನ್ನಡದಲ್ಲಿ ಕಂಡು ಬರೋದಿಲ್ಲ. ಹಳೆಗನ್ನಡದಲ್ಲಿ ಇರ್ತಕ್ಕಂತಹ ಅಂಶಗಳು ನಡುಗನ್ನಡದಲ್ಲಿ ಸಾಕಷ್ಟು ಬಿಟ್ಟೋಗ್ತವೆ. ನಡುಗನ್ನಡದಲ್ಲಿ ಇರ್ತಕ್ಕಂಥ ಅಂಶಗಳು ಆಧುನಿಕ ಕನ್ನಡದಲ್ಲಿ ಸಾಕಷ್ಟು ಬಿಟ್ಟು ಹೋಗ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದರಲ್ಲಿ ಹಲವಾರು ವೈಲಕ್ಷಣಗಳನ್ನ ಹೇಳ್ತೀನಿ. ಪೂರ್ವದ ಹಳೆಗನ್ನಡದ ಕೆಲವು ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಪೂರ್ವದ ಹಳೆಗನ್ನಡದಲ್ಲಿ ಆಖ್ಯಾತ ಪ್ರತ್ಯಯಗಳ ಸ್ವರ ದೀರ್ಘ ಆಗಿದ್ರೆ ಅದು ಹಳೆಗನ್ನಡದಲ್ಲಿ ರಸ್ವ ಆಗಿ ಬದಲಾವಣೆ ಆಗ್ತದೆ. ಆನ್ ಇದ್ದದ್ದು ಅನ್ ಆಗ್ತದೆ, ಓನ್ ಇದ್ದದ್ದು ಒನ್ ಆಗ್ತದೆ, ಆನ್ ಇದ್ದದ್ದು ಒನ್ ಆನ್ ಆಗ್ತದೆ, ಓರ್ ಅರ್ ಅರ್ ಆಗ್ತದೆ. ಅದಕ್ಕೆ ನೀವು ಎಕ್ಸಾಂಪಲ್ ಆಗಿ ಸಂದಾನ್ ಸಂದನ್, ಪಡೆದಾನ್ ಪಡೆದನ್, ಕೊಂದೋನ್ ಕೊಂದನ್, ಅರಿದೋನ್ ಅರಿದನ್, ಕೊಟ್ಟೋರ್ ಕೊಟ್ಟರ್, ಏರಿದಾರ್ ಏರಿದರ್ ಎಂತಕ್ಕಂಥದ್ದನ್ನ ಎಕ್ಸಾಂಪಲ್ ಅನ್ನ ನಾವು ನೋಡ್ಬೋದು. ಬಹಳ ಮುಖ್ಯವಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯದ ಸ್ವರಪೂರ್ವದ ಹಳೆಗನ್ನಡದಲ್ಲಿ ದೀರ್ಘ ಆಗಿದ್ರೆ ಹಳೆಗನ್ನಡದಲ್ಲಿ ಅದು ರಸ್ವ ಆಗಿ ಬದಲಾವಣೆ ಆಗ್ತದೆ. ಅದಾನ್ ಎಂಬತಕ್ಕಂಥದ್ದು ಅದನ್, ಇದಾನ್ ಇದನ್, ಕೋಟೆಯಾನ್ ಕೋಟೆಯನ್. ನೋಡ್ರಿ, ಸಾಕಷ್ಟು NET ಮತ್ತು SLET ಎಕ್ಸಾಮ್ಸ್ ಗಳಲ್ಲಿ ಪೂರ್ವದ ಹಳೆಗನ್ನಡದಿಂದ ಹಳೆಗನ್ನಡಕ್ಕೆ ಬದಲಾವಣೆ ಆಗ್ಬೇಕಾದ್ರೆ ಷಷ್ಠಿ ವಿಭಕ್ತಿಯ ದೀರ್ಘ ಏನಾಗ್ತದೆ, ಅದು ಕಳೆದುಕೊಳ್ತದೆ. ಅದರ ವೈಲಕ್ಷಣಗಳು ಅದಾನ್, ಸಂದಾನ್, ಕೋಟೆಯಾನ್ ಎಂತಕ್ಕಂಥದ್ದು ಅದನ್, ಇದನ್ ಮತ್ತು ಕೋಟೆಯನ್ ಅಂತ ಹೇಳಿ ಆಗ್ತದೆ. ಪೂರ್ವದ ಹಳೆಗನ್ನಡದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯದ ಸ್ವರ ದೀರ್ಘ ಆಗಿದ್ರೆ ಆ ಇದ್ದದ್ದು ಅ ಆಗಿ ಬದಲಾವಣೆ ಆಗ್ತದೆ. ನರಕದ ಇರ್ತಕ್ಕಂಥದ್ದು ನರಕದ, ನವಿಲೂರ ನವಿಲೂರ, ಏಳನೆಯ ಇರ್ತಕ್ಕಂಥದ್ದು ಏಳನೆಯ, ಮಂಗಳೀಸನ ಇದ್ದದ್ದು ಮಂಗಳೀಸನ ಅಂತೇಳಿ ಆಗ್ತದೆ. ನಿಷೇಧಾರ್ಥಕ ಕ್ರಿಯಾಪದದ ಸ್ವರಪೂರ್ವದ ಹಳೆಗನ್ನಡದಲ್ಲಿ ದೀರ್ಘ ಆಗಿದ್ರೆ ಆ ಇದ್ದದ್ದು ಅ ಹಳೆಗನ್ನಡದಲ್ಲಿ ರಸ್ವ ಆಗಿ ಬದಲಾವಣೆ ಆಗ್ತದೆ. ತಪ್ಪಾದೆ ತಪ್ಪದೆ, ಇಲ್ಲದೆ ಇಲ್ಲದೆ, ನಿಲ್ಲಲಾರದೆ
ಸರ್ ವಾಯ್ಸ್ ಬ್ರೇಕ್ ಆಗ್ತದೆ ಸರ್. ನಿಲ್ಲಲಾರದೆ ನಿಲ್ಲಲಾರದೆ ಅಂತೇಳಿ ಆಗ್ತದೆ. ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಈಗ ಸರಿ ಆಯ್ತು ಸರ್. ಈಗ ಸರಿ ಆಯ್ತು ಸರ್, ಮಾತಾಡಿ ಸರ್. ಪದದ ಆದಿಯಲ್ಲಿ ಇರ್ತಕ್ಕಂಥ ಪೂರ್ವದ ಹಳೆಗನ್ನಡದಲ್ಲಿ ವಕಾರ ಇದ್ರೆ ಕನ್ನಡದಲ್ಲಿ ಬಕಾರ ಇದೆ. ಇದನ್ನ ಸಾಕಷ್ಟು ಸಲ ಕೇಳಿದ್ದಾರೆ. ವೆಳೆಯಾದೆ ಎಂತಕ್ಕಂಥದ್ದು ವಕಾರ ಇರ್ತಕ್ಕಂಥದ್ದು ಬಕಾರವಾಗಿರ್ತಕ್ಕಂಥ ಲಕ್ಷಣ ಪೂರ್ವದ ಹಳೆಗನ್ನಡದಿಂದ ಹಳೆಗನ್ನಡಕ್ಕೆ ಬರುವಾಗ. ವೆಳೆಯಾದೆ ಬೆಳೆಯಾದೆ, ವಿಟ್ಟಾರೆ ಬಿಟ್ಟರ್, ವಿತ್ತಿದಲ್ಲಿ ವೆಳೆಯಾದೆ ಅಂತೇಳಿ ಪೂರ್ವದ ಹಳೆಗನ್ನಡದಲ್ಲಿ ಬಳಕೆಯಲ್ಲಿದ್ದರೆ ಬಿತ್ತಿದಲ್ಲಿ ಬೆಳೆಯಾದೆ ಅಂತಕ್ಕಂಥದ್ದು ಆಗ್ತದೆ. ವೆಟ್ಟದುಳ್ ಬೆಟ್ಟದೊಳ್, ವಿಟ್ಟದು ಬಿಟ್ಟದು ಎಂತಕ್ಕಂತಹ ಇಂಥ ರೂಪಗಳನ್ನ ಕೊಟ್ಟುಬಿಟ್ಟು ಏನ್ ಮಾಡ್ತಾನೆ, ಇದು ಯಾವ ರೂಪ? ಪೂರ್ವದ ಹಳೆಗನ್ನಡ, ನಡುಗನ್ನಡದ ರೂಪ ಮತ್ತು ಹೊಸಗನ್ನಡದ ರೂಪ ಅಂತೇಳಿ ಕೇಳ್ತಾರೆ ಎಕ್ಸಾಮ್ಸ್ ಗಳಲ್ಲಿ. ಪೂರ್ವದ ಹಳೆಗನ್ನಡದ ಎ ಮತ್ತು ಓಕಾರಗಳು ಹಳೆಗನ್ನಡದಲ್ಲಿ ಇ ಮತ್ತು ಊಕಾರಗಳಾಗಿ ಬಳಕೆ ಆಗ್ತವೆ. ಎಳೆ ಇಳೆ, ಕೆಸು ಕಿಸು, ಎಕಾರ ಇಕಾರವಾಗಿ ಬದಲಾವಣೆ ಆಗ್ತಕ್ಕಂಥ ಪ್ರಕ್ರಿಯೆ ಯಾವ ಕನ್ನಡದ ಸಂದರ್ಭದಲ್ಲಿ ಉಂಟಾಗ್ತದೆ ಅನ್ನೋದನ್ನು ಕೇಳಿದ್ದಾರೆ. ಕೆಸು ಕಿಸು, ಪುಗು. ಪೂರ್ವದ ಹಳೆಗನ್ನಡದ ಪಕಾರ ಹಕಾರ ಆಗಿಲ್ದೇ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಪೂರ್ವದ ಹಳೆಗನ್ನಡದ ಕಾಲದಲ್ಲಿಯೇ ಈ ಪಕಾರ ಹಕಾರ ಆಗ್ತಕ್ಕಂಥ ಪ್ರವೃತ್ತಿ ಆರಂಭ ಆಗಿ ಅದು 9ನೇ ಶತಮಾನದ ಅನಂತರ ಅದು ಬೆಳಕಿಗೆ ಬಂದಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಪೂರ್ವದ ಹಳೆಗನ್ನಡದಲ್ಲಿ ಶಕಟ ರೇಫ ಮತ್ತು ರಳ ಎಂಬ ವರ್ಣಗಳು ಬಳಕೆಯಲ್ಲಿ ಇದ್ವು. ಅವುಗಳ ಉಚ್ಚಾರಣೆ ಮತ್ತು ಪ್ರಯೋಗಗಳು 9ನೇ ಶತಮಾನದ ಹೊತ್ತಿಗೆ ಬದಲಾಗ್ಲಿಕ್ಕೆ ಪ್ರಾರಂಭ ಆದವು. ಪೂರ್ವದ ಹಳೆಗನ್ನಡದಲ್ಲಿ ಇರ್ತಕ್ಕಂಥ ದ್ವಿತ್ವ ವ್ಯಂಜನಗಳು ಇರ್ತಕ್ಕಂಥ ಕಡೆ ಹಳೆಗನ್ನಡದಲ್ಲಿ ಏಕ ವ್ಯಂಜನಗಳಾಗಿ ಬಳಕೆ ಆಗಿದಾವೆ. ರಳಿಕಾಡು ಇರ್ತಕ್ಕಂಥದ್ದು ರಳೆಕಾಡು, ಏಳಿತ್ತನಂ ಇರ್ತಕ್ಕಂಥದ್ದು ಎಳಿತನಂ, ತಲೆಪೋರೆ ಇರ್ತಕ್ಕಂಥದ್ದು ತಲೆಪೋರೆ ಎಂಬತಕ್ಕಂಥ ರೂಪಗಳು. ಹಳೆಗನ್ನಡದಲ್ಲಿ ಬಿಂದು ಪ್ರಯೋಗ ಆಗಿರ್ತಕ್ಕಂಥ ಕಡೆ ಪೂರ್ವದ ಹಳೆಗನ್ನಡದಲ್ಲಿ ನಕಾರ ಬಳಕೆಯಲ್ಲಿದೆ. ಇದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅವನ್ಗೆ ಇದ್ದದ್ದು ಬಿಂದು ಪ್ರಯೋಗವಾಗಿರ್ತಕ್ಕಂಥ ನಿಂತರ ಹಳೆಗನ್ನಡದ ಸಂದರ್ಭದಲ್ಲಿ ಅವಂಗೆ ಆಯ್ತು. ನೋನ್ಪಿ ಇರ್ತಕ್ಕಂಥದ್ದು ಬಿಂದು ಪ್ರಯೋಗವಾಗಿ ನೋಂಪಿ ಆಯ್ತು. ಇಂಬನಿಂ, ಆದಿತ್ಯಂ, ಒಂದು, ಮುಗಿಂದರ್ ಎಂಬತಕ್ಕಂತಹ ರೂಪಗಳು ನೋಡಬಹುದು. ಇನ್ನು ಸಮುಚ್ಚಯ ಎಂಬ ಪ್ರತ್ಯಯ ಅವಧಾರಣೆಯ ಎ ಪ್ರತ್ಯಯ ಪೂರ್ವದ ಹಳೆಗನ್ನಡದಲ್ಲಿ ವಿಸಂಧಿ ರೂಪದಲ್ಲಿ ಉಳ್ಕೊಂಡ್ರೆ ಹಳೆಗನ್ನಡದಲ್ಲಿ ಸಂಧಿ ಕಾರ್ಯದಿಂದ ಅದು ಪೂರ್ವದಲ್ಲಿಯೇ ಸೇರ್ಕೊಂಡಿರ್ತಕ್ಕಂಥದ್ದು ನೋಡ್ತೇವೆ. ಹಲ್ಮಡಿ ಅಂತೇಳಿ ಇರ್ತಕ್ಕಂಥದ್ದು ಪಲ್ಮಡಿಯುಂ ಅಂತೇಳಿ ಆಗ್ತದೆ. ಮೂಳಿ ಒಳ್ಳಿಯುಂ ಎಂತಕ್ಕಂತಹ ರೂಪಗಳು ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಸಾಕಷ್ಟು ಇದಾವೆ. ಈ ರೀತಿಯ ರೂಪಗಳು ಕೇಳ್ತಾನೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಹಳೆಗನ್ನಡದ ಕೆಲವು ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಪೂರ್ವದ ಹಳೆಗನ್ನಡದ ವಕಾರ ಹಳೆಗನ್ನಡದಲ್ಲಿ ಬಕಾರ ಆಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೆಟ್ಟ ಬೆಟ್ಟ, ವಂದಾನ್ ಬಂದಾನ್, ವಿತ್ತು ಬಿತ್ತು, ಬರ್ ಬೆಳೆ ಬೆಳೆ ಎಂಬತಕ್ಕಂಥ ರೂಪಗಳನ್ನ ನಾವು ನೋಡಬಹುದು. ಪೂರ್ವದ ಹಳೆಗನ್ನಡದ ಕೆಲವು ಕ್ರಿಯಾಧಾತುಗಳ ಅಲ್ಲಿ ಕಂಡು ಬರ್ತಕ್ಕಂತಹ ಆದಿಯ ಎ ಮತ್ತು ಓ ಸ್ವರಗಳು ಹಳೆಗನ್ನಡದಲ್ಲಿ ಕ್ರಮವಾಗಿ ಈ ಮತ್ತು ಉ ಸ್ವರಗಳಾಗಿ ಮಾರ್ಪಡ್ತಾವೆ. ಕೆಡು ಕಿಡು, ತೊಡು ತುಡು, ಕೊಡು ಕುಡು. ಹಳೆಗನ್ನಡದ ಳ ವರ್ಣದ ಮುಂದೆ ರಕಾರ ಬರ್ತದೆ. ಕಳ್ಚಿ ಖರ್ಚು, ಪೊಳ್ತಿ ಪೊರ್ತು, ಗಳ್ದೆ ಗರ್ದೆ, ಕಳ್ತೆ ಕರ್ತೆ ಎಂಬತಕ್ಕಂತಹ ರೂಪಗಳನ್ನ ನಾವು ಗಮನಿಸಬಹುದು. ಈ ರೀತಿಯಾಗಿ ಬಹಳ ಮುಖ್ಯವಾಗಿ ಪೂರ್ವದ ಹಳೆಗನ್ನಡದಲ್ಲಿ ಇದ್ದಂತಹ ದೀರ್ಘ ಸ್ವರ ಅನಂತರ ಇಲ್ಲವೇ 2 ಸ್ವರಗಳ ನಡುವಿನ ಅನುನಾಸಿಕ ಅಂಶ ಹಳೆಗನ್ನಡದಲ್ಲಿ ಲೋಪ ಆಗ್ತದೆ. ಇತ್ತೀಚೆಗೆ ಈ ಅಂಶಗಳನ್ನ ಅವಸ್ಥಾ ಭೇದಗಳನ್ನ ಇಟ್ಕೊಂಡು ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಊರಿಗೆ ಇದು ಹಳೆಗನ್ನಡದಿಂದ ನಡುಗನ್ನಡಕ್ಕೆ ಬದಲಾವಣೆ ಆಗ್ಬೇಕಾದ್ರೆ ಇರ್ತಕ್ಕಂಥದ್ದು ಬಿಂದುವನ್ನ ಕಳ್ಕೊಂತದೆ. ಊರಿಗೆ, ಪೇರಿಗೆ, ಸುತನಿಗೆ, ಅವಗೆ ಎಂಬತಕ್ಕಂತಹ ರೂಪಗಳು. ಅದೇ ರೀತಿಯಲ್ಲಿ ದ್ವಿತ್ವವಾಗಿ ಬರಿತಾ ಇರ್ತಕ್ಕಂಥ ಸಂಯುಕ್ತಾಕ್ಷರ ಹಳೆಗನ್ನಡದಲ್ಲಿ ವಿರಳವಾಗಿ ಇದೆ. ಊರ್ಗೆ, ಸ್ವರ್ಗ ಈ ರೀತಿಯ ರೂಪಗಳು ಹಳೆಗನ್ನಡದಲ್ಲಿ ಕಂಡು ಬರ್ತವೆ. ಹಾಗೆಯೇ ಬಹಳಷ್ಟು
ಅಂಶಗಳು ಬದಲಾವಣೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗೆ ನಡುಗನ್ನಡದ ಕೆಲವು ವೈಲಕ್ಷಣಗಳನ್ನ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶಗಳನ್ನ ನೋಡೋದಾದ್ರೆ ಹಳೆಗನ್ನಡದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತ ಎಲ್ಲಾ ಬದಲಾವಣೆಗಳು ನಡುಗನ್ನಡದಲ್ಲಿ ಹೆಚ್ಚು ದೃಢವಾಗಿ ಕಾಣಿಸ್ಕೊಳ್ತವೆ. ದೀರ್ಘ ಸಮಾಸ ಪದಗಳು ನಡುಗನ್ನಡದಲ್ಲಿ ಕಡಿಮೆಯಾಗಿ ಬಳಕೆ ಆಗ್ತಾ ಬಂದು ಅನುನಾಸಿಕ ಮತ್ತು ಯ ರ ಲ ಳ ಧ್ವನಿಗಳಿಂದ ಅಂತ್ಯವಾಗ್ತಾ ಇದ್ದಂತ ಪದಗಳು ನಡುಗನ್ನಡದಲ್ಲಿ ಸ್ವರಾಂತ್ಯಗಳಾಗಿ ಬದಲಾವಣೆ ಆದವು. ಕಣ್ ಇದ್ದದ್ದು ಕಣ್ಣು, ಕಾಲ್ ಇದ್ದದ್ದು ಕಾಲು, ಆಳ್ ಇದ್ದದ್ದು ಆಳು ಆಗಿ ಬದಲಾವಣೆ ಆಯ್ತು. ಸಂಯುಕ್ತಾಕ್ಷರಗಳಲ್ಲಿ ಹೆಚ್ಚು ಹೆಚ್ಚಾಗಿ ನಡುಗನ್ನಡದಲ್ಲಿ ವಿರಳಾಕ್ಷರಗಳು ಆರ್ಗೆ ಇದ್ದದ್ದು ಯಾರಿಗೆ, ಅನು ಎಂಬ ಪ್ರತ್ಯಯಗಳು ನಡುಗನ್ನಡದ ನಾಮಪದಗಳಲ್ಲಿ ಲೋಪ ಆಗ್ತವೆ. ರಾಮಂ ಇದ್ದದ್ದು ರಾಮ, ಬಂದನು ಎಂತಕ್ಕಂಥದ್ದು ಬಂದ, ತಂದನು ಅಂತಕ್ಕಂಥದ್ದು ತಂದ. ಈ ರೀತಿಯ ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಕಷ್ಟಿದೆ. ಇಂತಹ ಅಂಶಗಳನ್ನ ನೀವು ನೋಡ್ಕೊಂಡ್ರೆ ಹೆಚ್ಚು ಹೆಚ್ಚು ಬಹಳ ಉಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದೇ ರೀತಿ ಹೊಸಗನ್ನಡದ ಕೆಲವು ಲಕ್ಷಣಗಳನ್ನ ನಾವು ನೋಡೋದಾದ್ರೆ ನಡುಗನ್ನಡದಲ್ಲಿ ಇದ್ದಂತಹ ಶಕಟ ರೇಫದ ರಕಾರ ನಂತರದಲ್ಲಿ ರಕಾರದಲ್ಲಿ ಪೂರ್ಣವಾಗಿ ಐಕ್ಯ ಆಗ್ತದೆ. ನಡುಗನ್ನಡದಲ್ಲಿ ಫ ಮತ್ತು ಜ ಎಂಬ ಧ್ವನಿಗಳು ಅರಬ್ಬಿ, ಫಾರಸಿ, ಇಂಗ್ಲಿಷ್ ಮುಂತಾದ ಭಾಷೆಯಿಂದ ಹೊಸಗನ್ನಡಕ್ಕೆ ಸೇರಿರ್ತಕ್ಕಂಥದ್ದು. ಈ ಅಂಶವನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು ನೀವು. ನಡುಗನ್ನಡದಲ್ಲಿ ಇಲ್ಲದೆ ಇರ್ತಕ್ಕಂತಹ ಫ ಮತ್ತು ಜ ಎಂಬತಕ್ಕಂತ ಧ್ವನಿಗಳು ಅರಬ್ಬಿ, ಫಾರಸಿ ಮತ್ತು ಇಂಗ್ಲಿಷ್ ಭಾಷೆಯಿಂದ ಉದಾಹರಣೆಗೆ ನೋಡೋದಾದ್ರೆ ಶಿಫಾರಸು, ಫಕೀರ, ಫಾಯಿದೆ, ಜು ಮತ್ತು ಫೀಜು ಮುಂತಾದ ಪದಗಳನ್ನ ನಾವು ನೋಡಬಹುದು. ನಡುಗನ್ನಡದಲ್ಲಿ ಇದ್ದಂತಹ ಪ್ರಕ್ಷಾರ್ಥ ಪ್ರತ್ಯಯ ಅಡೆ ಎಂಬತಕ್ಕಂಥದ್ದು ಹೊಸಗನ್ನಡದಲ್ಲಿ ಅರೆಯಾಗಿ ಬದಲಾವಣೆ ಆಗ್ತದೆ. ಬಂದಡೆ ಬಂದರೆ, ಕೊಟ್ಟೊಡೆ ಕೊಟ್ಟರೆ, ಹೋದಡೆ ಹೋದರೆ ಎಂತಕ್ಕಂತ ರೂಪಗಳನ್ನ ನಾವು ನೋಡಬಹುದು. ಹಾಗೆ ಹಳೆಗನ್ನಡದ ದೀರ್ಘ ಸಮಾಸ ಪದಗಳು ಹೊಸಗನ್ನಡದಲ್ಲಿ ರಸ್ವಗಳಾಗಿ ಬದಲಾವಣೆ ಆಗ್ತವೆ. ಕ್ರಮದಪ್ಪು, ಕ್ರಮ ತಪ್ಪು. ವ್ಯಂಜನಗಳು ಸಮರೂಪ ಧಾರಣೆಯನ್ನ ಹೊಂದಿ ಹೊಸಗನ್ನಡದಲ್ಲಿ ಸರ್ವೇ ಸಾಮಾನ್ಯವಾಗಿ ಲೀನ ಆಗ್ತವೆ. ಉರ್ಗಿ, ಉಗ್ಗಿ, ವೇತ್ರ, ಬೆತ್ತ, ಅಗ್ನಿ, ಅಗ್ಗಿ, ವಿಸ್ತಾರ, ಬಿತ್ತರ, ನಿದ್ರ, ನಿದ್ರೆ. ಹಳೆಗನ್ನಡದ ವ್ಯಂಜನಾಂತ ಶಬ್ದಗಳು ಹೊಸಗನ್ನಡದಲ್ಲಿ ಸ್ವರಾಂತವಾಗಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ. ಕಲ್ ಇರ್ತಕ್ಕಂಥದ್ದು ಕಲ್, ಕಾಲ್ ಇದ್ದದ್ದು ಕಾಲು, ಕೇಳ್ ಇದ್ದದ್ದು ಕೇಳು, ನೋಡ್ ಇದ್ದದ್ದು ನೋಡು ಎಂಬ ರೂಪವನ್ನ ನಾವು ನೋಡಬಹುದು. ನಡುಗನ್ನಡದ ಸರಳ ವ್ಯಂಜನಯುಕ್ತ ಪದಗಳು ಹೊಸಗನ್ನಡದಲ್ಲಿ ದ್ವಿತ್ವ ವ್ಯಂಜನಯುಕ್ತ ಪದಗಳಾಗಿ ಬದಲಾವಣೆ ಆಗ್ತವೆ. ಕಲು, ಕಲ್ಲು, ಮಣು, ಮಣ್ಣು, ಹಲು, ಹಲ್ಲು, ಕಣು, ಕಣ್ಣು, ಅಲಿ, ಅಲ್ಲಿ ಎಂಬತಕ್ಕಂತಹ ರೂಪಗಳನ್ನ ನಾವು ನೋಡಬಹುದು. ಹೀಗೆ ಹಲವಾರು ವೈಲಕ್ಷಣಗಳನ್ನ ನಾವು ಇದರಲ್ಲಿ ಗುರುತಿಸಬಹುದು ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗೆ ಭಾಷಿಕ ಸ್ವೀಕರಣದಲ್ಲಿ ಹಲವಾರು ಭಾಷೆಯಿಂದ ಬಂದಿರ್ತಕ್ಕಂಥ ಪದಗಳನ್ನ ನಾವು ಬೇರೆ ಬೇರೆ ಭಾಷೆಯಿಂದ ಯಾವ ಭಾಷೆ ಬೇರೆ ಭಾಷೆಯಿಂದ ಪದಗಳನ್ನ ಸ್ವೀಕಾರ ಮಾಡೋದಿಲ್ಲವೋ ಆ ಭಾಷೆ ಸಾಯ್ತದೆ. ಹಾಗಾಗಿ ಭಾಷಿಕ ಸ್ವೀಕರಣ ಎಲ್ಲಾ ಕಾಲಘಟ್ಟದಲ್ಲೂ ನಡೆದಿರ್ತಕ್ಕಂಥ ಪ್ರಕ್ರಿಯೆ. ಅದು ಒಂದು ಜೀವಂತ ಭಾಷೆಯ ವೈಲಕ್ಷಣನೂ ಕೂಡ ಹೌದು ಎಂಬತಕ್ಕಂಥದ್ದನ್ನ ನಾವು ನೋಡಬಹುದು. ಪಾರಸಿ ಭಾಷೆಯಿಂದ ಸಂಸ್ಕೃತದಿಂದ ಆಗಿರ್ಬಹುದು, ಅರಬ್ಬಿ ಭಾಷೆಯಿಂದ ಆಗಿರ್ಬಹುದು, ಇಂಗ್ಲಿಷ್ ನಿಂದ ಆಗಿರ್ಬಹುದು ಹಲವಾರು ಪದಗಳನ್ನ ನಾವು ಸ್ವೀಕರಣವಾಗಿ ತಗೊಂಡಿದ್ದೇವೆ. ಇನ್ನು ಮಾತು ಮತ್ತು ಬರಹದ ರೂಪಕ್ಕೆ ನೋಡೋದಾದ್ರೆ ಮಾತು ಮೊದಲು, ಬರಹ ನಂತರದಲ್ಲಿ ಬಂದಿರತಕ್ಕಂಥದ್ದು. ಬರಹದ ಕನ್ನಡವನ್ನ ನಾವು ಶಿಷ್ಟ ಕನ್ನಡ ಅಂತ ಹೇಳಿ ಕರಿತೇವೆ. ಇದ್ರ ಬಗ್ಗೆ ಅಂತ ಕ್ವಶನ್ಸ್ಗಳು ಆಗೋದಿಲ್ಲ. ಇನ್ನು ನೋಡಿದ್ವಿ ನಾವು ಸಾಮಾಜಿಕ ಮತ್ತು ಪ್ರಾದೇಶಿಕ ಭಾಷೆಯ ಪ್ರಭೇದಗಳನ್ನು ಕೂಡ ಈಗಾಗಲೇ ನೋಡಿದ್ವಿ. ನೆಕ್ಸ್ಟ್ ಇರ್ತಕ್ಕಂಥ ಸಿಲೆಬಸ್ ನಿಮಗೆ ಭಾಷೆಯ ಅಧ್ಯಯನದ ಪಾರಂಪರಿಕ ಮತ್ತು ಆಧುನಿಕ ವಿಧಾನಗಳು ಅಂತ ಹೇಳಿ ನೋಡ್ತೀವಿ. ಭಾಷಾಶಾಸ್ತ್ರ ಮತ್ತು ಭಾಷಾ ವಿಜ್ಞಾನದ ಸ್ವರೂಪ ವಿಧಾನ, ಭಾಷಾಶಾಸ್ತ್ರ ಮತ್ತು ಭಾಷಾ ವಿಜ್ಞಾನದ ಸಂಬಂಧಾಂತರಗಳ ಬಗ್ಗೆಯೂ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಹಾಗೆ ಭಾಷಾ ವಿಜ್ಞಾನದ ಬಗ್ಗೆ ನಾವು ನೋಡೋದಾದ್ರೆ ಭಾಷಾ ವಿಜ್ಞಾನವನ್ನ ಭಾಷೆಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನೇ ನಾವು ಭಾಷಾ ವಿಜ್ಞಾನ ಅಂತ ಹೇಳಿ ಕರಿತೇವೆ. ಈ ಭಾಷಾ ವಿಜ್ಞಾನ ಈಗಿನಿಂದ ಬೆಳವಣಿಗೆ ಆಗಿರ್ತಕ್ಕಂಥದ್ದಲ್ಲ, ಅದು ಪಾಶ್ಚಾತ್ಯ ಮಾದರಿಯನ್ನ ಅನುಸರಿಸ್ಕೊಂಡು ನಾವು ಬಂದಿದ್ದೇವೆ ಎಂತಕ್ಕಂಥದ್ದನ್ನ ನಾವು ನೋಡಬಹುದು. ಅದರಲ್ಲಿಯೂ ಕೂಡ
ಪಾಶ್ಚಾತ್ಯರಿಂದ ಹಲವಾರು ಮಾದರಿಗಳನ್ನ ನಾವು ಸ್ವೀಕರಣ ಮಾಡಿದ್ದೇವೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಈ ಭಾಷಾ ವಿಜ್ಞಾನ, ಇದು ಫಿಲಾಲಜಿ ಎಂತಕ್ಕಂಥ ಪದದಿಂದ ಡಿರೈವ್ ಆಗ್ತದೆ. ಇದನ್ನ ಕೇಳಿದ್ದಾರೆ. ಲಿಂಗ್ವಿಸ್ಟಿಕ್ಸ್ ಎಂಬ ಪದ ಎರಡಿದಾವೆ, ಲಿಂಗ್ವಿಸ್ಟಿಕ್ಸ್ ಮತ್ತು ಫಿಲಾಲಜಿ. ಇಂಗ್ಲಿಷ್ ನ ಫಿಲಾಲಜಿ ಮತ್ತು ಲಿಂಗ್ವಿಸ್ಟಿಕ್ಸ್ ಪದಗಳಿಗೆ ಸಂವಾದಿಯಾಗಿ ಭಾಷಾಶಾಸ್ತ್ರ ಮತ್ತು ಭಾಷಾ ವಿಜ್ಞಾನ ಎಂತಕ್ಕಂಥ ಪದವನ್ನ ಬಳಸ್ತೀವಿ. ಈ ಫಿಲಾಲಜಿ ಎಂತಕ್ಕಂಥ ಪದ ಯಾವ ಭಾಷೆಯಿಂದ ತಗೊಂಡಿರ್ತಕ್ಕಂಥ ಪದ ಅಂತ ಹೇಳಿನೂ ಕೂಡ ಕೇಳಿದ್ದಾರೆ. ಲ್ಯಾಟಿನ್ ನಲ್ಲಿ ಫಿಲಾಲಜಿಯಾ ಅಂತ ಹೇಳಿ ಇದನ್ನ ಕರೀತಾರೆ. ಇದು ಮೂಲತಃ ಫಿಲಾಲಜಿ ಎಂತಕ್ಕಂಥದ್ದು ಗ್ರೀಕ್ ಭಾಷೆಯ ಪದ. ಇದು ಫಿಲಾಸ್ ಮತ್ತು ಲೋಗೋಸ್ ಎಂತಕ್ಕಂಥ ಪದಗಳಿಂದ ಬಂದಿದೆ. ಲಜಿ ಎಂತಕ್ಕಂಥ 3 ರೂಪಗಳು ಇದಾವೆ. ಫಿಲಾಸ್ ಎನ್ನೋದಕ್ಕೆ ಆಸಕ್ತಿ, ಮಮತೆ ಅಂತ ಹೇಳಿ ಕರೆದ್ರೆ, ಲೋಗೋಸ್ ಎಂತಕ್ಕಂಥದ್ದನ್ನ ಮಾತು ಮತ್ತು ನುಡಿ, ಲಜಿ ಎಂಬುದಕ್ಕೆ ಶಾಸ್ತ್ರ ಎಂಬ ಅರ್ಥಗಳು ಕೂಡ ಇದಾವೆ. ಹಾಗಾಗಿ ಈ ಲಿಂಗ್ವಿಸ್ಟಿಕ್ಸ್ ಎಂತಕ್ಕಂಥದ್ದು ಲ್ಯಾಟಿನ್ ಶಬ್ದ. ಇದರಲ್ಲಿ ಲಿಂಗ್ವಾ ಅಂದರೆ ಏನು ಅಂತೇಳಿ ಕೇಳಿದ್ದಾರೆ. ಲಿಂಗ್ವಾ ಅಂದ್ರೆ ನಾಲಗೆ. ನಾವು ಕೂಡ ಸರಸ್ವತಿಯನ್ನ ವಾಗ್ದೇವಿ ಅಂತ ಕರಿತೀವಿ. ವಾಗ್ದೇವಿ ಅಂತ ಹೇಳಿದ್ರೆ ಮಾತು ಅಂತ ಹೇಳಿದ್ರೆ ನಾಲಗೆ. ಹಾಗಾಗಿ ಲಿಂಗ್ವಾ ಎಂತಕ್ಕಂಥ ಪದ ನಾಲ್ಗೆ ಮತ್ತು ಮಾತು. ಟಿಕ್ಸ್ ಅಂದ್ರೆ ವಿಜ್ಞಾನ ಎಂಬ 2 ರೂಪಗಳಿಂದ ಇದು ಬಂದಿರತಕ್ಕಂತಹ ಪದ. ಹಾಗಾಗಿ ಪ್ರಾಚೀನದಲ್ಲಿ ಭಾಷೆಯನ್ನ ಕುರಿತು ವ್ಯಾಕರಣದ ಶಾಸ್ತ್ರದ ಒಂದು ಅಧ್ಯಯನ ಭಾಗಿಯಾಗಿಯೂ ಕೂಡ ಇದನ್ನ ಅಧ್ಯಯನ ಮಾಡ್ತಾ ಇದ್ರು. ತದನಂತರದಲ್ಲಿ ಇದನ್ನ ಒಂದು ವಿಜ್ಞಾನವಾಗಿ ಅಧ್ಯಯನ ಮಾಡ್ಲಿಕ್ಕೆ ತೊಡಗಿದ್ರು. ಪ್ರಾರಂಭದಲ್ಲಿ ಇದರಲ್ಲಿ ಬಹಳಷ್ಟು ವೈವಿಧ್ಯತೆಗಳು ಇದಾವೆ. ಸಾಮಾನ್ಯ ಭಾಷಾ ವಿಜ್ಞಾನ ಇರ್ಬೋದು, ಐತಿಹಾಸಿಕ ಭಾಷಾ ವಿಜ್ಞಾನ ಇರ್ಬೋದು, ವಿವರಣಾತ್ಮಕ ಭಾಷಾ ವಿಜ್ಞಾನ ಇರ್ಬೋದು, ತೌಲನಿಕ ಭಾಷಾ ವಿಜ್ಞಾನ ಇರ್ಬೋದು, ಆನ್ವಯಿಕ ಭಾಷಾ ವಿಜ್ಞಾನ, ಮಾನವ ಭಾಷಾ ವಿಜ್ಞಾನ, ಸಾಮಾಜಿಕ ಭಾಷಾ ವಿಜ್ಞಾನ, ಜೈವಿಕ ಭಾಷಾ ವಿಜ್ಞಾನ, ವೈದೃಶ್ಯಾತ್ಮಕ, ಕ್ರಿಯಾತ್ಮಕ, ಗಣಿತೀಯ ಭಾಷಾ ವಿಜ್ಞಾನ, ಕ್ಷೇತ್ರ ಭಾಷಾ ವಿಜ್ಞಾನ ಅಂತ ಹೇಳಿ ಬಹಳ ಮುಖ್ಯವಾಗಿ ಇದಾವೆ. ಅದರಲ್ಲಿ ನಾವು ವಿವರಣಾತ್ಮಕ ಭಾಷಾ ವಿಜ್ಞಾನದಲ್ಲಿ ಒಂದು ಭಾಷೆಯ ಧ್ವನಿ, ಪದ, ರೂಪ, ವಾಕ್ಯ, ಅರ್ಥ ಈ ಎಲ್ಲಾ ವಿಚಾರಗಳನ್ನ ಭಾಷೆಯಲ್ಲಿ ಇರ್ತಕ್ಕಂಥ ಸ್ಥಿತಿಯಲ್ಲೇ ವಿವರಿಸಿ ತೋರಿಸ್ತೇವೆ. ಒಂದು ಭಾಷೆ ಬರಹದ ಭಾಷೆ ಇರಲಿ, ಆಡು ಭಾಷೆ ಇರಲಿ, ಕಿರಿಯ ಘಟಕ ಆಗಿರ್ತಕ್ಕಂಥ ಧ್ವನಿಮಾದಿಂದ ಹಿಡಿದು ಹಿರಿಯ ಘಟಕವಾಗಿರ್ತಕ್ಕಂಥ ವಾಕ್ಯದವರೆಗೆ ಅದರ ಎಲ್ಲಾ ಅಂಶಗಳನ್ನ ವಿವರಿಸಿ ವಿಶ್ಲೇಷಿಸುವ ವಿಧಾನವನ್ನ ನಾವು ವಿವರಣಾತ್ಮಕ ಭಾಷಾ ವಿಜ್ಞಾನ ಅಂತ ಹೇಳಿ ಅದನ್ನ ನಾವು ಕರಿತೀವಿ. ನೋಡ್ರಿ, ಭಾಷೆಯ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಹೇಳಿ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಭಾಷೆಯ ಅತ್ಯಂತ ಕಿರಿಯ ಘಟಕ ಧ್ವನಿಮ, ಹಿರಿಯ ಘಟಕ ಯಾವುದು ಅಂತ ಹೇಳಿದ್ರೆ ವಾಕ್ಯ. ಹಾಗಾಗಿ ಇದರಲ್ಲಿಯೇ ಎಲ್ಲವೂ ಒಳಗೊಳ್ತವೆ. ಫಿಸಿಕಲ್ ಸ್ಟ್ರಕ್ಚರ್ ಅಂತ ಏನ್ ಕರಿತೀವಿ ನಾವು, ಧ್ವನಿ ವಿಜ್ಞಾನ, ಧ್ವನಿಮಾ ವಿಜ್ಞಾನ, ಆಕೃತಿಮಾ ವಿಜ್ಞಾನ, ವಾಕ್ಯ ವಿಜ್ಞಾನ, ಅರ್ಥ ವಿಜ್ಞಾನ ಇವೆಲ್ಲವೂ ಕೂಡ ವಿವರಣಾತ್ಮಕ ಭಾಷಾ ವಿಜ್ಞಾನದಲ್ಲಿ ಅಭ್ಯಾಸ ಮಾಡ್ತೇವೆ ವೈಜ್ಞಾನಿಕವಾಗಿ. ನೆಕ್ಸ್ಟ್ ತೌಲನಿಕ ಭಾಷಾ ವಿಜ್ಞಾನ. ಇದರಲ್ಲಿ ಐತಿಹಾಸಿಕ ಭಾಷಾ ವಿಜ್ಞಾನದ ಒಂದು ಪ್ರಮುಖ ಅಂಗ ಅಂತೇಳಿ ಇದನ್ನ ಕರಿತೀವಿ. ಇದರಲ್ಲಿ 2 ಆಗಿರ್ಬೋದು, 2ಕ್ಕಿಂತ ಹೆಚ್ಚು ಉಪಭಾಷೆಗಳನ್ನ ನಾವು ಪರಸ್ಪರ ಹೋಲಿಕೆ ಮಾಡಿ ಅದರಲ್ಲಿರುವ ಪ್ರಮುಖ ಅಂಶಗಳನ್ನ ಗುರುತಿಸ್ಕೊಳ್ತೇವೆ. ಮೂಲತಃ ಒಂದೇ ಭಾಷೆಯಿಂದ ಹುಟ್ಟಿ ಬೆಳೆದು ಬಂದ ಭಾಷೆ ಉಪಭಾಷೆಯಲ್ಲಿ ಸಾಮಾನ್ಯವಾಗಿ ಹೋಲಿಕೆ ಮತ್ತು ಸಮಾನ ಅಂಶಗಳು ಇರ್ತವೆ. ಇವುಗಳನ್ನ ನಾವು ತೌಲನಿಕವಾಗಿ ಅಧ್ಯಯನ ಮಾಡುವುದರ ಮೂಲಕ ಯಾವ ಭಾಷಿಕ ಅಂಶದಿಂದ ಇದು ಡಿರೈವ್ ಆಯ್ತು ಎಂತಕ್ಕಂಥದ್ದನ್ನ ಏನ್ ಮಾಡಬಹುದು, ನೋಡಬಹುದು. ಇದಿಷ್ಟೇ ಅಲ್ಲದೆ ಇಲ್ಲಿ ಯಾವ ಭಾಷೆಯಿಂದ ಯಾವ ಸೋದರ ಭಾಷೆಯಿಂದ ಯಾವ ಭಾಷೆ ಮತ್ತು ಉಪಭಾಷೆಗಳು ಏನಾಗ್ತಾರೆ, ಡಿರೈವ್ ಆಗಿದಾವೆ, ಅದನ್ನ ಭಾಷಿಕ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಪ್ರಕ್ರಿಯೆ ಏನು, ಭಾಷಾ ವರ್ಗೀಕರಣ ಮಾಡೋ ಕ್ರಿಯೆ ಹೇಗೆ, ಭಾಷಿಕ ಪರಿವರ್ತನೆಯನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಅಭ್ಯಾಸ ಮಾಡ್ಲಿಕ್ಕೆ ತೌಲನಿಕ ಭಾಷಾ ವಿಜ್ಞಾನದಿಂದ ಸಹಾಯ ಆಗ್ತದೆ. ಈ ವಿಧಾನ 18-19ನೇ ಶತಮಾನದಲ್ಲಿ ಹೆಚ್ಚು ಪ್ರಚಾರ ಪಡೀತು. ಪ್ರಾರಂಭದಲ್ಲಿ ಸಂಸ್ಕೃತ ಮತ್ತು ಇತರ ಭಾಷೆಗಳಿಗೆ ಇರ್ತಕ್ಕಂತಹ ವ್ಯತ್ಯಾಸ ಏನು ಎಂತಕ್ಕಂಥ ವಿಧಾನದಿಂದ ಸರ್ ವಿಲಿಯಂ ಜೋನ್ಸ್ ನಿರ್ಧಾರ ಮಾಡ್ಲಿಕ್ಕೆ ತೊಡಗ್ತಾನೆ. ಆದ್ದರಿಂದ ಸರ್ ವಿಲಿಯಂ ಜೋನ್ಸ್ ಅವರನ್ನ ನಾವು ತೌಲನಿಕ ಭಾಷಾ ವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ. ಇವ್ರು ಇಷ್ಟೇ ಅಲ್ಲ, ಹೆನ್ರಿ ಥಾಮಸ್, ಕೋಲ್ಬ್ರುಕ್, ಸ್ಲೆಗೆಲ್ ಆಗಿರ್ಬಹುದು, ವಿಲ್ಹೆಲ್ಮ್ ಹೆಂಬೋಲ್ಟ್ ಆಗಿರ್ಬೋದು, ರಾಸ್ಮಸ್ ರಾಸ್ಕ್ ಆಗಿರ್ಬಹುದು, ಯಾಕೋಬ್ ಗ್ರಿಮ್ ಆಗಿರ್ಬೋದು, ವರ್ನರ್, ಫ್ರಾನ್ಸಿಸ್ ಬಾಪ್ ಮೊದಲಾದವರು ಈ ಶಾಖೆಯ ಬೆಳವಣಿಗೆಗೆ ಕಾರಣ ಆಗಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ವಯಿಕ
ಭಾಷಾ ವಿಜ್ಞಾನ, ಒಂದ್ 2-3 ಹೇಳ್ತೇನೆ ಅಷ್ಟೇ. ಸಾಮಾನ್ಯ ಭಾಷಾ ವಿಜ್ಞಾನದಿಂದ ಲಭ್ಯ ಆಗಿರ್ತಕ್ಕಂತಹ ಭಾಷೆಗಳ ಸಾಮಾನ್ಯ ತತ್ವಗಳನ್ನ ಬೇರೆ ಬೇರೆ ಶಾಸ್ತ್ರ ಆಗಿರ್ಬೋದು, ವಿಜ್ಞಾನಗಳ ಸಹಾಯದಿಂದ ವಿವಿಧ ರೀತಿಯಲ್ಲಿ ಅವುಗಳಿಗೆ ನೇರವಾಗಿ ಅನ್ವಯ ಆಗುವಂತೆ ವಿವೇಚಿಸುವ ಅಧ್ಯಯನ ಶಿಸ್ತನ್ನ ಅನ್ವಯಿಕ ಭಾಷಾ ವಿಜ್ಞಾನ ಅಂತೇಳಿ ಕರಿತೀವಿ. ಇದನ್ನ ಪ್ರಾಯೋಗಿಕ ಭಾಷಾ ವಿಜ್ಞಾನ ಅಂತಾನೂ ಕೂಡ ಕರಿತೀವಿ, ಪ್ರಾಕ್ಟಿಕಲ್ ಲಿಂಗ್ವಿಸ್ಟಿಕ್ಸ್. ಈ ಅನ್ವಯಿಕ ವಿಧಾನದಿಂದಲೂ ಕೂಡ ಮಾನವ ಭಾಷಾ ವಿಜ್ಞಾನ, ಮನೋಭಾಷಾ ವಿಜ್ಞಾನ ಹಲವಾರು ಶಾಖೆಗಳಾಗಿ ಡಿರೈವ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದೇ ರೀತಿ ಸಾಮಾಜಿಕ ಭಾಷಾ ವಿಜ್ಞಾನ, ಈಗಾಗಲೇ ನಾವು ಸಾಮಾಜಿಕ ಉಪಭಾಷೆಗಳನ್ನ ನೋಡಿದ್ವಿ, ಅದಕ್ಕಾಗಿಯೇ ನೆರವಾಗುತ್ತೆ ಇದು. ಮಾನವ ಮತ್ತು ಸಮಾಜ ಮತ್ತು ಭಾಷೆ ಪರಸ್ಪರ ನಿಕಟ ಸಂಬಂಧವನ್ನ ಹೊಂದಿರತಕ್ಕಂಥದ್ದು, ಪರಸ್ಪರ ಪೂರಕ ಆಗಿರ್ತಕ್ಕಂಥದ್ದು. ಭಾಷೆಯ ಅಸ್ತಿತ್ವ, ಚಲನಶೀಲತೆಗೆ ಸಮಾಜ ಅತಿ ಅವಶ್ಯ. ಇವೆರಡರ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡ್ತಕ್ಕಂಥ ಶಾಖೆಯನ್ನ ಸಾಮಾಜಿಕ ಭಾಷಾ ವಿಜ್ಞಾನ ಅಂತೇಳಿ ಕರಿತೀವಿ. ಈ ವಿಧಾನದಿಂದ ಒಂದು ಸಮಾಜದ ಸ್ವರೂಪವನ್ನ ತಿಳ್ಕೊಬಹುದು, ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಇಟಲಿ, ಫ್ರಾನ್ಸ್, ಜರ್ಮನಿ, ಅಮೆರಿಕ, ಬೇರೆ ಬೇರೆ ದೇಶಗಳಲ್ಲಿ, ಇಂಥ ದೇಶಗಳಲ್ಲಿ ಪ್ರಚಾರಗೊಳ್ಳ ಈ ವಿಧಾನ ಈಗ ಭಾರತದಲ್ಲೂ ಕೂಡ ಬಹಳ ಮುಖ್ಯ ಸಾಮಾಜಿಕ ಭಾಷಾ ವಿಜ್ಞಾನದ ಒಂದು ಶಾಖೆಯಾಗಿ ಅಧ್ಯಯನ ಮಾಡ್ಲಿಕ್ಕೆ ನಮಗೆ ಸಿಗ್ತದೆ. ಐತಿಹಾಸಿಕ ಭಾಷಾ ವಿಜ್ಞಾನದಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಧಾರವಾಡ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ GS ಕುಳ್ಳಿ ಅವರು ಬಹಳ ಮುಖ್ಯವಾಗಿ ಕೆಲಸವನ್ನ ಮಾಡಿದ್ದಾರೆ. ಏನಪ್ಪಾ ಐತಿಹಾಸಿಕ ಭಾಷಾ ವಿಜ್ಞಾನ ಅಂತ ಹೇಳಿದ್ರೆ, ಹಲವಾರು ಕಾಲಘಟ್ಟಗಳಲ್ಲಿ ಭಾಷೆ ಹಲವಾರು ವಿಧಗಳಲ್ಲಿ ತನ್ನ ಭಾಷಿಕ ಚಹರೆಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇಂದಿನ ಕನ್ನಡದವರೆಗೂ ಬೆಳೆದು ಬಂದಿರತಕ್ಕಂಥದ್ದು, ಮತ್ತು ಹಲವಾರು ಅಂಶಗಳನ್ನ ಕಳ್ಕೊಂಡು ಹೊಸ ಹೊಸ ಅಂಶಗಳನ್ನ ಪಡ್ಕೊಂಡು ಬೆಳ್ಕೊಂಡು ಬಂದಿರತಕ್ಕಂತ ಬಗೆಯನ್ನ ಐತಿಹಾಸಿಕ ಭಾಷಾ ವಿಜ್ಞಾನದಲ್ಲಿ ನಾವು ಅಭ್ಯಾಸ ಮಾಡ್ತೇವೆ. ನೀವು GS ಕುಳ್ಳಿ ಬುಕ್ಸ್ ಅನ್ನ ನೋಡಬಹುದು ಐತಿಹಾಸಿಕ ಭಾಷಾ ವಿಜ್ಞಾನಕ್ಕೆ. ಇದಿಷ್ಟು ಭಾಷಾ ವಿಜ್ಞಾನ ಮತ್ತು ಭಾಷಾಶಾಸ್ತ್ರ ಮತ್ತು ಭಾಷಾ ವಿಜ್ಞಾನಕ್ಕೆ ಇರ್ತಕ್ಕಂಥ ಸಂಬಂಧಗಳು. ಅದೇ ರೀತಿಯಲ್ಲಿ ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ನಮ್ಮ ಜೋಶಿ ಸರ್ ಅವರು ಕೂಡ ಇದನ್ನ ಮಾತಾಡ್ತಾರೆ. ಯಾವ್ದ್ಯಾವ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿ, ಶಬ್ದ ಸ್ಮೃತಿ ಆಗಿರ್ಬೋದು, ಕರ್ನಾಟಕ ಭಾಷಾ ಭೂಷಣ ಆಗಿರ್ಬೋದು, ಅದೇ ರೀತಿ KC ರಾಜನ ಶಬ್ದಮಣಿ ದರ್ಪಣ, ಭಟ್ಟಾಕಳಂಕನ ಶಬ್ದಾನುಶಾಸನ ಭಾಷಿಕವಾಗಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೀವು ಈ ಕೃತಿಗಳ ಮಹತ್ವ ಏನು, ಆ ಕೃತಿಗಳಲ್ಲಿ ಭಾಷೆಯ ಬಗ್ಗೆ ಏನೇನನ್ನ ಹೇಳ್ತಾರೆ ಅಂತಕ್ಕಂಥದ್ದನ್ನ ಒಂದಿಷ್ಟು ಅಂಶಗಳನ್ನ ಮೈನ್ ಗ್ಲಿಮ್ಸಸ್ ಗಳನ್ನ ನೀವು ನೋಡ್ಕೊಂಡ್ರೆ ಗೊತ್ತಾಗ್ತದೆ. ನೆಕ್ಸ್ಟ್ ಭಾಷಾ ವಿಜ್ಞಾನದ ಸ್ವರೂಪ ಮತ್ತು ವಿಧಾನಗಳು. ಅದರಲ್ಲಿ ಸಾಮಾನ್ಯ ಭಾಷಾ ವಿಜ್ಞಾನ, ವರ್ಣನಾತ್ಮಕ ಭಾಷಾ ವಿಜ್ಞಾನ, ಐತಿಹಾಸಿಕ ಭಾಷಾ ವಿಜ್ಞಾನ, ಈಗಾಗಲೇ ಇದ್ರ ಬಗ್ಗೆ ಮಾತಾಡಿದೆ. ತೌಲನಿಕ ಭಾಷಾ ವಿಜ್ಞಾನ, ಆನ್ವಯಿಕ ಭಾಷಾ ವಿಜ್ಞಾನ, ಸಂರಚನಾತ್ಮಕ ಭಾಷಾ ವಿಜ್ಞಾನ, ಸಾಮಾಜಿಕ ಭಾಷಾ ವಿಜ್ಞಾನ ಅಂತೇಳಿ ಇಷ್ಟು ಬಗೆಗಳು ಬರ್ತಾವೆ. ಇವಿಷ್ಟರ ಬಗ್ಗೆನೂ ಒಂದಿಷ್ಟು ಅಂಶಗಳನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಬಹುದು ನಾವು. ಧ್ವನಿಮಾ ವಿಜ್ಞಾನ, ಅದರಲ್ಲಿ ಧ್ವನಿಮಾ ನಿರ್ಣಯ, ಕನಿಷ್ಠ ಯುಗ್ಮ. ನೋಡ್ರಿ, ಇವು ಒಂದೊಂದು ಯೂನಿಟ್ಗಳು ಕೂಡ ಸಾಕಷ್ಟು ಮಾತಾಡ್ಬೇಕು, ಆದ್ರೂ ಕೂಡ ಸಂಪೂರ್ಣವಾಗಿ ಇವುಗಳನ್ನ ಗಮನಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಮೇನ್ ಅಂಶಗಳನ್ನ ಹೇಳ್ತೀನಿ. ಧ್ವನಿ ನಿರ್ಣಯ ಹೇಗೆ ಮಾಡ್ತೀವಿ? ಒಂದು ಭಾಷೆಯಲ್ಲಿ ಧ್ವನಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಭಾಷೆಯಲ್ಲಿ ಧ್ವನಿಯೇ ಆಧಾರ. ಒಂದು ಪದ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಧ್ವನಿಯನ್ನ ನಾವು ಗುರುತಿಸ್ತೇವೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಕೇಂದ್ರವಾಗಿರ್ತಕ್ಕಂಥ ಅಂಶಗಳು ಯಾವುವು? ಧ್ವನಿ ವಿಜ್ಞಾನದಲ್ಲಿ ವರ್ಣನಾತ್ಮಕ ಭಾಷಾ ವಿಜ್ಞಾನ ನಮ್ಮ ರಾಜೇಶ್ವರಿ ಮಹೇಶ್ವರಯ್ಯ ಅವರು ಬರ್ದಿದ್ದಾರೆ, ಚೆನ್ನಾಗಿದೆ ಬುಕ್ಸ್. ಅದರಲ್ಲಿ ಅದನ್ನ ನೀವು ರೆಫರ್ ಮಾಡಬಹುದು. ಸಂಗಮೇಶ್ವರ್ ಸವದತ್ತಿ ಮಠ್ ಅವರು ಇದರ ಬಗ್ಗೆ ಬರ್ದಿದ್ದಾರೆ, ಅದನ್ನು ಕೂಡ ರೆಫರ್ ಮಾಡಬಹುದು. ಕೆಂಪೇಗೌಡರು ಕೂಡ ಅಲ್ಲಲ್ಲಿ ಬಹಳಷ್ಟು ಚರ್ಚೆಯನ್ನ ಮಾಡಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಒಂದು ಭಾಷೆಗೆ ಧ್ವನಿ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಧ್ವನಿ ಸಂಕೇತಗಳ ಮೊತ್ತ ಅಂತ ಕರೀತಾರೆ ಭಾಷೆಯನ್ನ. ಧ್ವನಿ ಎಲ್ಲೆಲ್ಲಿ ಉತ್ಪತ್ತಿ ಆಗ್ತದೆ, ಈ ವಿಜ್ಞಾನದಲ್ಲಿ ನಾವು ಕೇವಲ ಅಷ್ಟೇ ಅಲ್ಲ, ಧ್ವನಿ ತರಂಗಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಧ್ವನಿಗಳು ಎಲ್ಲೆಲ್ಲಿ ಉತ್ಪತ್ತಿ ಆಗ್ತದೆ, ಕೇವಲ ನಾವು ನೋಡ್ತೀವಿ ಕಂಠ್ಯ, ಓಷ್ಠ್ಯ, ಮೂರ್ಧನ್ಯ, ತಾಲುವ್ಯ ಅಲ್ವಾ, ಇವೆಲ್ಲವೂ ಸರ್ ಮಾತನಾಡಿ.
ಸಚಿನ್ ಮ್ಯೂಟ್ ಆಯ್ತಾ? ಹಾ ಸರ್, ಈಗ ಮಾತಾಡಿ ಸರ್. ಯಾವ ಯಾವ ರೀತಿಯ ಸ್ವರೂಪವನ್ನ ಪಡ್ಕೊಳ್ತದೆ ಅಂತೇಳಿ ಈ ಧ್ವನಿ ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡ್ತೇವೆ. ಹಾಗಾಗಿ ಇದರಲ್ಲಿ ಕನಿಷ್ಠ ಯುಗ್ಮ ಯಾವುದು ಅಂತೇಳಿ ಗುರ್ತು ಮಾಡ್ಕೊಳ್ಳಿಕ್ಕೆ ಒಂದು ಭಾಷೆಯಲ್ಲಿ ಮಹತ್ವದ ಧ್ವನಿಗಳು ಯಾವುವು ಅನ್ನೋದನ್ನ ಫಸ್ಟ್ ಗುರ್ತು ಮಾಡ್ಕೋಬೇಕು ನಾವು. ಮಹತ್ವದ ಧ್ವನಿಗಳು ಅಂತ ಹೇಳಿದ್ರೆ ಒಂದು ಧ್ವನಿಯಿಂದ ಸಾಕಷ್ಟು ಅಸಂಖ್ಯಾತ ಒಂದು ಇಡೀ ಭಾಷೆಯಲ್ಲಿ ಸಾಕಷ್ಟು ಧ್ವನಿಗಳಿರ್ತವೆ, ಧ್ವನಿಮಾಗಳಿರ್ತವೆ. ಆ ಸಾಕಷ್ಟು ಧ್ವನಿಮಾಗಳಲ್ಲಿ ಮಹತ್ವದ ಧ್ವನಿಗಳು ಯಾವುವು ಅಂತೇಳಿ ನಾವು ಮೊದಲು ಗುರ್ತು ಮಾಡ್ಕೊಳ್ಬೇಕಾಗ್ತದೆ. ಆ ಮಹತ್ವದ ಧ್ವನಿಗಳಿಂದಲೇ ಏನಾಗುತ್ತೆ, ಭಾಷೆ ಬೆಳವಣಿಗೆ ಆಗ್ತಕ್ಕಂಥದ್ದು. ಒಂದೇ ಪದದಿಂದ ಸಾಕಷ್ಟು ಪದಗಳು ಮತ್ತು ವಾಕ್ಯಗಳ ರಚನೆಗೆ ಕಾರಣ ಆಗ್ತಕ್ಕಂಥದ್ದು ಈ ಧ್ವನಿಮಾವು. ಅದರಲ್ಲಿ ಕನಿಷ್ಠ ಯುಗ್ಮ ಅಂತೇಳಿ ಯಾವ್ದನ್ನು ಕರಿತೀವಿ ಅಂತ ಹೇಳಿದ್ರೆ, ಕನಿಷ್ಠ ಯುಗ್ಮ ಅಂತ ಹೇಳಿದ್ರೆ ಈಗ ಹೇಳಿದೆ, ಅವನು ನನ್ನ ತಂದೆ, ಮಾರುಕಟ್ಟೆಯಿಂದ ಏನು ತಂದೆ, ಒಂದೇ ವರ್ಡ್ ಅದು, ತಂದೆ ತಂದೆ ಎಂಬತಕ್ಕಂಥ ವರ್ಡ್ ಒಂದೇ. ಆದರೆ ಅದು ಬಳಕೆ ಆಗ್ತಕ್ಕಂಥ ಸಂದರ್ಭಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೂಪಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ತಂದೆ ಎಂಬತಕ್ಕಂಥ ವರ್ಡ್ಗಳು ಬೇರೆ ಬೇರೆ ಸಂದರ್ಭಗಳಲ್ಲೂ ಅದು ಬಳಕೆ ಆಗ್ತದೆ. ಈ ರೀತಿಯ ಕನಿಷ್ಠತಮ ಘಟಕಗಳು ಯಾವ ಒಂದು ಜೀವಂತ ಭಾಷೆಯಲ್ಲಿ ಬಹಳ ಅಂದರೆ 16ರಿಂದ 47 ಅಥವಾ 56 ಹೈಯೆಸ್ಟ್ ಕನಿಷ್ಠ ಯುಗ್ಮಗಳು ಇರ್ತಕ್ಕಂಥದ್ದು. ಇಷ್ಟು ಬರೀ ಇಷ್ಟೇ ಇರ್ತಕ್ಕಂಥದ್ದು ಒಂದು ಭಾಷೆಯಲ್ಲಿ. ಆ ಕನಿಷ್ಠ ಯುಗ್ಮಗಳನ್ನ ಗುರುತಿಸ್ಕೊಂಡು ಆ ಭಾಷಿಕ ಬೆಳವಣಿಗೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ನೆಕ್ಸ್ಟ್ ಆಕೃತಿಯಲ್ಲಿ ಆಕೃತಿಮಾವು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಒಂದು ಭಾಷೆಯಲ್ಲಿ ಚಾಕ್ಷುಷ ರೂಪವನ್ನ ತಾಳ್ತಕ್ಕಂಥದ್ದು ಬಹಳ ಮಹತ್ತರವಾಗಿರ್ತಕ್ಕಂಥ ಘಟ್ಟ ಅಂತ ಹೇಳಿ ಆಕೃತಿಮಾ ವಿಜ್ಞಾನವನ್ನ ನಿರ್ಣಯ ಮಾಡ್ತೇವೆ. ನೆಕ್ಸ್ಟ್ ವಾಕ್ಯ ಮತ್ತು ಅರ್ಥ ವಿಜ್ಞಾನ. ವಾಕ್ಯ ಬಹಳ ಇಂಪಾರ್ಟೆಂಟ್. ಇಡೀ ನಮ್ಮ ಭಾಷಿಕ ಚರಿತ್ರೆಯಲ್ಲಿ ಅತ್ಯಂತ ದೊಡ್ಡ ವ್ಯವಸ್ಥೆಯೇ ಚಿಕ್ಕ ವ್ಯವಸ್ಥೆ ಧ್ವನಿಮ ಮತ್ತು ದೊಡ್ಡ ವ್ಯವಸ್ಥೆ ವಾಕ್ಯ ಅಂತ ಹೇಳಿ ಕರಿತೀವಿ. ವಾಕ್ಯಗಳು ಕೂಡ ಯಾವ ರೀತಿಯಲ್ಲಿ ಭಾಷೆಯಲ್ಲಿ ಕೆಲಸ ಮಾಡುತ್ತವೆ ಎಂತಕ್ಕಂಥದ್ದನ್ನ ನೋಡ್ರಿ. ಕರ್ತೃ ಕರ್ಮ ಕ್ರಿಯಾ ರೂಪಗಳು ನಮ್ಮ ಕನ್ನಡದ ಭಾಷಿಕ ಜಾಯಮಾನಕ್ಕೆ ಹೊಂದಿಕೊಂಡು ಬರ್ತವೆ. ಹೇಗೆ ಬೇಕೋ ಹಾಗೆ ವಾಕ್ಯಗಳನ್ನ ರಚನೆ ಮಾಡೋದಿಲ್ಲ. ನೋಡ್ರಿ, ಕನ್ನಡದಲ್ಲಿ ಇರುವಂತೆ ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು, ಜರ್ಮನ್ ಅಲ್ಲಿ ಆಗಿರ್ಬೋದು, ಫ್ರೆಂಚ್ ಅಲ್ಲಿ ಆಗಿರ್ಬೋದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು, ಅವುಗಳ ಭಾಷಿಕ ಜಾಯಮಾನಗಳಿಗೆ ಅನುಗುಣವಾಗಿ ಏನಾಗ್ತದೆ, ಇದು ನಿರ್ಧಾರ ಆಗ್ತದೆ. ಹಾಗಾಗಿ ಈ ವಾಕ್ಯಗಳು ನಮ್ಮ ಕನ್ನಡದ ಸಂದರ್ಭದಲ್ಲಿ ಕರ್ತೃ ಕರ್ಮ ಮತ್ತು ಕ್ರಿಯಾಪದವನ್ನೇ ಬಹಳ ಮುಖ್ಯವಾಗಿ ಇಟ್ಟುಕೊಂಡು ನೀವೆಲ್ಲ ಪ್ರಾರಂಭದಿಂದನೂ ನೋಡಿದಿರಿ. ಕರ್ತೃ ಕರ್ಮ ಮತ್ತು ಕ್ರಿಯಾ ಅಂತ ಹೇಳಿದ್ರೆ ರಾಮನು ಕಾಡಿಗೆ ಹೋದನು ಎಂಬತಕ್ಕಂಥ ರೂಪವನ್ನೇ ನಾವು ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಅದರದ ಸ್ವರೂಪ ಹಾಗಾಗಿ ಈ ತರಹದ ವ್ಯವಸ್ಥೆ ವಾಕ್ಯ ವ್ಯವಸ್ಥೆಯಲ್ಲಿ ಇರ್ತದೆ. ಇದು ಭಾಷೆಯಿಂದ ಭಾಷೆಗೆ ಬದಲಾವಣೆ ಆಗ್ತದೆ. ಆಗ್ಲೇನೆ ಹೇಳಿದೆ, ಭಾಷಿಕ ಜಾಯಮಾನಗಳು ಇದನ್ನ ನಿರ್ಧರಿಸ್ತವೆ ಎಂಬತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ಗಮನಿಸಬಹುದು. ಇದಿಷ್ಟೇ ಅಲ್ಲದೆ ಅರ್ಥದ ಸ್ವರೂಪ. ಭಾಷೆಯಲ್ಲಿ ಅರ್ಥಗಳು ಸುಮ್ಮನೆ ಬರೋದಿಲ್ಲ. ಹೇಗೆ ಬೇಕು ಹಾಗೆ ಅರ್ಥಗಳು ಕ್ರಿಯೇಟ್ ಆಗೋದಿಲ್ಲ. ಉದಾಹರಣೆಗೆ ಕನ್ನಡದ ಜಾಯಮಾನದಲ್ಲಿ ನೋಡ್ರಿ, ನಾವು ಕನ್ನಡದಲ್ಲಿ ಒಂದು ನಾಯಿಯನ್ನ, ಒಂದು ಪ್ರಾಣಿಯನ್ನ ಸೂಚಿಸ್ಲಿಕ್ಕೆ ನಾಯಿ ಅಂತ ಕರಿತೀವಿ. ಅದನ್ನೇ ಇಂಗ್ಲಿಷ್ ಅಲ್ಲಿ ಡಾಗ್ ಅಂತ ಕರಿತೀವಿ, ಜರ್ಮನ್ ಅಲ್ಲಿ ಹುಂಟ್ ಅಂತ ಕರಿತೀವಿ, ಗುಜರಾತಿಯಲ್ಲಿ ಕುತರ ಅಂತ ಕರಿತೀವಿ, ಕುತರಿ ಅಂತ ಕರಿತೀವಿ, ಜರ್ಮನ್ ಭಾಷೆಯಲ್ಲಿ ಹುಂಟ್ ಅಂತ ಕರಿತೀವಿ. ನೋಡ್ರಿ, ಸೂಚಿಸ್ತಕ್ಕಂಥ ಪ್ರಾಣಿ ಒಂದೇ, ಅರ್ಥ ಒಂದೇ, ಇರ್ತಕ್ಕಂಥ ಅರ್ಥ ಒಂದೇ, ಆದ್ರೆ ನಾವು ಅರ್ಥೈಸ್ತಕ್ಕಂತಹ ವಿಧಾನಗಳು ಬೇರೆ ಬೇರೆ ಆಗ್ತದೆ. ಇದು ಅರ್ಥದ ಸ್ವರೂಪದಲ್ಲಿ ನಾವು ಅದನ್ನ ಅಧ್ಯಯನ ಮಾಡ್ತೇವೆ. ಹಾಗೆಯೇ ನಾವು ಮಾತನಾಡ್ತಕ್ಕಂಥ ಭಾಷೆಗೂ ಅರ್ಥಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾವು ಅವುಗಳನ್ನ ಗುರುತಿಸ್ಲಿಕ್ಕೆ, ಮಾತನಾಡಲಿಕ್ಕೆ ಇಟ್ಟುಕೊಂಡಿರ್ತಕ್ಕಂಥವುಗಳನ್ನೆಲ್ಲ ನೋಡ್ರಿ. ಒಂದು ಮರವನ್ನ ಮರ ಅಂತ ಕರಿತೀವಿ ಅಂತ ಹೇಳಿದ್ರೆ ಅದು ನಮ್ಮ ಕಲ್ಪನೆಯಲ್ಲಿಯೂ ಕೂಡ ಮರ ಅಂತ ಬರ್ತದೆ. ಅದೇ ಇಂಗ್ಲಿಷ್ನವರ ಸಂದರ್ಭದಲ್ಲಿ ಬಂದಾಗ ಒಂದು ಟ್ರೀ ಅಂತ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಭಾಷೆಯಲ್ಲೂ ಒಂದೇ ರೀತಿಯಲ್ಲಿ ಇರ್ಬೇಕಾಗಿತ್ತು. ಹಾಗಾಗಿ ನಾವು ಮಾತನಾಡ್ತಕ್ಕಂಥ ಭಾಷೆಗೂ ಅರ್ಥಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವು ಕೇವಲ ಸಂಜ್ಞಾತ್ಮಕವಾಗಿ ಮಾತ್ರ ಕೆಲಸ ಮಾಡ್ತವೆ. ಆಯಾ ಭಾಷೆಗಳಲ್ಲಿ ಅವು ಕೆಲಸವನ್ನ ಮಾಡ್ತಕ್ಕಂಥ ವಿಧಾನದ ಮೇಲೆ ಅವುಗಳನ್ನ ನಾವು ಗುರುತಿಸಬಹುದು ಅಂತ ಹೇಳಿ ನಾವು ನೋಡಬಹುದು. ಆಯಾ ಭಾಷೆಯಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥದ ಸ್ವರೂಪ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ನೋಡ್ರಿ, ವಿಜ್ಞಾನಿಗಳು ಕಂಡುಹಿಡಿದಿರ್ತಕ್ಕಂಥ ಹಲವಾರು ವಸ್ತುಗಳು ನಮ್ಮ ದೇಶದಲ್ಲಿ ಇಲ್ಲ.
ಹಾಗಾಗಿ ನಮ್ಮಲ್ಲಿ ಆ ಪದನೂ ಇಲ್ಲ, ಅದಕ್ಕೆ ಅರ್ಥವೂ ಇಲ್ಲ. ಆದ್ರೆ ಅವರಲ್ಲಿ ಆ ಪದವೂ ಇರ್ತದೆ, ಅರ್ಥವೂ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ನಮ್ಮ ಭಾಷಿಕ ಸಂದರ್ಭದಲ್ಲಿ ಏನೇನು ಪದಗಳಿದಾವೆ ಅವುಗಳಿಗೆ ಅರ್ಥಗಳನ್ನ ನಾವು ಕಲ್ಪಿಸ್ಕೊಳ್ತೇವೆ. ಅರ್ಥ ಆಕ್ಚುಲಿ ಇಲ್ಲ. ಅದು ಒಂದು ಬೆಂಚ್ ಅಂತ ಇದೆ ಅಂತ ಹೇಳಿದ್ರೆ ಅದು ಬೆಂಚ್ ಅಲ್ಲ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಅದು ನಾವು ಗುರುತಿಸಲಿಕ್ಕಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಅದು. ಹಾಗಾಗಿ ಅರ್ಥದ ಪ್ರಕ್ರಿಯೆ ಈ ರೀತಿಯಲ್ಲಿ ಇದೆ. ಈಗ ನೋಡೋದಾದ್ರೆ ಸಸೂರ್ ಅವರ ಚಿಂತನೆಗಳು ಬಹಳ ಮುಖ್ಯ ಆಗ್ತದೆ. ಈ ಸಸೂರ್ ಅವರು ಆಧುನಿಕ ಭಾಷಾ ವಿಜ್ಞಾನದಲ್ಲಿ ಬಹಳಷ್ಟು ಕೆಲಸವನ್ನ ನಿರ್ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಈ ಸಸೂರಿಯನ್ ಚಿಂತನೆ ಅಂತಾನೆ ಕರಿತೀವಿ. ಸಸೂರ್ ಅವರು ಈ ಭಾಷಿಕ ಪರಿಕಲ್ಪನೆಯಲ್ಲಿ ಬಹಳ ಮಹತ್ತರವಾಗಿರ್ತಕ್ಕಂತಹ ಕೊಡುಗೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅವುಗಳನ್ನೇ ನಾವು ಸಸೂರಿಯನ್ ಚಿಂತನೆಗಳು ಅಂತ ಹೇಳಿ ಕರಿತೇವೆ. ಫರ್ಡಿನಾಂಡ್ ಡಿ ಸಸೂರ್ ಆಧುನಿಕ ಭಾಷಾ ವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ ಇವರನ್ನ. ಇವರು ಸಂರಚನಾವಾದ ಅಂತೇಳಿ ಕರಿತೀವಿ. ಸ್ಟ್ರಕ್ಚರಲಿಸಂ ಮತ್ತು ಚಿಹ್ನಾಶಾಸ್ತ್ರದ ಸಿಮ್ಯಾಂಟಿಕ್ಸ್ ಉಗಮಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇವರಲ್ಲಿ ಬಹಳ ಬರ್ತಕ್ಕಂಥದ್ದು ಸಂಕೇತ ಮತ್ತು ಚಿಹ್ನೆ ಅಂತ ಕರೀತಾರೆ ಅವರು. ಸಿಗ್ನಿಫೈರ್ ಅಂಡ್ ಸಿಗ್ನಿಫೈಡ್ ಅಂತೇಳಿ ಅದು ಏನು ಅಂತ ನೋಡೋಣ. ಸಸೂರ್ ಪ್ರಕಾರ ಭಾಷೆ ಅಂತಕ್ಕಂಥದ್ದು ಒಂದು ಚಿಹ್ನೆಗಳ ಒಂದು ವ್ಯವಸ್ಥೆ ಅಂತೇಳಿ ಕರೀತಾರೆ. ಆ ಚಿಹ್ನೆಯಲ್ಲಿ 2 ಅವಿಭಾಜ್ಯ ಅಂಗಗಳು ಇರ್ತವೆ. ಚಿಹ್ನಕ ಸಿಗ್ನಿಫೈಯರ್ ಇದು ಶಬ್ದದ ರೂಪ ಅಥವಾ ಚಿತ್ರ ಅಂತೇಳಿ ಕರಿತೀವಿ. ಉದಾಹರಣೆಗೆ ಮರ ಎಂಬ ಶಬ್ದದ ಒಂದು ಧ್ವನಿ. ನೆಕ್ಸ್ಟ್ ಚಿಹ್ನಿತ ಇದು ಈ ಶಬ್ದವು ಸೂಚಿಸ್ತಕ್ಕಂತಹ ಮಾನಸಿಕ ಪರಿಕಲ್ಪನೆ, ನಮ್ಮ ಮನಸ್ಸಿನಲ್ಲಿ ಮೂಡಿರ್ತಕ್ಕಂತಹ ಮರದ ಚಿತ್ರಣ. ಆಗ್ಲೇನೆ ಹೇಳಿದೆ ನಾನು. ಈ ಎಲ್ಲಾ ನೋಡ್ರಿ ಸಸೂರಿಯನ್ ಚಿಂತೆಯ ಪ್ರಕಾರವೇ ಅರ್ಥದ ಸ್ವರೂಪಗಳನ್ನ ನಾವು ಈಗಲೂ ಕೂಡ ಈ ಎರಡರ ನಡುವಿನ ಸಂಬಂಧ ಆಗ್ಲೇನೆ ಹೇಳಿದೆ. ಯಾದೃಚ್ಛಿಕತೆಯನ್ನ ನಾವು ಮಾತಾಡ್ಬೇಕಾದ್ರೆ ಸಸೂರಿಯನ್ ಮಾತಾಡ್ಬೇಕು ಅಂತೇಳಿ. ಈ ಯಾದೃಚ್ಛಿಕತೆ ಆರ್ಬಿಟರರಿ ಅಂದರೆ ಒಂದು ಮರ ಎಂಬ ವಸ್ತುವಿಗೆ ಅದೇ ಹೆಸರಿರ್ಬೇಕು ಎಂತಕ್ಕಂಥ ಯಾವುದೇ ನೈಸರ್ಗಿಕ ನಿಯಮ ಇಲ್ಲ. ಅದನ್ನ ಬೇರೆ ಭಾಷಿಕ ಪಂಥದವ್ರು ಏನಾಗಿಯೂ ಕರಿಬಹುದು. ಮರವನ್ನ ಅವರು ಏನದು ಟ್ರೀ ಅಂತಾನು ಕರಿಬಹುದು, ಇಲ್ಲವೇ ಇನ್ನೂ ಏನಾದ್ರೂ ಒಂದು ಸಂಕೇತಗಳನ್ನ ಇಟ್ಕೊಂಡಾದ್ರೂ ಕರಿಬಹುದು. ಅದನ್ನ ಹೀಗೆಯೇ ಕರಿಬೇಕು ಅಂತಕ್ಕಂಥ ನಿಯಮ ಇಲ್ಲ. ನಾವು ಏನು ಕರಿತೀವೋ ಆ ವಸ್ತು ಅದು ಆಗ್ತದೆ ಎಂತಕ್ಕಂಥದ್ದನ್ನ ಸೂಚಿಸ್ತಕ್ಕಂಥದ್ದೇ ಆರ್ಬಿಟರರಿ ಅಂತೇಳಿ ಕರಿತೀವಿ. ಬಹಳ ಮುಖ್ಯವಾಗಿ ಕೇಳ್ತಕ್ಕಂಥದ್ದು ಇನ್ನೂ ಒಂದು ಮುಖ್ಯ ಅಂಶ ಏನಂತ ಹೇಳಿದ್ರೆ ಲಾಂಗ್ ಮತ್ತು ಪೆರೋಲ್ ಅಂತೇಳಿ ಕರೀತಾರೆ ಅವರು. ಇದನ್ನು ಸುಮಾರು ಸಲ ಕೇಳಿದ್ದಾರೆ, ಲಾಂಗ್ ಅಂಡ್ ಪೆರೋಲ್. ಸಸೂರ್ ಭಾಷೆಯನ್ನ 2 ವಿಧವಾಗಿ ವಿಂಗಡಿಸ್ತಾರೆ. ಲಾಂಗ್ ಇದು ಭಾಷೆಯ ಅಮೂರ್ತ ನಿಯಮಾವಳಿ ಅಂತೇಳಿ ಕರಿತೇವೆ. ಇದೊಂದು ವ್ಯಾಕರಣದ ವ್ಯವಸ್ಥೆ. ಇದು ಇಡೀ ಸಮುದಾಯಕ್ಕೆ ಸಮಾನವಾಗಿ ಇರ್ತದೆ ಅಂತಕ್ಕಂಥದ್ದು. ಭಾಷೆ ಅಂತಕ್ಕಂಥದ್ದು ಅದು ಅಮೂರ್ತದೆ. ನಾವು ಏನನ್ನ ಮಾತನಾಡ್ಬೇಕು ಅಂತ ಹೇಳಿ ಆಲ್ರೆಡಿ ಮನಸ್ಸಿನ ಒಳಗಡೆಯಿಂದ ನಾವೇನ್ ಮಾಡ್ತೇವೆ ತತ್ಕ್ಷಣವೇ ಪ್ರತಿಕ್ರಿಯಿಸ್ತೀವಿ. ಇದು ಅಮೂರ್ತ ನಿಯಮಾವಳಿಗಳು ಅಂತೇಳಿ ಅವರು ಸೂಚಿಸ್ತಾರೆ. ಪೆರೋಲ್ ಅಂದ್ರೆ ಇದು ವ್ಯಕ್ತಿಯ ಸಂದರ್ಭಕ್ಕೆ ಅನುಗುಣವಾಗಿ ಭಾಷೆ ಬಳಸ್ತಕ್ಕಂಥ ಭಾಷಿಕ ರೂಪ ಅಂತೇಳಿ ಕರಿತೀವಿ. ಇದು ವ್ಯಕ್ತಿಗತ ಮತ್ತು ಬದಲಾವಣೆ ಆಗ್ತಾ ಇರ್ತದೆ. ಸಸೂರ್ ಪ್ರಕಾರ ಭಾಷಾ ವಿಜ್ಞಾನದ ನೈಜ ಅಧ್ಯಯನ ಅಂತ ಹೇಳಿದ್ರೆ ಲಾಂಗ್ ಅಂತೇಳಿ ಕರಿತೀವಿ. ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್ ಅಂತ ಕರಿತಾನಲ್ವಾ, ಅದಕ್ಕಾಗಿ ಅದನ್ನ ಲಾಂಗ್ ಅಂತೇಳಿ ಅಂತಕ್ಕಂಥ ಒಂದು ರೂಪದಿಂದ ಕರೀತಾನೆ. ಇನ್ನು ಸಿಂಕ್ರಾನಿಕ್ ಮತ್ತು ಡೈಕ್ರಾನಿಕ್ ಅಂತಕ್ಕಂಥ ಪ್ರಕ್ರಿಯೆ ಏನಿದೆ ಅದನ್ನ ಏಕಕಾಲಿಕ ಮತ್ತು ಕಾಲಕ್ರಮಣ ಅಂತಕ್ಕಂತ ಹೇಳಿ ಕರೀತಾರೆ. ಏಕಕಾಲಿಕ ಅಂತ ಹೇಳಿದ್ರೆ ಸಿಂಕ್ರಾನಿಕ್ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಭಾಷೆ ಹೇಗೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡೋದು. ಉದಾಹರಣೆಗೆ ನೋಡೋದಾದ್ರೆ ಇಂದಿನ ಕನ್ನಡ ಹೇಗಿದೆ ಅಂತಕ್ಕಂಥದ್ದನ್ನ ಅಭ್ಯಾಸ ಮಾಡೋದು. ಪೂರ್ವದ ಹಳೆಗನ್ನಡದಲ್ಲಿ ಇದ್ದಂತಹ ಕನ್ನಡ ಅಂದ್ರೆ 9, 10, 11ನೇ ಶತಮಾನದಲ್ಲಿ ಇರ್ತಕ್ಕಂಥ ಕನ್ನಡ ಹೇಗಿತ್ತು, 11, 12ನೇ ಶತಮಾನದಲ್ಲಿ ಇದ್ದಂತಹ ಕನ್ನಡ ಹೇಗಿತ್ತು, ಈಗಿನ ಕನ್ನಡ ಹೇಗಿದೆ ಎಂತಕ್ಕಂಥದ್ದು. ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಭಾಷೆ ಹೇಗಿತ್ತು ಎಂತಕ್ಕಂಥದ್ದನ್ನ ನಾವು ಅಧ್ಯಯನ ಮಾಡೋದನ್ನೇ ಸಿಂಕ್ರಾನಿಕ್ ಮೆಥಡ್ ಅಂತ, ಏಕಕಾಲಿಕ ಪ್ರಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್ ಕಾಲಾನುಕ್ರಮಣ ಡೈಕ್ರಾನಿಕ್ ಅಂದ್ರೆ ಕಾಲದ ಓಗದಲ್ಲಿ ಭಾಷೆ ಹೇಗೆ ಬದಲಾಗ್ತಾ ಬಂದಿದೆ ಎಂಬುದರ ಇತಿಹಾಸವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಹಳೆಗನ್ನಡದಿಂದ ಹೊಸಗನ್ನಡದ ವಿಕಾಸ ಹೇಗಾಯ್ತು ಎಂತಕ್ಕಂಥದ್ದನ್ನ ನಾವು ನೋಡಬಹುದು. ಆದ್ರೆ ಸಸೂರ್ ಭಾಷೆಯ ವ್ಯವಸ್ಥೆಯನ್ನ ತಿಳಿಯಲಿಕ್ಕೆ ಏಕಕಾಲಿಕ ಅಧ್ಯಯನಕ್ಕೆ ಹೆಚ್ಚಿನ ಒತ್ತನ್ನ ಕೊಡುತ್ತಾನೆ. ಸಿಂಕ್ರಾನಿಕ್ ಯೋಜನೆಗೆ ಬಹಳ ಮುಖ್ಯವಾಗಿ ಸಚಿನ್
ಏನ್ ಹೇಳಿ? ಮಾತಾಡಿ ಸರ್, ಮಾತಾಡಿ. ನೆಕ್ಸ್ಟ್ ಸಂಯೋಜನಾತ್ಮಕ ಮತ್ತು ವ್ಯವಸ್ಥಾತ್ಮಕ ಸಂಬಂಧಗಳು ಸಿಗ್ಮ್ಯಾಟಿಕ್ ಅಂಡ್ ಪ್ಯಾರಾಡಿಗ್ಮಿಕ್ ಅಂತ ಹೇಳಿ ಕರೀತಾನೆ. ಸಂಯೋಗಾತ್ಮಕ ಅಂದ್ರೆ ವಾಕ್ಯದಲ್ಲಿ ಪದಗಳು ಒಂದರ ಪಕ್ಕದಲ್ಲಿ ಒಂದು ಹೇಗೆ ಸರಪಣಿಯಂತೆ ಜೋಡಿಸಲ್ಪಟ್ಟಿದ್ದಾವೆ, ಹಾಗಾಗಿ ಇವೆಲ್ಲವೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ವೇ ಅನ್ನ ಅನುಸರಿಸಿ ಬರ್ತವೆ ಎಂತಕ್ಕಂಥದ್ದನ್ನ ಸಂಯೋಗಾತ್ಮಕ ಪ್ರಕ್ರಿಯೆ ಅಂತ ಹೇಳಿ ಕರೀತಾನೆ. ನೆಕ್ಸ್ಟ್ ವ್ಯವಸ್ಥಾತ್ಮಕ ಪ್ಯಾರಾಡಿಗ್ಮಿಕ್ ಅಂದ್ರೆ ಒಂದು ಸ್ಥಾನದಲ್ಲಿ ಬಳಸಬಹುದಾದ ವಿವಿಧ ಪದಗಳ ಆಯ್ಕೆ ಅಂತ ಹೇಳಿ ಕರೀತಾರೆ. ಅದು ಬಳಸ್ತಕ್ಕಂಥ ವ್ಯಕ್ತಿಗೆ ಸಂಬಂಧಪಟ್ಟಿರ್ತದೆ. ಅವನು ಹಣ್ಣು ತಿಂದನು ಎಂಬಲ್ಲಿ ಹಣ್ಣು ಬದಲಿಗೆ ಊಟ ಎಂಬ ಬಳಸುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ನಿಮಗೆ ಹೇಳಿದೆ ನಾನು, ಅದನ್ನ ಏನ್ ಬಳಸಬೇಕು ಎನ್ನುವ ಪ್ರಕ್ರಿಯೆ ಅದನ್ನ ಮಾತನಾಡ್ತಕ್ಕಂತಹ ವ್ಯಕ್ತಿಗೆ ಸಲ್ತದೆ. ಅವನ ಪ್ರಮುಖ ಕೃತಿ ಯಾವ್ದಪ್ಪ ಅಂತ ಹೇಳಿದ್ರೆ ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್ ಅಂತ ಹೇಳಿ ಕರಿತೀವಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿ. ಇದ್ರ ಬಗ್ಗೆ ಕೇಳಿದ್ದಾರೆ, ದ ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್. ಇದ್ರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಸಸ್ಸೂರ್ ಅವನ ಯಾವುದೇ ವಿಚಾರಗಳನ್ನ ಬರವಣಿಗೆಯ ರೂಪದಲ್ಲಿ ಎಲ್ಲೂ ಕೂಡ ಪುಸ್ತಕದ ರೂಪದಲ್ಲಿ ಬರ್ದಿಲ್ಲ. ಅವರು ನಿಧನ ಆದ ನಂತರದಲ್ಲಿ ಅವರು ವಿದ್ಯಾರ್ಥಿಗಳು ತರಗತಿಯಲ್ಲಿ ಏನು ಇವರು ಮಾಡಿರ್ತಕ್ಕಂಥ ಭಾಷಣ ಏನಿದೆ ಅದನ್ನ ಟಿಪ್ಪಣಿ ರೂಪದಲ್ಲಿ ಸಂಗ್ರಹ ಮಾಡಿ ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್ 1916ರಲ್ಲಿ ಅವರ ಹೆಸರಲ್ಲಿ ಪ್ರಕಟ ಮಾಡ್ತಾರೆ. ಸಸ್ಸೂರ್ ಅವರ ಯಾದೃಚ್ಛಿಕತೆ ಏನಿದೆಯಲ್ಲ, ಆರ್ಬಿಟರಿನೆಸ್ ಎಂಬ ಪರಿಕಲ್ಪನೆ ಅದು ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಸಾಹಿತ್ಯ ವಿಮರ್ಶೆಯಲ್ಲಿ ದೊಡ್ಡ ಕ್ರಾಂತಿಯಾಗಿ ಬದಲಾವಣೆ ಆಗ್ತದೆ. ಅವರು ನೋಡ್ರಿ, ಇದನ್ನ ಈ ರೀತಿಯಲ್ಲೂ ಕ್ವಶನ್ ಕೇಳಿದ್ದಾರೆ. ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್ ಅದನ್ನ ಯಾರು ಸಸ್ಸೂರ್ ಬರ್ದಿರ್ತಕ್ಕಂಥದ್ದು ಅಥವಾ ಯಾರು ಬರ್ದಿರ್ತಕ್ಕಂಥದ್ದು ಅಂತ ಹೇಳಿ ಚರ್ಚಾತ್ಮಕವಾಗಿ ರೂಪದಲ್ಲಿ ಇರ್ತಕ್ಕಂಥದ್ದು ಅಥವಾ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥದ್ದು ಅಥವಾ ಸಸ್ಸೂರ್ ಏನ್ ಚಿಂತನೆಗಳನ್ನ ಒಳಗೊಂಡಿರ್ತಕ್ಕಂತಹ ಕೃತಿಯನ್ನ ಅವರ ವಿದ್ಯಾರ್ಥಿಗಳು ಪ್ರಕಟಪಡಿಸಿದ್ದು ಅಂತಕ್ಕಂಥದ್ದನ್ನ ಇದ್ ಮಾಡ್ತದೆ. ಸಸ್ಸೂರಿಯನ್ನವರ ಯಾದೃಚ್ಛಿಕತೆಯ ಬಗ್ಗೆ ಈಗೇನ್ ಮಾತನಾಡೋದು ಬೇಡ, ಅದನ್ನ ಮತ್ತೆ ಈಗೇನ್ ತಗೊಂಡೋದ್ರೆ ಬಹಳ ದೀರ್ಘವಾಗಿರ್ತಕ್ಕಂತಹ ಪ್ರಕ್ರಿಯೆಯಾಗಿ ಬೆಳೀತದೆ. ತದನಂತರದಲ್ಲಿ ನೋಮ್ ಚೋಮ್ಸ್ಕಿ ಅವರ ಚಿಂತನೆಗಳನ್ನ ನಾವು ನೋಡೋದಾದ್ರೆ ಅವರ ಚಿಂತನೆಗಳು ಬಹಳ ಮುಖ್ಯ ಆಗ್ತದೆ ಭಾಷಾಶಾಸ್ತ್ರದ ಸಂದರ್ಭದಲ್ಲಿ. ಭಾಷಾಶಾಸ್ತ್ರದ ಲೋಕದಲ್ಲಿ ನೋಮ್ ಚೋಮ್ಸ್ಕಿ ಅವರ ಕೊಡುಗೆ ಬಹಳ ದೊಡ್ಡದು. ಇವರನ್ನ ಆಧುನಿಕ ಭಾಷಾಶಾಸ್ತ್ರದ ಪಿತಾಮಹ ಅಂತಾನು ಕೂಡ ತದನಂತರದ ಕಾಲಘಟ್ಟದಲ್ಲಿ ಸಸ್ಸೂರಿಯನ್ ನಂತರ ಕರೀತಾರೆ. ಭಾಷೆಯ ಕಲಿಕೆ ಮತ್ತು ರಚನೆಯ ಬಗ್ಗೆ ಅವರು ಮಂಡಿಸಿರ್ತಕ್ಕಂಥ ವಿಚಾರಗಳು ಸಾಂಪ್ರದಾಯಿಕ ನಂಬಿಕೆಗಳನ್ನ ಪುಡಿ ಮಾಡ್ಬಿಡ್ತವೆ ಅವರ ಚಿಂತನೆಗಳು. ಚೋಮ್ಸ್ಕಿ ಅವರ ಪ್ರಮುಖ ಚಿಂತನೆಗಳನ್ನ ನೋಡೋದಾದ್ರೆ ಜನ್ಮಜಾತ ಸಾಮರ್ಥ್ಯ ಅಂತ ಕರೀತಾರೆ, ಅವರು ಇನ್ನೇಟ್ ಎಬಿಲಿಟಿ ಅಂತ ಕರೀತಾರೆ. ಚಾಮ್ಸ್ಕಿ ಅವರ ಪ್ರಕಾರ ಭಾಷೆ ಕೇವಲ ಪರಿಸರದಿಂದ ಕಲಿತ್ಕೊಳ್ತಕ್ಕಂತ ವಿಷಯ ಅಲ್ಲ, ಮಗು ಹುಟ್ಟುವಾಗಲೇ ಭಾಷೆಯನ್ನ ಕಲಿಯುವ ಒಂದು ಆಂತರಿಕ ಸಾಮರ್ಥ್ಯವನ್ನ ಹೊಂದಿರ್ತದೆ. ಇದನ್ನ ಅವರು ಭಾಷಾ ಸ್ವಾಧೀನ ಸಾಧನ ಅಂತೇಳಿ ಕರೀತಾರೆ. ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಿವೈಸ್ LAD ಅಂತೇಳಿ ಕರೀತಾರೆ. ಇದ್ರ ಅಬ್ರಿವೇಶನ್ ಅನ್ನ SLET ಅಲ್ಲಿ ಕೇಳಿದ್ದಾರೆ. LAD ಅಂದ್ರೆ ಚೋಮ್ಸ್ಕಿ ಅವರ ಪ್ರಕಾರ ಏನು ಅಂತೇಳಿ ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಿವೈಸ್, ಭಾಷಾ ಸ್ವಾಧೀನ ಸಾಧನ ಅಂತ ಹೇಳಿ ಅವ್ರು ಕರೀತಾರೆ. ಮಗು ಹುಟ್ಟುವಾಗಲೇ ಭಾಷೆಯನ್ನ ಕಲಿಯುವ ಅಂದ್ರೆ ಯಾವ ಭಾಷೆಯನ್ನ ಅಂತಲ್ಲ, ಒಟ್ಟಾರೆ ಭಾಷೆಯನ್ನ ಕಲಿಯುವ ಸಾಮರ್ಥ್ಯವನ್ನ ಹೊಂದಿರ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನೆಕ್ಸ್ಟ್ ಸಾರ್ವತ್ರಿಕ ವ್ಯಾಕರಣ, ಯೂನಿವರ್ಸಲ್ ಗ್ರಾಮರ್ UG ಅಂತಾನು ಕೂಡ ಕರೀತಾರೆ. ಜಗತ್ತಿನ ಎಲ್ಲಾ ಭಾಷೆಗಳ ಹಿಂದೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸ್ಟ್ರಕ್ಚರ್ ಇರ್ತದೆ. ಆಗ್ಲೇನೆ ಮಾತಾಡ್ದೆ ನಾನು, ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನ ಒಳಗೊಂಡಿರ್ತದೆ ಎಲ್ಲಾ ಭಾಷೆಗಳು. ಆ ನಿಯಮಾವಳಿ ಇರ್ತದೆ ಅಂತೇಳಿ ಹೇಳಿರ್ತಕ್ಕಂಥವ್ನು ಯಾರು ಅಂತ ಹೇಳಿದ್ರೆ ಚಾಮ್ಸ್ಕಿ. ಇದನ್ನ ಅವರು ಸಾರ್ವತ್ರಿಕ ವ್ಯಾಕರಣ ಅಂತೇಳಿ ಕರೀತಾರೆ. ಯಾವುದೇ ಮಗು ಯಾವುದೇ ಭಾಷೆಯ ಪರಿಸರದಲ್ಲಿ ಇದ್ರೂ ಕೂಡ ಆ ಭಾಷೆಯನ್ನ ಸುಲಭವಾಗಿ ಕಲಿಯಲಿಕ್ಕೆ ಈ ಆಂತರಿಕ ವ್ಯಾಕರಣದ ಅರಿವೇ ಕಾರಣ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ರಚನಾತ್ಮಕ ಸಿದ್ಧಾಂತ, ಜನರೇಟಿವ್ ಗ್ರಾಮರ್ ಅಂತ ಹೇಳಿ ಉತ್ಪಾದನಾತ್ಮಕ ವ್ಯಾಕರಣ ಅಂತೇಳಿ ಏನ್ ಕರಿತೀವಿ ಅದ್ರ ಬಗ್ಗೆ ಹೇಳ್ತಾರೆ. ಮನುಷ್ಯರು ಸೀಮಿತ ಪದಗಳನ್ನ ಬಳಸ್ಕೊಂಡು ಅಸಂಖ್ಯಾತವಾಗಿರ್ತಕ್ಕಂಥ ಹೊಸ ವಾಕ್ಯಗಳನ್ನ ರಚಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ನಾವು ಕೇವಲ ಕೇಳಿಸ್ಕೊಂಡ ವಾಕ್ಯಗಳನ್ನ ಪುನರಾವರ್ತನೆ ಮಾಡೋದಿಲ್ಲ, ಬದಲಾಗಿ ಹೊಸ ವಾಕ್ಯಗಳನ್ನ ಸೃಷ್ಟಿಸ್ಕೊಳ್ತೇವೆ. ಇದನ್ನ ಚಾಮ್ಸ್ಕಿ ಅವರು ಸೃಜನಾತ್ಮಕತೆ ಅಂತೇಳಿ ಗುರುತಿಸ್ತಾರೆ.
ಆಳ ರಚನೆ ಮತ್ತು ಮೇಲ್ಮೈ ರಚನೆ ಅಂತ ಕರೀತಾರೆ. ಡೀಪ್ ಸ್ಟ್ರಕ್ಚರ್ ಅಂಡ್ ಸರ್ಫೇಸ್ ಸ್ಟ್ರಕ್ಚರ್. ಚಾಮ್ಸ್ಕಿ ಭಾಷೆಯ ವಾಕ್ಯಗಳಲ್ಲಿ 2 ಹಂತಗಳನ್ನ ಗುರುತಿಸ್ತಾರೆ. ಆಳ ರಚನೆ, ಡೀಪ್ ಸ್ಟ್ರಕ್ಚರ್, ಇದು ವಾಕ್ಯದ ಅರ್ಥ ಅಥವಾ ಮೂಲ ಆಲೋಚನೆಗಳನ್ನ ಪ್ರತಿನಿಧಿಸ್ತದೆ. ಮೇಲ್ಮೈ ರಚನೆ, ಸರ್ಫೇಸ್ ಸ್ಟ್ರಕ್ಚರ್, ಇದು ನಾವು ಮಾತನಾಡಬೇಕಾದ್ರೆ ಅದು ಬರೆಯುವಾಗ ಕಾಣಿಸ್ಕೊಳ್ತಕ್ಕಂತ ಬಾಹ್ಯ ರೂಪ. ಒಂದೇ ಅರ್ಥದ ವಿಚಾರವನ್ನ ಬೇರೆ ಬೇರೆ ರೀತಿಯ ವಾಕ್ಯಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ ಎಂಬತಕ್ಕಂಥದ್ದು ಇವರ ವಾದ. ಇನ್ನೊಂದು ಬಹಳ ಮುಖ್ಯ ಪರಿಕಲ್ಪನೆ ಯಾವುದು ಅಂತ ಹೇಳಿದ್ರೆ ಬಿಹೇವಿಯರಿಸಂ ಅಂತ ಹೇಳಿ ಕರಿತೀವಿ. ಚಾಮ್ಸ್ಕಿ ಬರ್ತಕ್ಕಂತ ಮೊದಲು ಭಾಷೆಯನ್ನ ಕೇವಲ ಅಭ್ಯಾಸ ಮತ್ತು ಅನುಕರಣೆಯ ಮೂಲಕ ಕಲಿಯಲಾಗ್ತದೆ ಅಂತ ಹೇಳಿದ್ರು. ಅದು ಯಾವುದು BF ಸ್ಕಿನ್ನರ್ ಅವರ ವಾದ ಏನಿದೆಯಲ್ಲ ಅದು. ಆದ್ರೆ ಮಕ್ಕಳು ತಾವು ಎಂದೂ ಕೇಳದ ವಾಕ್ಯಗಳನ್ನ ಸೃಷ್ಟಿಸ್ತಕ್ಕಂಥದ್ದನ್ನ ನೋಡಿ ಚಾಮ್ಸ್ಕಿ ಅವರು ಈ ಹಳೆಯ ವಾದವನ್ನ ತಳ್ಳ ಹಾಕ್ತಾರೆ. ಒಟ್ಟಾರೆಯಾಗಿ ನೋಮ್ ಚಾಮ್ಸ್ಕಿ ಅವರ ಪ್ರಕಾರ ಭಾಷೆ ಅಂತಕ್ಕಂಥದ್ದು ಮನುಷ್ಯನ ಮೆದುಳಿನ ಒಂದು ಜೈವಿಕ ಅಂಗದಂತೆ ಅದು ಕೆಲಸ ಮಾಡ್ತದೆ. ಇದು ಕೇವಲ ಒಂದು ಕಲೆ ಅಲ್ಲ, ಬದಲಾಗಿ ಮನುಷ್ಯನ ವಿಕಾಸದ ಒಂದು ಪ್ರಮುಖ ಭಾಗ ಅಂತ ಹೇಳಿ ನಾವು ಕರಿತೀವಿ. ಇದಿಷ್ಟೇ ಅಲ್ಲ, ಭಾಷಾ ಸ್ವಾಧೀನ ಸಾಧನ LAD ಬಗ್ಗೆ ಇನ್ನು ಜಾಸ್ತಿ ಹೇಳ್ಬಹುದು. ಅವರ ಬಹಳ ಮುಖ್ಯವಾಗಿರ್ತಕ್ಕಂಥ ಪುಸ್ತಕಗಳು ಯಾವುದು ಅಂತ ಹೇಳಿದ್ರೆ ಸಿಂಟ್ಯಾಕ್ಟಿಕ್ ಸ್ಟ್ರಕ್ಚರ್ ಅಂತ ಹೇಳಿ ಅವರ 1957ರಲ್ಲಿ ಬರೆದಿರ್ತಕ್ಕಂಥ ಪುಸ್ತಕ ಸಿಂಟ್ಯಾಕ್ಟಿಕ್ ಸ್ಟ್ರಕ್ಚರ್ ಅಂತ ಹೇಳಿ. ಇದು ಅವರ ಮೊದಲ ಮತ್ತು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಪುಸ್ತಕ. ಇದರಲ್ಲಿ ಅವರು ಭಾಷೆಯ ಕೇವಲ ಪದಗಳ ಗುಂಪಲ್ಲ, ಅದು ವ್ಯವಸ್ಥಿತ ನಿಯಮಗಳ ಮೂಲಕ ಅದು ಸೃಷ್ಟಿ ಆಗ್ತದೆ ಅಂತ ಹೇಳಿ ವಿವರಿಸ್ತಾರೆ. ನೆಕ್ಸ್ಟ್ ಪುಸ್ತಕ ಆಸ್ಪೆಕ್ಟ್ಸ್ ಆಫ್ ದ ಥಿಯರಿ ಆಫ್ ಸಿಂಟ್ಯಾಕ್ಸ್. ಆಸ್ಪೆಕ್ಟ್ಸ್ ಆಫ್ ದ ಥಿಯರಿ ಆಫ್ ಸಿಂಟ್ಯಾಕ್ಸ್. ಈ ಪುಸ್ತಕದಲ್ಲಿ ಅವರು ಸಾರ್ವತ್ರಿಕ ವ್ಯಾಕರಣ, ಯೂನಿವರ್ಸಲ್ ಗ್ರಾಮರ್ ಬಗ್ಗೆ LAD ಪರಿಕಲ್ಪನೆಗಳನ್ನ ಇನ್ನಷ್ಟು ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ. ಲ್ಯಾಂಗ್ವೇಜ್ ಅಂಡ್ ಮೈಂಡ್ ಎಂಬತಕ್ಕಂಥ ಪುಸ್ತಕ ಭಾಷೆಯು ಮನುಷ್ಯನ ಬುದ್ಧಿಶಕ್ತಿ ಮತ್ತು ಮೆದುಳಿನ ಕಾರ್ಯವೈಖರಿಯನ್ನ ಹೇಗೆ ಪ್ರತಿಫಲಿಸ್ತದೆ ಎಂಬುದರ ಬಗ್ಗೆ ಈ ಪುಸ್ತಕ ಬಹಳ ಮುಖ್ಯವಾಗಿ ಇದೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಇವ್ರದ್ದು ಏನಪ್ಪಾ ಅಂತ ಹೇಳಿದ್ರೆ ಚಾಮ್ಸ್ಕಿ ಅವರ ಈ ಸಿದ್ಧಾಂತ ಕೇವಲ ಆಗ್ಲೇನೆ ಹೇಳ್ದಂಗೆ ಭಾಷಾಶಾಸ್ತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಆಧುನಿಕ ಕಂಪ್ಯೂಟರ್ ವಿಜ್ಞಾನಕ್ಕೆ, ಕಂಪ್ಯೂಟರ್ ಸೈನ್ಸ್ಗೆ, ಕೃತಕ ಬುದ್ಧಿಮತ್ತೆಗೆ ಬಹಳ ದೊಡ್ಡ ಕೊಡುಗೆಯನ್ನ ನೀಡಿದೆ. ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಭಾಷೆಗಳ ರಚನೆಯಲ್ಲಿ ಇವರ ವ್ಯಾಕರಣ ಶ್ರೇಣಿ ಅಂತ ಕರಿತೀವಿ. ಇದನ್ನ ಚಾಮ್ಸ್ಕಿ ಹೈಯರಾರ್ಕಿ ಅಂತಾನೆ ಕರೀತಾರೆ. ಇಂದು ಕೂಡ ಬಳಕೆಯಲ್ಲಿ ಇದೆ. ಚಾಮ್ಸ್ಕಿ ಅವರು ಭಾಷಾಶಾಸ್ತ್ರದ ಜೊತೆಗೆ ರಾಜಕೀಯ ವಿಮರ್ಶಕರು ಕೂಡ ಆಗಿದ್ರು. ಇದು ಬೇಡ, ಇದು ಅದನ್ನ ಸ್ಪೆಸಿಫೈಯರ್, ಹೆಡ್ ಮತ್ತು ಕಾಂಪ್ಲಿಮೆಂಟ್ ಅಂತಾನು ಕೂಡ ಕರೀತಾರೆ. ಇದನ್ನೇ ನಿಮಗೆ ಕೇಳಲ್ಲ NETಯಲ್ಲಿ. ನೆಕ್ಸ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಯಾವುದು ಅಂತ ಹೇಳಿದ್ರೆ ದ್ರಾವಿಡ ಭಾಷಾ ವಿಜ್ಞಾನ ಅಂತ ಹೇಳಿ ಅದನ್ನ ನಾವು ಕರಿತೇವೆ. ಪ್ರಾರಂಭದಲ್ಲಿ ದ್ರಾವಿಡ ಭಾಷೆಗಳು ಸಂಸ್ಕೃತ ಜನ್ಯವಾಗಿದ್ವು ಅಂತೇಳಿ ಬಹಳಷ್ಟು ಜನ ವಿದ್ವಾಂಸರು ಭಾವಿಸಿದ್ರು. ಆದ್ರೆ ರಾಬರ್ಟ್ ಕಾಲ್ಡ್ವೆಲ್ ರವರು ಇಲ್ಲ, ಅದು ನೋಡ್ರಿ ಇದನ್ನ ಸುಮಾರು ಸಲ ಕೇಳಿದ್ದಾರೆ. ದ್ರಾವಿಡ ಭಾಷೆ ಸಂಸ್ಕೃತ ಜನ್ಯವಲ್ಲ, ಅದು ಒಂದು ಸ್ವತಂತ್ರ ಭಾಷಾ ವರ್ಗ ಅಂತ ಹೇಳಿ ಸಾಧಿಸಿದ ಭಾಷಾ ವಿದ್ವಾಂಸರು ಯಾರು ಎಂಬತಕ್ಕಂಥದ್ದನ್ನ ಹೇಳುವ ಸಂದರ್ಭದಲ್ಲಿ ಅದನ್ನ ಯಾರು ಹೇಳಿದ್ರು ಅಂದ್ರೆ ರಾಬರ್ಟ್ ಕಾಲ್ಡ್ವೆಲ್ ರವರು ಹೇಳ್ತಾರೆ. ಈ ಭಾಷಿಕ ಎಲ್ಲಿಂದ ಹುಟ್ಟಿದ್ದದು, ಹೇಗೆ ಹುಟ್ಟಿದ್ದು ಅಂತ ಹೇಳಿ ದ್ರವಿಡ, ದ್ರಮೀಸ್ ಎಂಬತಕ್ಕಂಥ ರೂಪಗಳು ಇವ್ರು ಹೇಳ್ತಾರೆ. ಯಾರು? ನಮ್ಮ ರಾಬರ್ಟ್ ಕಾಲ್ಡ್ವೆಲ್ ರವರು ಹಲವಾರು ಸಂಗತಿಗಳನ್ನ, ಹಲವಾರು ಲೇಖನಗಳು ಕೂಡ ಸಿಂಧು ಲಿಪಿಯನ್ನ ಓದಿದಾಗ ಬಯಲಾಗಿದೆ. ಅದು ಈಗ್ಲೂ ಕೆಲವೊಬ್ರು ದೊಡ್ಡ ದೊಡ್ಡ ವಿದ್ವಾಂಸರೇ ಹಲವಾರು ಸಭೆ ಮತ್ತು ಭಾಷಣಗಳಲ್ಲಿ ಹೇಳ್ತಾ ಇರ್ತಾರೆ. ಏನದು? ಭಾರತೀಯ ಭಾಷೆಗಳು ಎಲ್ಲವೂ ಕೂಡ ಸಂಸ್ಕೃತದಿಂದಲೇ ಹುಟ್ಟಿರ್ತಕ್ಕಂಥವು ಅಂತೇಳಿ. ಆದ್ರೆ ಅದು ಶತಸಿದ್ಧ ಆಗಿದೆ. ರಾಬರ್ಟ್ ಕಾಲ್ಡ್ವೆಲ್ ಅವರ ಸಿದ್ಧಾಂತ ಮನ್ನಣೆಗೆ ಒಳಪಟ್ಟಿದೆ ಇಲ್ಲ, ಅದು ಬಹಳ ತೌಲನಿಕವಾಗಿ ಅದನ್ನ ಅಧ್ಯಯನ ಮಾಡಿ ಅದ್ರಲ್ಲಿರ್ತಕ್ಕಂಥ ಹಲವಾರು ಭಾಷಿಕ ಅಂಶಗಳನ್ನ ಗಣನೆಗೆ ತಗೊಂಡು ಅಧ್ಯಯನ ಮಾಡಿದಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ದ್ರಾವಿಡ ಎನ್ನುವ ಪದ ಮಾತ್ರ ಸಂಸ್ಕೃತ ಜನ್ಯವಾಗಿರ್ತಕ್ಕಂಥದ್ದು ಅಂತೇಳಿ ತದನಂತರದಲ್ಲಿ ಕಾಲ್ಡ್ವೆಲ್ ರವರೇ ಹೇಳ್ತಾರೆ. ಪದ ಮಾತ್ರ, ಆದರೆ ಇದು ಸ್ಪೆಸಿಫಿಕ್ ಜನಾಂಗ ಭಾಷೆಯನ್ನ ಆಡುವ ಇದಾಗಿ ಕಂಡು ಬರ್ತಾರೆ. ಅದರಲ್ಲಿಯೂ ತಮಿಳು ಭಾಷೆಯನ್ನ ಆಡುವ ಜನರನ್ನೇ
ಈ ದ್ರಮೀಸ್ ಎಂತಕ್ಕಂತ ರೂಪ ಪರಿಭಾವಿಸ್ತದೆ. ದ್ರಮಿಡ ಎಂತಕ್ಕಂತ ರೂಪ ನಮ್ಮ ಸುನೀತಿ ಕುಮಾರ್ ಚಟರ್ಜಿ ಆಗಿರ್ಬೋದು, ಕೃಷ್ಣಮಾಚಾರಿ ಆಗಿರ್ಬೋದು, ರಾಬರ್ಟ್ ಕಾಲ್ಡ್ವೆಲ್ ರವರಾಗಿರ್ಬೋದು, ಈ ಎಲ್ಲರೂ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಹಾಗಾಗಿ ರಾಬರ್ಟ್ ಕಾಲ್ಡ್ವೆಲ್ ರವರು ಇದನ್ನ ಸಾರಾಸಗಟಾಗಿ ಸಂಸ್ಕೃತ ಜನ್ಯ ಎಂತಕ್ಕಂಥದ್ದನ್ನ ತಳ್ಳಿ ಹಾಕಿ ದ್ರಾವಿಡ ಭಾಷೆ ಒಂದು ಸ್ವತಂತ್ರ ವರ್ಗವಾಗಿ ಬಳಕೆಯಲ್ಲಿ ಇದೆ ಅಂತೇಳಿ ಹೇಳ್ತಾರೆ. ಸ್ವರ ಮತ್ತು ಧ್ವನಿಮ ಚರಿತ್ರೆಯನ್ನ ನೋಡೋದಾದ್ರೆ ಅದೇ ಒಂದು ದೊಡ್ಡದಾಗಿದೆ ಯಾವ್ದ್ರಲ್ಲಿ, ಭಾಷೆಯಲ್ಲಿ. ಅದನ್ನ ನಾನು ದೀರ್ಘವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ನಮ್ಮ ಇವ್ರು ಮಾತಾಡ್ತಾರೆ, ಯಾರು ಜೋಶಿ ಸರ್ ಅವರು ವ್ಯಾಕರಣ ವ್ಯವಸ್ಥೆಯನ್ನ ಮಾತಾಡುವಾಗ ಇದೆಲ್ಲವೂ ಕೂಡ ಬರ್ತವೆ. ದ್ರಾವಿಡ ಅಂತಕ್ಕಂಥದ್ದು ದ್ರವಿಡ ಎಂತಕ್ಕಂಥ ಸಂಸ್ಕೃತ ರೂಪದಿಂದ ಬಂದಿದೆ. ದಮಿಳ ಎಂತಕ್ಕಂಥದ್ದು ಪ್ರಾಕೃತಕ್ಕೆ ಹೋಗಿ ದಮಿಳ ಪಾಲಿಯಿಂದ ತಮಿಳ್, ದ್ರಾವಿಡ ಮುಖ್ಯವಾಗಿ ತಮಿಳು ಭಾಷೆಯನ್ನ ಆಡ್ತಕ್ಕಂತಹ ಪ್ರಭೇದದವರಿಂದ ಈ ಪದ ಹುಟ್ಕೊಂಡಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಇದು ದೇಶವಾಚಕವಾಗಿಯೂ ಬಳಕೆ ಆಗಿದೆ, ಭಾಷಾವಾಚಕವಾಗಿಯೂ ಕೂಡ ಬಳಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇವುಗಳನ್ನೆಲ್ಲ ಡೀಟೇಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಈಗ ಇದಕ್ಕೆ, ಹಾಗಾಗಿ ಮೇಲ್ಮೇಲೆ ಹೇಳ್ತೀನಿ. ಇದನ್ನ ಸಾಧಿಸ್ತಕ್ಕಂಥವ್ರು ರಾಬರ್ಟ್ ಕಾಲ್ಡ್ವೆಲ್ ಎಂತಕ್ಕಂಥದ್ದು ಕೂಡ ಮಾತ್ರ ಸಿದ್ಧ. ಅದನ್ನ ರಾಜೇಶ್ವರಿ ಮಹೇಶ್ವರಯ್ಯ ಅವರ ಪುಸ್ತಕವನ್ನ ನೀವು ನೋಡಬಹುದು. ಒಟ್ಟಾರೆ ಈ ದ್ರಾವಿಡ ಭಾಷೆಗಳಲ್ಲಿ ಯಾವ್ಯಾವಪ್ಪ ದ್ರಾವಿಡ ಭಾಷೆ ಅಂತ ಹೇಳಿದ್ರೆ ಏನೇನ್ ನಿಮಗೆ ಫೋಕಸ್ ಮಾಡಬಹುದು ಅಂತ ಹೇಳಿದ್ರೆ, ದ್ರಾವಿಡ ಭಾಷೆಗಳಲ್ಲಿ ಕ್ವಶನ್ಸ್ ಗಳನ್ನ, ದ್ರಾವಿಡ ಭಾಷೆಗಳು ಯಾವುವು, ಉತ್ತರ ದ್ರಾವಿಡ ಭಾಷೆ, ಮಧ್ಯ ದ್ರಾವಿಡ ಭಾಷೆ, ದಕ್ಷಿಣ ದ್ರಾವಿಡ ಭಾಷೆಗಳು ಯಾವುವು ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಕೇಳುವಂತಹ ಸಾಧ್ಯತೆ ಇದೆ. ಸಚಿನ್ ಮಾತಾಡಬಹುದಾ ಸ್ವಲ್ಪ ಹೊತ್ತು? ಹೆಂಗೆ, ಏನು ಕ್ವಶನ್ ಪೇಪರ್ ಡಿಸ್ಕಷನ್ಸ್ ಮಾಡೋಣ? ಸರ್ ಮಾತಾಡಿ ಸರ್. ಮಾತಾಡ್ಲಾ? ಹಾ ಸರ್ ಮಾತಾಡಿ ಸರ್. ಮಾತಾಡಿ ಒಂದು 20 minutes ಕ್ವಶನ್ ಪೇಪರ್ ಡಿಸ್ಕಷನ್ಸ್ ಮಾಡೋಣ. ಓಕೆ. ಹಾ ಸರ್. ಸರಿ ಆಯ್ತು. ಹಾಗಾಗಿ ದ್ರಾವಿಡ ಎಂತಕ್ಕಂತ ಪದ ಭಾಷಿಕವಾಗಿ ಮತ್ತು ತಮಿಳ್ಸ್, ದಮೀಸ್, ದಮಿಳ, ದ್ರಮೀಸ್, ದ್ರವಿಡ, ದ್ರಮಿಡ, ತ್ರಿಮಿಲ್ಲಿ, ತೆರ್ಮಿರೈ ಅಂತ ಹೇಳಿ ವಿವರಿಸ್ತಾರೆ. ಈ ದ್ರಮಿಡ ಮತ್ತು ದ್ರವಿಡ ಎಂತಕ್ಕಂತ ಪದಗಳು ಇಡೀ ದ್ರಾವಿಡ ಜನಾಂಗಕ್ಕೆ ಅನ್ವಯಿಸದೆ ಕೇವಲ ಮೂಲ ತಮಿಳರಿಗೆ ಅನ್ವಯಿಸ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಆಗ ವಿಶಾಲಾರ್ಥದಲ್ಲಿ ಆ ಪದ ಇರ್ಲಿಲ್ಲ. ಹಾಗಾಗಿ ಇವರ ಸಿದ್ಧಾಂತದ ಒಟ್ಟು ಅಂಶಗಳನ್ನ ನಾವು ನೋಡೋದಾದ್ರೆ, ದ್ರಾವಿಡ ಪದ ಎರಡು ಅರ್ಥದಲ್ಲಿ ಒಟ್ಟಾರೆ ಪ್ರಯೋಗ ಆಗಿರ್ತಕ್ಕಂಥದ್ದು. ಒಂದು ಸಂಕುಚಿತ ಅರ್ಥದಲ್ಲಿ ತಮಿಳು ಭಾಷೆಗೆ, ಇದನ್ನು ಫೋಕಸ್ ಮಾಡಬಹುದು, ತಮಿಳು ಭಾಷೆಗೆ. ಎರಡು ವಿಶಾಲ ಅರ್ಥದಲ್ಲಿ ಇಡೀ ದ್ರಾವಿಡ ಭಾಷೆಯನ್ನ ಆಡ್ತಕ್ಕಂತಹ ದ್ರಾವಿಡ ಭಾಷಾ ಜನಾಂಗಕ್ಕೆ ಇದು ಬಳಕೆ ಆಗಬಹುದು. ದ್ರಾವಿಡ ಪದ ಮಾತ್ರ ಮೂಲತಃ ಸಂಸ್ಕೃತದ್ದು. ದ್ರಾವಿಡ ಪದ ದ್ರಮಿಳ, ದಮಿಳ, ದ್ರವಿಡ ಎಂಬ ಬೇರೆ ಬೇರೆ ರೂಪಗಳಲ್ಲಿ ಬಳಕೆ ಆಗಿದೆ. ದ್ರಾವಿಡ ಪದಗಳು ದ್ರಮಿಡ ಪದದ ವಿಸ್ತೃತ ಇತ್ತೀಚಿನ ಬದಲಾದ ರೂಪಗಳು ಅಂತೇಳಿ ವಿದ್ವಾಂಸರು ಹೇಳ್ತಾರೆ. ತಮಿಳಲ್ಲಿ ದ್ರಾವಿಡ ಎಂಬ ಪದವನ್ನ ಇದನ್ನ ಕೇಳಿದ್ದಾರೆ, ತಿರಮಿಡ ಮತ್ತು ತಿರವಿಡ ಅಂತೇಳಿ ಪ್ರಯೋಗ ಮಾಡ್ತಾರೆ. ಸಂಸ್ಕೃತ ಗ್ರಂಥಗಳಲ್ಲೆಲ್ಲ ದ್ರವಿಡ ಎಂಬ ಪದಗಳು ಬಳಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನೀವೇ ನೋಡ್ತೀರಿ, ವಿಂಧ್ಯ, ಹಿಮಾಚಲ, ಯಮುನಾ, ಗಂಗಾ, ಉಚ್ಚಲ ಜಲತಿದಂದ್ರ ರಂಗದಲ್ಲಿ ಕೂಡ ನಮ್ಮ ಯಾವುದು ಜನಗಣ ಮನದಲ್ಲಿ ಇದೆ ದ್ರಾವಿಡ ಉತ್ಕಲ ವಂಗ ಎಂತಕ್ಕಂತ ಪದ ಬಳಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ದ್ರಾವಿಡ ಪದದಲ್ಲಿನ ವ್ಯಂಜನ ದ್ವಿತ್ವ ದ್ರಾವಿಡ ಪದ ಸಂಸ್ಕೃತದ್ದೇ ಅಂತಕ್ಕಂಥದ್ದನ್ನ ಖಚಿತಪಡಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಈ ತಿರಮಿಡ ಮತ್ತು ತಿರವಿಡ ಪದಗಳು ಸಂಸ್ಕೃತ ದ್ರಮಿಡ ಹಾಗೂ ದ್ರವಿಡ ಪದಗಳಿಂದ ಬೆಳವಣಿಗೆ ಆಗಿರ್ತಕ್ಕಂಥ ರೂಪಗಳು. ತಿರವಿಡ ಪದ ಮೂಲ ದ್ರಾವಿಡದ್ದು, ಅದನ್ನೇ ಆರ್ಯರು ದ್ರಾವಿಡ ಅಂತಾಗಿ ಬಳಸಿರ್ಬೋದು ಅಂತೇಳಿ ಊಹಿಸ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಇದಕ್ಕೆ ಖಚಿತ ಆಧಾರಗಳು ಇಲ್ಲ. ಪಾಲಿ ಭಾಷೆ, ಸಿಂಹಳಿ ಭಾಷೆಯಲ್ಲಿ ದಮಿಳ ರೂಪಗಳೇ ಪ್ರಾಚೀನ ದಾಖಲೆಗಳಲ್ಲಿ ಸಿಗ್ತಾವೆ. ಇನ್ನು ಮುಂದುವರೆದು ನೋಡೋದಾದ್ರೆ ತರಮಿಳಂ ಎಂಬತಕ್ಕಂತಹ ರೂಪ, ತರಮಿಳಂ ಎಂಬ ರೂಪದಿಂದ ತಮಿಳ್ ಆಗುವ ಸಾಧ್ಯತೆ ಹೆಚ್ಚಿದೆ. ತಮಿಳು ಪದದ ನಿಷ್ಪತ್ತಿಯನ್ನು ಗಮನಿಸಬೇಕಾಗ್ತದೆ. ತಮ್ ಪ್ಲಸ್ ಇಲ್ ಅಂದ್ರೆ ತಮ್ಮ ಮನೆ ಅಂದ್ರೆ ತಮ್ಮ ಮನೆ ಭಾಷೆ.
ತಮಿಳ್ ಅಂತ ಹೇಳಿ ಆಗಿದೆ ಅಂತಾನು ಕೂಡ ಅವರು ವಾದಿಸ್ತಾರೆ. ಈ ರೀತಿಯಾಗಿ ತಮಿಳು ಭಾಷೆ ತಮಿಳು ಭಾಷಿಕ ಅರ್ಥವನ್ನ ಮೊದಲು ಹೊಂದಿ ತದನಂತರದಲ್ಲಿ ತಮಿಳು ಭಾಷೆ ಅಷ್ಟೇ ಅಲ್ಲ, ತಮಿಳು ಭಾಷೆಯನ್ನ ಮಾತನಾಡ್ತಕ್ಕಂಥ ಬ್ರಾಹ್ಮಣರು ಈ ಪದವನ್ನ ಬಳಸ್ತಾ ಇದ್ರು, ಈ ಭಾಷೆಯನ್ನ ಬಳಸ್ತಾ ಇದ್ರು ಅಂತೇಳಿ ಹೋಗಿ ತದನಂತರದಲ್ಲಿ ವಿಶಾಲಾರ್ಥದಲ್ಲಿ ಇಡೀ ದ್ರಾವಿಡ ಭಾಷೆಯನ್ನ ಆಡ್ತಕ್ಕಂಥ ಜನಾಂಗವಾಚಿಯಾಗಿ ದ್ರಾವಿಡ ಎಂಬತಕ್ಕಂಥ ಪದ ಬಳಕೆಯಲ್ಲಿ ಇದೆ ಎಂಬತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ನೋಡೋದಾದ್ರೆ ಆರ್ಯರು ಮತ್ತು ದ್ರಾವಿಡರಲ್ಲಿ ನಡೆರ್ತಕ್ಕಂಥ ಕಾಳಗವನ್ನ ನೀವು ನೋಡ್ಬೋದು. ಕಾಳಗ ಅಂತ ಹೇಳಿದ್ರೆ ಕಾಳಗ ಅಲ್ಲ, ಹಲವಾರು ಕಾರಣಗಳಿಂದಾಗಿ ದ್ರಾವಿಡರು ಮೊದಲು ಸಿಂಧು ಬಯಲಿನ ನಾಗರಿಕತೆಯಲ್ಲಿ ವಾಸ ಮಾಡ್ತಾ ಇದ್ರು. ತದನಂತರದಲ್ಲಿ ಆರ್ಯರು ಬರ್ತಾರೆ. ಅವರ ಇಬ್ಬರ ನಡುವೆ ನೋಡ್ರಿ, ನಮ್ಮ ದ್ರವಿಡಿಯನ್ ವ್ಯವಸ್ಥೆಯಲ್ಲಿ ಮಾತೃಮೂಲಿಯ ಕುಟುಂಬ ವ್ಯವಸ್ಥೆ ಇತ್ತು, ಆರ್ಯರಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇತ್ತು. ನಮ್ಮಲ್ಲಿ ಹೆಣ ಹುಳುವ ಪದ್ಧತಿ ಇದ್ದರೆ ಆರ್ಯನರಲ್ಲಿ ಹೆಣವನ್ನ ಸುಡುವ ಪದ್ಧತಿ ಇತ್ತು. ಈ ರೀತಿಯಲ್ಲಿ ಬಹಳಷ್ಟು ಕಾಲ ಇಬ್ಬರು ಕೂಡ ಹಲವಾರು ಸಂಘರ್ಷಗಳ ನಡುವೆ ಜೊತೆಯಾಗಿ ವಾಸ ಮಾಡಿದಾಗ ಹಲವಾರು ಸಾಂಸ್ಕೃತಿಕ ಕೊಡುಗೆಗಳು ನಮ್ಮ ದ್ರವಿಡಿಯನ್ಸ್ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯಾಗಿ ತದನಂತರದಲ್ಲಿ ಬದಲಾವಣೆ ಆಯಿತು. ಇದನ್ನು ಕೇಳ್ಬೋದು. ದ್ರವಿಡಿಯನ್ಸ್ ಮೂಲತಃ ಮಾತೃಮೂಲಿಯ ಕುಟುಂಬ ಇತ್ತು, ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಇತ್ತು. ಮಾತೃಮೂಲಿಯ ಕುಟುಂಬ ವ್ಯವಸ್ಥೆ ದ್ರಾವಿಡರಲ್ಲಿ ಇತ್ತು. ಹಾಗಾಗಿ ಈಗಲೂ ಕೂಡ ಅದು ಏನಾಗಿದೆ, ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಗೆ ಇದೆ. ಹಲವಾರು ಜನರು ಕೂಡ ಅದನ್ನ ಮಾಡ್ತಾರೆ. ದ್ರಾವಿಡ ಜನಾಂಗ ದ್ರಾವಿಡ ಭಾಷೆಯನ್ನ ಆಡ್ತಕ್ಕಂಥ ಭಾಷೆಗಳು ಯಾವ್ಯಾವ ಇದಾವಪ್ಪ ಅಂತ ಹೇಳಿದ್ರೆ ಬ್ರಾಹುಯಿ, ಮಾಲ್ತೋ. ಉತ್ತರ ದ್ರಾವಿಡದಿಂದ ನೋಡ್ಕೊಂತ ಬಂದ್ರೆ ಬ್ರಾಹುಯಿ, ಮಾಲ್ತೋ, ಕುರುಕ್, ಕುಇ, ಕುವಿ, ಕೊಂಡ, ಮಂಡ, ಪೆಂಗೋ, ಪರ್ಜಿ, ಗದಬ, ನಾಯ್ಕಿ, ತೆಲುಗು, ಬಡಗ, ತಮಿಳು, ತುಳು, ಕನ್ನಡ, ಕೊಡವ, ತೊದ, ಕೋತ, ಇರುಳ, ಮಲಯಾಳಂ, ಗೊಂಡಿ, ಕೊಲಾಮಿ, ಈ ಮುಂತಾದ ಹಲವಾರು ದ್ರಾವಿಡ ಭಾಷೆಗಳು ಈಗಲೂ ಕೂಡ ಬಳಕೆಯಲ್ಲಿ ಇದಾವೆ. ಹರಪ್ಪ ಮತ್ತು ಮೊಹೆಂಜೋದಾರದಲ್ಲಿ ಬಾಳಿ ಬದುಕಿರ್ತಕ್ಕಂಥ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ಅಂತೇಳಿ ಹಲವಾರು ಜನ ವಿದ್ವಾಂಸರು ಪ್ರತಿಪಾದಿಸ್ತಾರೆ. ಫಾದರ್ ಹೆರಾಸ್ರಿಂದ ಹಿಡಿದು ಆಧುನಿಕ ವಿದ್ವಾಂಸರಾಗಿರ್ತಕ್ಕಂತಹ ಪ್ರೊಫೆಸರ್ ಪರ್ಪೋಲಾ ಅಂತೇಳಿ ಕರಿತೀವಿ. ರಷ್ಯಾದ ದೇಶದ ಭಾಷಾ ವಿಜ್ಞಾನಿ, ಇಂಗ್ಲೆಂಡಿನ ಸುಪ್ರಸಿದ್ಧನ ದ್ರಾವಿಡ ಭಾಷಾ ಪಂಡಿತ ಥಾಮಸ್ ಟಿ ಬರೋ ಅವರು ಕೂಡ ಭಾರತದ ಅನೇಕ ಭಾಷಾ ವಿಜ್ಞಾನಿಗಳು ಸಿಂಧೂ ನದಿ ತೀರದ ಸಂಸ್ಕೃತಿ ದ್ರಾವಿಡದ್ದು ಅಂತೇಳಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಲಿಪಿಯನ್ನು ಕೂಡ ನೋಡಿದಾಗ ಏನಾಗಿದೆ, ಆರ್ಯರದ್ದು ಮತ್ತು ದ್ರಾವಿಡರದ್ದು ಬೇರೆ ಬೇರೆ ಇದೆ ಅಂತೇಳಿ ನೋಡ್ತಾ, ಸ್ತ್ರೀಯರಿಗೆ ಸ್ವಾತಂತ್ರ್ಯ ಪೂರ್ವಸ್ಥಃ ಇತ್ತು ದ್ರಾವಿಡರಲ್ಲಿ, ಆರ್ಯರಲ್ಲಿ ತದನಂತರದಲ್ಲಿ ಪ್ರೌಢ ವಿವಾಹ ಪದ್ಧತಿ ದ್ರಾವಿಡರಲ್ಲಿ ಇತ್ತು, ಆರ್ಯರಲ್ಲಿ ಬಾಲ್ಯ ವಿವಾಹ ಇತ್ತು, ಲೈಂಗಿಕ ಸ್ವಾತಂತ್ರ್ಯ ಇತ್ತು. ದ್ರಾವಿಡರಲ್ಲಿ ಹತ್ತಿರದ ಸಂಬಂಧಿಕರೊಡನೆ ವಿವಾಹವಾದ್ರೆ ಆರ್ಯರಲ್ಲಿ ಸಂಬಂಧ ವಿವಾಹ ನಿಷಿದ್ಧ ಆಗಿತ್ತು. ದ್ರಾವಿಡರಲ್ಲಿ ಮಾತೃದೂಯ ಪೂಜೆ ಇಲ್ಲ. ವಿವಾಹ ವಿಚ್ಛೇದನಕ್ಕೆ ದ್ರಾವಿಡರಲ್ಲಿ ಅನುಮತಿ ಇದ್ರೆ ಆರ್ಯರಲ್ಲಿ ಇರಲಿಲ್ಲ. ವಿಧವಾ ವಿವಾಹ ಅನುಮತಿ ದ್ರಾವಿಡರಲ್ಲಿ ಇತ್ತು, ಆದ್ರೆ ಆರ್ಯರಲ್ಲಿ ವಿಧವಾ ವಿವಾಹ ನಿಷೇಧ. ತೆರ ನೀಡುವ ಪದ್ಧತಿ ದ್ರಾವಿಡರಲ್ಲಿ ಇದ್ರೆ ಆರ್ಯರಲ್ಲಿ ವರದಕ್ಷಿಣೆ ನೀಡೋ ಪದ್ಧತಿ ಇತ್ತು. ದ್ರಾವಿಡರಲ್ಲಿ ಮಾಂಸಾಹಾರ ಸೇವನೆ, ಆರ್ಯರಲ್ಲಿ ಸಸ್ಯಾಹಾರ. ದ್ರಾವಿಡರು ಶಿವನ ಆರಾಧನೆ ಮಾಡಿದ್ರೆ ಆರ್ಯರು ಅಗ್ನಿ, ವಾಯು, ವಿಷ್ಣುವಿನ ಆರಾಧನೆಯನ್ನ ಮಾಡ್ತಾ ಇದ್ರು. ಈ ರೀತಿ ಬೇಟೆ ಸಂಸ್ಕೃತಿ, ಬೇಟೆ ಮತ್ತು ಯುದ್ಧ ನಿರತರು ನಮ್ಮ ಆರ್ಯರಾದ್ರೆ ಇವರು ಒಕ್ಕಲುತನದ ಪ್ರಧಾನ ಉದ್ಯೋಗ ಆಗಿತ್ತು. ನಾವೇ ಕಟ್ಟುವಲ್ಲಿ ದ್ರಾವಿಡರು ಪ್ರವೀಣರಾಗಿದ್ರೆ ಆರ್ಯರು ಯುದ್ಧ ಪ್ರವೀಣರಾಗಿದ್ರು. ನಮ್ಮರು ಎತ್ತು ಹೋರಿಗಳಿಗೆ ಪ್ರಾಧಾನ್ಯ ನೀಡಿದ್ರೆ ಆರ್ಯರು ಕುದುರೆಗಳಿಗೆ ಪ್ರಾಧಾನ್ಯವನ್ನ ನೀಡಿದ್ರು. ಇದು ಕ್ವಶನ್ ಆಗಿದೆ, ಕುದುರೆ ಯಾರ್ದು ಅಂತ. ಮೂಲತಃ ಪ್ರಾಣಿ ಆರ್ಯರ್ದೋ ಬೇರೆಯರ್ದೋ ಯಾರ್ದೋ ದ್ರಾವಿಡರ್ದೋ ಯಾರ್ದು ಅಂತ. ಹಾಗಾಗಿ ಕುದುರೆ ಅಂತಕ್ಕಂಥದ್ದು ಬಂದಿದೆ ಆರ್ಯರಿಂದ. ಅವರು ಮಧ್ಯ ಏಷ್ಯಾದಿಂದ ಈ ಕಡೆ ಬಂದಿರೋರಲ್ಲ, ಹಾಗಾಗಿ ನಮ್ಮವರಲ್ಲ ಅಂತ ಹೇಳ್ತೀವಿ. ನಮ್ಮಲ್ಲಿ ಶವ ಹೂಳೋ ಪದ್ಧತಿ ಇದ್ರೆ ಅವರಲ್ಲಿ ಸುಡೋ ಪದ್ಧತಿ ಇತ್ತು. ದ್ರಾವಿಡರಲ್ಲಿ ಯಜ್ಞ ನಿಷೇಧ ಇದ್ರೆ ಅವರಲ್ಲಿ ಹೋಮ, ಹವನ, ಯಜ್ಞದ ಆಚರಣೆ ಇರ್ತಕ್ಕಂಥದ್ದು ಕಂಡು ಬರ್ತದೆ. ಹೀಗಾಗಿ ಈ ರೀತಿಯ ಹಲವಾರು ಅಂಶಗಳು ಕಂಡು ಬರ್ತವೆ. ನೆಕ್ಸ್ಟ್ ನಾವು ದ್ರಾವಿಡ ಭಾಷೆಗಳು ಯಾವ್ಯಾವು ಅಂತ ನೋಡೋದಾದ್ರೆ ಬಹಳ ಮುಖ್ಯವಾಗಿ ನಾವು ಉತ್ತರ ದ್ರಾವಿಡ ಭಾಷೆ, ಮಧ್ಯ ದ್ರಾವಿಡ ಭಾಷೆ,
ಮತ್ತು ದಕ್ಷಿಣ ಮಧ್ಯ ಭಾಷೆ ಮತ್ತು ದ್ರಾವಿಡ ಭಾಷೆಗಳು ಅಂತ ಹೇಳಿ ಏನ್ ಮಾಡ್ತೀವಿ ಡಿವೈಡ್ ಮಾಡ್ಕೊಳ್ತೇವೆ. ಇವುಗಳಲ್ಲಿ ಒಂದೊಂದಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಕೂಡ ಒಂದೊಂದು ವೈಲಕ್ಷಣಗಳನ್ನ ಹೊಂದಿದಾವೆ. ಅವುಗಳನ್ನ ಸ್ಥೂಲವಾಗಿ ಆದ್ರೂ ನೀವು ಏನ್ ಮಾಡ್ಬೇಕಾಗುತ್ತೆ, ಗಮನಿಸ್ಬೇಕಾಗತ್ತೆ. ಭಾರತದ ಹೊರಗೆ ಈಗಲೂ ಬಳಕೆಯಲ್ಲಿ ಇರ್ತಕ್ಕಂತಹ ದ್ರಾವಿಡ ಭಾಷೆ ಯಾವುದು ಹೇಳಿ ನೋಡೋಣ. ಎಲ್ಲರಿಗೂ ಗೊತ್ತಿದೆ ಅನ್ಕೊಳ್ತೀನಿ. ನಾನು ಹೇಳಿ ಯಾರಾದ್ರೂ. ಬ್ರಾಹುಯಿ ಸರ್. ಬ್ರಾಹುಯಿ ಅಲ್ವಾ? ಯಾವ ಪ್ರಾಂತದಲ್ಲಿ ಬಳಕೆಯಲ್ಲಿದೆ ಅದು? ಬಲೂಚಿಸ್ತಾನ್. ಬಲೂಚಿಸ್ತಾನ್ ಪ್ರಾಂತದಲ್ಲಿ ಬಳಕೆ ಇರ್ತಕ್ಕಂಥದ್ದು ನಮಗೆ ಕಾಣುತ್ತೆ. ಹಾಗಾಗಿ ಅವುಗಳನ್ನ ಮಧ್ಯ ದ್ರಾವಿಡ ಭಾಷೆ ಯಾವುದು? ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಷೆ. ಗೊಂಡಿನಾಕಿ ಪರ್ಜಿ. ತೆಲುಗು ಸರ್. ಅದನ್ನ ದಕ್ಷಿಣ ಮಧ್ಯ ದ್ರಾವಿಡ ಅಂತ ಕರಿತೀವಿ, ತೆಲುಗುವನ್ನ. ಅದನ್ನ ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ನೋಡ್ರಿ, ತೆಲುಗು ಭಾಷೆ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳ್ತಾರೆ. ಯಾಕೆ ಅಂದ್ರೆ ಅದು ಈ ಕಡೆ ಉತ್ತರ ದ್ರಾವಿಡ ಭಾಷೆಯ, ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡ ಭಾಷೆಯ ವೈಲಕ್ಷಣವನ್ನು ಕೂಡ ಅದು ಒಳಗೊಂಡಿರ್ತಕ್ಕಂಥದ್ದು ಕಂಡು ಬರ್ತದೆ. ಹಾಗಾಗಿ ಈ ದಕ್ಷಿಣ ದ್ರಾವಿಡ ಭಾಷೆಯಾಗಿ ನಾವು ಕನ್ನಡ, ಬಡಗ, ತಮಿಳು, ಮಲಯಾಳಂ, ಎರಕುಲ, ಕೋತ, ತುಳು, ತೊಡ, ಇರುಳ, ಕೊಡಗು, ಕೊರಗ ಭಾಷೆಯನ್ನ ನಾವು ದಕ್ಷಿಣ ದ್ರಾವಿಡ ಭಾಷೆಯಾಗಿ ನೋಡ್ತೇವೆ. ಹಾಗೆ ದಕ್ಷಿಣ ಮಧ್ಯ ದ್ರಾವಿಡದ ಭಾಷೆಯಾಗಿ ತೆಲುಗುವನ್ನ ಮಾತ್ರ ಗಮನಿಸ್ತೇವೆ. ಮಧ್ಯ ದ್ರಾವಿಡ ಭಾಷೆಯಾಗಿ ಕೊಂಡ, ಗೊಂಡಿ, ಕುವಿ, ಕೊಲಾಮಿ, ನಾಯ್ಕಿ, ಪರ್ಜಿ, ಗದಬ ಭಾಷೆಯನ್ನ ನೋಡ್ತೇವೆ. ಉತ್ತರ ದ್ರಾವಿಡ ಭಾಷೆಯಾಗಿ ಬ್ರಾಹುಯಿ, ಕುರುಕ್ ಮತ್ತು ಮಾಲ್ತೋ, ಈ 3 ಭಾಷೆಗಳನ್ನ ನಾವು ನೋಡ್ತೇವೆ. ಇದರ ಬಗ್ಗೆ ಸಾಕಷ್ಟು ಭಾಷಿಕ ಅಂಶಗಳಿದ್ದಾವೆ. ಯಾವ್ಯಾವ ಅಂಶಗಳಿಂದ ಎಲ್ಲ ಇವು ಬೇರೆ ಆಗ್ತವೆ ಅವುಗಳನ್ನೆಲ್ಲ ಗಮನಿಸ್ತಾ ಹೋದ್ರೆ ನಾವು ನೋಡ್ರಿ, ದ್ರಾವಿಡ ಭಾಷೆಯಲ್ಲಿ ಅತ್ಯಂತ ಹಳೆಯ ಭಾಷೆ ಯಾವುದು? ತಮಿಳು ಅಲ್ವಾ? ತಮಿಳು, ಕನ್ನಡ. ಇದನ್ನ ಹಳತಿನ ದೃಷ್ಟಿಯಿಂದ, ಹಳಮೆಯ ದೃಷ್ಟಿಯಿಂದ ತಮಿಳು ಆದ್ಮೇಲೆ ಕನ್ನಡ, ಕನ್ನಡ ಆದ್ಮೇಲೆ ತೆಲುಗು ಆದ್ಮೇಲೆ ಮಲಯಾಳಂ ಆದ್ಮೇಲೆ ತುಳು. ಈ 5 ಭಾಷೆಗಳನ್ನ ನೋಡ್ತೀವಿ. ಬರವಣಿಗೆಯ ದೃಷ್ಟಿಯಿಂದ ನೋಡೋದಾದ್ರೆ 4 ಭಾಷೆ: ತಮಿಳು, ಕನ್ನಡ, ತೆಲುಗು ಮತ್ತು ಮಲಯಾಳಂ. ಈ 4 ಭಾಷೆಗಳನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸ್ತೇವೆ. ಇನ್ನು ಬೇರೆ ಬೇರೆ ಭಾಷೆಗಳಿಗೆ ಲಿಪಿ ಇಲ್ಲದೆ ಇದ್ರೂ ಕೂಡ ತಮ್ಮ ನಿಯರೆಸ್ಟ್ ಇರ್ತಕ್ಕಂತ ಭಾಷೆಗಳು ಯಾವ್ದಿದೆ, ಆ ನಿಯರೆಸ್ಟ್ ಇರ್ತಕ್ಕಂತ ಭಾಷೆಯ ಲಿಪಿಯನ್ನೇ ಅವರು ಬಳಸ್ಕೊಂಡು ಲಿಪಿಯನ್ನ ಬರಿತಕ್ಕಂಥದ್ದನ್ನ ನಾವು ನೋಡ್ಬಹುದು. ಇವು ಎಲ್ಲ ನೋಡ್ರಿ, ಸರ್ವನಾಮ, ಲಿಂಗ, ವಚನ, ವಿಭಕ್ತಿ, ಸಂಖ್ಯಾವಾಚಕ, ಕ್ರಿಯಾಪದ, ಕರ್ತರಿ, ಕರ್ಮಣಿ ಪ್ರಯೋಗಗಳಲ್ಲಿ ಯಾವ ರೀತಿಯಲ್ಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬದಲಾವಣೆ ಆಗ್ತದೆ ಎಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೇಕಾಗ್ತದೆ. ಇವಿಷ್ಟು ಅಂಶಗಳನ್ನ ನಾನು ಗಮನಿಸಿರುವಂತೆ ಇಷ್ಟು ಮಾತಾಡಿದ್ದೇನೆ. ಈಗ ಒಂದಿಷ್ಟು ಅಂಶಗಳನ್ನ ಚರ್ಚೆ ಮಾಡೋದ್ರ ಮೂಲಕ ಅಲ್ವಾ, ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಹೇಳ್ತೇನೆ. ಕ್ವಶನ್ಸ್ ಆನ್ಸರ್ಸ್ ಗಳನ್ನ ನೋಡೋಣ. ನೀವು ಗೊತ್ತಿರ್ತಕ್ಕಂಥವ್ರು ಹೇಳಿ, ಪ್ರಶ್ನೆಗಳನ್ನ ಕೇಳ್ತೇನೆ. ಬಹಳ ಅವನ್ನ ಹೇಳಿ. ಗೊತ್ತಿರೋರು ಹೇಳ್ಬಹುದು, ಗೊತ್ತಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಕೋತ ಎಂಬ ಭಾಷೆ ಇದು ಉತ್ತರ ದ್ರಾವಿಡಕ್ಕೆ ಸೇರಿದ್ದು, ದಕ್ಷಿಣ ದ್ರಾವಿಡ ಭಾಷೆಗೆ ಸೇರಿದ್ದು, ಮಧ್ಯ ದ್ರಾವಿಡ ಭಾಷೆಗೆ ಸೇರಿದ್ದು, ಇಂಡೋ ಆರ್ಯನ್ ಭಾಷೆಯು ಕೋತ ಭಾಷೆ. ಮಧ್ಯ ದ್ರಾವಿಡ ಭಾಷೆಗೆ ಸೇರಿದ್ದು. ದ್ವಿತೀಯ ವಿಭಕ್ತಿ ಪ್ರತ್ಯಯ ಆನ್ ಅಂತೇಳಿ ದೀರ್ಘವಾಗಿರುವ ಕನ್ನಡ ಭಾಷೆಯ ಅವಸ್ಥಾತ್ರ ಯಾವುದು? ಹಳಗನ್ನಡ, ನಡುಗನ್ನಡ, ಪೂರ್ವದ ಹಳಗನ್ನಡ. ವೆರಿ ಗುಡ್. ಖಚಿತ ಮತ್ತು ಸ್ಪಷ್ಟ ಉಚ್ಚಾರಣೆಯುಳ್ಳ ಕನ್ನಡದ ಉಪಭಾಷೆ ಯಾವುದು ಅಂತ ಒಂದ್ಸಲ ಕ್ವಶನ್ ಆಗಿದೆ. ಗುಲ್ಬರ್ಗಾ ಕನ್ನಡ, ಧಾರವಾಡ ಕನ್ನಡ, ಮೈಸೂರು ಕನ್ನಡ ಮತ್ತು ಮಂಗಳೂರು ಕನ್ನಡ.
ಮಂಗಳೂರು. ಖಚಿತ ನೋಡ್ರಿ, ಖಚಿತ ಹಾಗೂ ಸ್ಪಷ್ಟ ಉಚ್ಚಾರಣೆಯುಳ್ಳ ಕನ್ನಡದ ಉಪಭಾಷೆ. ಮೈಸೂರು ಕನ್ನಡ ಸರ್. ಇಲ್ಲ. ಧಾರವಾಡ ಕನ್ನಡ. ಕನ್ನಡ. ಧಾರವಾಡ ಕನ್ನಡ. ನೋಡ್ರಿ, ಉಳ್ ಎಂಬುದು ಸಂಪ್ರದಾನಕಾರಕ, ಕರಣಕಾರಕ, ಅಧಿಕರಣಕಾರಕ ಮತ್ತು ಕರ್ಮಕಾರಕ. ಉಳ್ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರುತ್ತಲ್ವಾ? ಅಧಿಕರಣಕಾರಕ. ಅಧಿಕರಣ. ಅಧಿಕರಣಕಾರಕ. ನಾಡುಳ್ 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 ಇದು ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ಹೊಸಗನ್ನಡ ಮತ್ತು ನಡುಗನ್ನಡ. ಪೂರ್ವದ ಹಳೆಗನ್ನಡ, ಹಳೆಗನ್ನಡ ಅಲ್ಲ. ಲಂಬಾಣಿ ಭಾಷೆ. ಲಂಬಾಣಿ ಭಾಷೆ ಇದೊಂದು ಸ್ವತಂತ್ರ ಭಾಷೆ, ಕನ್ನಡದ ಸಾಮಾಜಿಕ ಉಪಭಾಷೆ, ಕನ್ನಡದ ಅವಸ್ಥಾ ಭೇದ, ವ್ಯಕ್ತಿ ಭಾಷೆ. ವ್ಯಕ್ತಿ ಭಾಷೆ ಸರ್. ಇಲ್ಲ ಇಲ್ಲ. ಸಾಮಾಜಿಕ ಉಪಭಾಷೆ ಸರ್. ವೆರಿ ಗುಡ್. ಕನ್ನಡದ ಸಾಮಾಜಿಕ ಉಪಭಾಷೆ ಅದು ಲಂಬಾಣಿ ಅಲ್ವಾ? ನೋಡ್ರಿ, ಕೊಡವ ಕನ್ನಡ, ಹವ್ಯಕ ಆಗಿರ್ಬೋದು, ಅವೆಲ್ಲ ಏನವು ಸಾಮಾಜಿಕ ಉಪಭಾಷೆಗಳಲ್ವಾ? ಇದು ಒಂದು ಸಮುದಾಯ ಆಡ್ತಕ್ಕಂತ ಭಾಷೆ, ಹೌದ್ ತಾನೆ? ಹಾಗಾಗಿ ಕನ್ನಡದ ಸಾಮಾಜಿಕ ಉಪಭಾಷೆ ಅಂತ ಕರಿತೀವಿ. ನೋಡ್ರಿ, ಅಫಿಷಿಯಲ್ ಲಂಬಾಣಿಗಳಲ್ಲಿ ಏನ್ ಹೇಳಿ? ಕನ್ನಡ ಪದಗಳಿದಾವೆ ಸರ್ ಲಂಬಾಣಿ ಭಾಷೆಯಲ್ಲಿ. ಲಂಬಾಣಿ ಭಾಷೆಯಲ್ಲಿ ಕನ್ನಡ ಲಂಬಾಣಿ ಪದ ಭಾಷೆಗೆ ಯಾವುದೇ ಲಿಪಿ ಇರಲ್ಲ. ಲಿಪಿ ಇಲ್ಲ. ಲಿಪಿ ಇಲ್ಲ. ಲಿಪಿ ಇಲ್ಲ. ಲಿಪಿ ಇಲ್ಲ. ಲಿಖಿತ ಲಿಪಿ ಇಲ್ಲ. ಹಿಂದಿಗೆ ಹತ್ರ ಆಗಲ್ವಾ ಸರ್? ಹಿಂದಿ ಉರ್ದು ಹೇಳಿ ಹೇಳಿ ಕೇಳಿ. ಸರ್, ಅದು ಹಿಂದಿಗೆ ಮತ್ತು ಉರ್ದುಕ ಹತ್ತಿರ ಹೋಗಲ್ಲ ಸರ್ ಲಂಬಾಣಿ ಭಾಷೆ? ಇದು ಗುಜರಾತಿ ಈ ಕಡೆ ಲ್ಯಾಂಗ್ವೇಜ್. ರಾಜಸ್ಥಾನ. ಎಕ್ಸಾಕ್ಟ್ಲಿ, ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಅದು ಲಂಬಾಣಿ ಭಾಷೆ. ಲಂಬಾಣಿ ಭಾಷೆ ಅಂತಕ್ಕಂಥದ್ದು ಇಂಡೋ ಆರ್ಯನ್ ಭಾಷಾ ವರ್ಗಕ್ಕೆ ಸೇರ್ತದೆ. ಸಾಂಸ್ಕ್ರಿಟ್ ನಿಯರ್ ಆಗಿರ್ತಕ್ಕಂಥದ್ದು, ಸಂಸ್ಕೃತ ನಿಯರ್ ಆಗಿರ್ತಕ್ಕಂಥದ್ದು ರಾಜಸ್ಥಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಭಾರತದ ಹೊರಗಡೆಯೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ತಕ್ಕಂಥ ಇಂಡೋ ಆರ್ಯನ್ ಭಾಷಾ ವರ್ಗಕ್ಕೆ ಸೇರ್ತದೆ ಅದು, ಎಲ್ಲಿ ಹೋದ್ರು ಕೂಡ ಅಲ್ವಾ? ಸರ್, ಮತ್ತೆ ಕನ್ನಡ ಸಾಮಾಜಿಕ ಭಾಷೆ ಅಂತ ಪರಿಗಣಿಸ್ತಾರೆ. ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದಾರಲ್ವಾ ಲಂಬಾಣಿಗರು? ಕರ್ನಾಟಕದಲ್ಲಿ ಹಾ, ವಾಸ ಸರ್. ಮಾಡ್ತಾ ಇದಾರಲ್ವಾ? ಹಂಗಾದ್ರೆ ಹೌದು. ರಾಜಸ್ಥಾನ ಸಾಮಾಜಿಕ ಭಾಷೆ ಅನ್ಬೋದೇನ್ ಸರ್ ಇದು? ರಾಜಸ್ಥಾನದಲ್ಲಿ ಇರ್ತಕ್ಕಂಥದ್ದು ರಾಜಸ್ಥಾನದ ಸಾಮಾಜಿಕ ಉಪಭಾಷೆ ಅಂತ ಕರೀತಾರೆ ಅಲ್ವಾ? Okay, sure. ಅಧಿಕೃತ ಲ್ಯಾಂಗ್ವೇಜ್ ಆಗಿ. ನಾವು Okay. ಯಾವ ರಾಜ್ಯದಲ್ಲಿ ಇರ್ತಾವೋ ಅಲ್ಲಲ್ಲಿ ಇರ್ತದೆ. Thank you, sir. ಹಾಗಾಗಿ ಒಂದೇ ಕಡೆ ನೆಲೆಸಿರ್ಬೇಕು. ನಮ್ ಕನ್ನಡದವ್ರು ನೋಡಿ, ಕನ್ನಡದವ್ರು ಬೇರೆ ಬೇರೆ ರಾಜ್ಯದಲ್ಲೂ ಇದ್ದಾರೆ, ಬಹಳ ದೊಡ್ಡ ಮಟ್ಟದಲ್ಲೇ ಇದ್ದಾರೆ ಅಲ್ವಾ? ಆದರೂ ಅವ್ರು ಏನ್ ಮಾಡ್ತಾರೆ ನೋಡ್ರಿ, ಇದನ್ನೊಂದು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ನೀವ್ ಹೇಳಿದ್ ವೆರಿ ಗುಡ್ ಕ್ವಶನ್. ಎಲ್ಲಿ ಮಹಾರಾಷ್ಟ್ರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕನ್ನಡಿಗರು, ಅಲ್ಲಿಯ ಕನ್ನಡದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿನ ಭಾಷೆಯ ಸಂಪರ್ಕದೊಂದಿಗೆ ಏನಾಗುತ್ತೆ, ಅಲ್ಲಿನ ಭಾಷಿಕ ಪರಿಸರದವರೊಂದಿಗಿನ ಬೆರೆಯುವಿಕೆಯಿಂದಾಗಿ ಅದು ಒಂದು ಸಾಮಾಜಿಕ ಪ್ರಭೇದವಾಗಿ ಬಳಕೆ ಆಗ್ತದೆ. ಅದನ್ನು ಒಂದು ಸಾಮಾಜಿಕ ಉಪಭಾಷೆಯಾಗಿ ಪರಿವರ್ತನೆ ಆಗ್ತದೆ. ಅದು ಆ ಕಾರಣಕ್ಕಾಗಿ ಹೇಳ್ತಾ ಇದ್ವಿ ಅಲ್ವಾ? ಅರ್ಥ ಆಯ್ತಾ ಈಗ? ಹಲೋ, ಸರ್, ಥ್ಯಾಂಕ್ ಯು ಸರ್. ಓಕೆ. ನೆಕ್ಸ್ಟ್ ಕುರುಕ್ ಭಾಷೆ. ಇದು ದಕ್ಷಿಣ ದ್ರಾವಿಡ ಭಾಷೆ, ಮಧ್ಯ ದ್ರಾವಿಡ ಭಾಷೆ, ಉತ್ತರ ದ್ರಾವಿಡ ಭಾಷೆ, ಇಂಡೋ ಆರ್ಯನ್. ಉತ್ತರ ದ್ರಾವಿಡ ಭಾಷೆ. ವೆರಿ ಗುಡ್. ಹಾಗೆಯೇ ತಮಿಳು ಮತ್ತು ಕನ್ನಡಗಳ ಮೂಲ ದ್ರಾವಿಡ, ಪಾಕ್ ದ್ರಾವಿಡ, ಮೂಲ ದಕ್ಷಿಣ ದ್ರಾವಿಡ, ಮಧ್ಯ ದ್ರಾವಿಡ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ತಮಿಳು ಮತ್ತು ಕನ್ನಡಗಳ ತಮಿಳು ಮತ್ತು ಕನ್ನಡ ಮೂಲ ದ್ರಾವಿಡ, ಪಾಕ್ ದ್ರಾವಿಡ, ಮೂಲ ದಕ್ಷಿಣ ದ್ರಾವಿಡ, ಮೂಲ ಮಧ್ಯ ದ್ರಾವಿಡ. ಮೂಲ ದಕ್ಷಿಣ ದ್ರಾವಿಡ ಅದು ಅಲ್ವಾ? ಎರಡು ತಮಿಳು ಮತ್ತು ಕನ್ನಡ. ಬಡಗವನ್ನ ಡ್ಯಾಶ್ ಭಾಷೆಯ ಜೊತೆಗೆ ಸೇರಿಸ್ತಾರೆ. ತಮಿಳು, ತುಳು, ಕನ್ನಡ, ಸಂಸ್ಕೃತ. ಕನ್ನಡ ನಾನು ಹೇಳ್ದೆ ಅಲ್ವಾ? ಈ ಕ್ವಶನ್ ಬರ್ತದೆ, ಕೇಳಿದ್ದಾರೆ ಇದನ್ನ. ತೆಲುಗು ಇದು ದಕ್ಷಿಣ ದ್ರಾವಿಡ ಭಾಷೆ, ಮಧ್ಯ ದ್ರಾವಿಡ ಭಾಷೆ, ಉತ್ತರ ದ್ರಾವಿಡ,
ಕನ್ನಡ ಉಪಭಾಷೆ. ಮಧ್ಯ ದ್ರಾವಿಡ. ಮಧ್ಯ ದ್ರಾವಿಡ, ದಕ್ಷಿಣ ಮಧ್ಯ ದ್ರಾವಿಡ. ಭಾಷೆ ದಕ್ಷಿಣ ಮಧ್ಯ. ಅಲ್ವಾ? ನೋಡ್ರಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಮೂಲ ದಕ್ಷಿಣ ದ್ರಾವಿಡದಿಂದ ಮೊದಲು ಸ್ವತಂತ್ರಗೊಂಡ ಭಾಷೆ. ತಮಿಳು. ಮೂಲ ದಕ್ಷಿಣ ದ್ರಾವಿಡದಿಂದ ಮೊದಲು ಸ್ವತಂತ್ರಗೊಂಡ ಭಾಷೆ ತಮಿಳು, ತುಳು, ತಾಳ್ರಿ, ತೋದ ಮತ್ತು ಕನ್ನಡ. ತಮಿಳು. ತೋದ ತೋದ ಈ ಎ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಯಾವುದರ ಲಕ್ಷಣ ಇದು? ದಕ್ಷಿಣ ದ್ರಾವಿಡ ಭಾಷೆಗಳ ವೈಲಕ್ಷಣ, ಮಾಲ್ತೋ ಭಾಷೆಯ ವೈಶಿಷ್ಟ್ಯ, ಬ್ರಾಹ್ಮಿ ಭಾಷೆಯಲ್ಲಿ ಕಂಡು ಬರ್ತದೆ, ತೆಲುಗು ಭಾಷೆಯ ಲಕ್ಷಣ. ಈ ಎ ಆಗಿ ಪರಿವರ್ತನೆ. ಇದಿದು ಎಲೆ ಆಗುತ್ತೆ. ದಕ್ಷಿಣ ಸರ್. ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಸರ್. ದಕ್ಷಿಣ ದ್ರಾವಿಡ ಭಾಷೆಯ ಲಕ್ಷಣಗಳು. ಸ್ವಲ್ಪ ಮಧ್ಯ ಮತ್ತು ಉತ್ತರ ದ್ರಾವಿಡ ಸ್ವಲ್ಪ ಆಗತ್ತೆ ಸರ್ ಇದು. ಯಾವುದು? ಈ ಏನಾ? ಹಾ ಸರ್. ಇಲ್ಲ ಈ ಆಗಲ್ಲ. ಈ ಆಗಲ್ಲ, ಖಚಿತವಾಗಿ ಗೊತ್ತಿದೆ ನನಗೆ. ಈ ಉತ್ತರ ಮತ್ತು ಮಧ್ಯದಲ್ಲಿ ಆಗಲ್ಲ. ದಕ್ಷಿಣ ದ್ರಾವಿಡ ಭಾಷೆಯ ವೈಲಕ್ಷಣ ಇದು. ಈ ಮತ್ತು ಎ ಸ್ಪೆಸಿಫಿಕಲಿ ನೋಡಿ. ಉತ್ತರ ದ್ರಾವಿಡದಲ್ಲಿ ನಕ್ ನಖೋ ಅಂತ ಕರೀತಾರೆ. ನಖೋ ದೀರ್ಘ ಎಳಿತೀವಿ ಅಲ್ಲಿ ಉತ್ತರ ದ್ರಾವಿಡದಲ್ಲಿ. ಮೂಲ ದ್ರಾವಿಡದ